ವಿದೇಶಿ. ವಾಯ್ಸ್ ಬ್ರೇಕ್ ಆಗ್ತದೆ ಅಶೋಕ್, ಸ್ವಲ್ಪ ನೋಡಿ. ಓಕೆ, ಗುಡ್ ಮಾರ್ನಿಂಗ್ ಎಲ್ರಿಗೂ ನಮಸ್ಕಾರ. ಬೆಳಗಿನ ಶುಭೋದಯವನ್ನು ಸಲ್ಲಿಸುತ್ತಾ DMI ಹಾಗೂ ಲೀಡರ್ಶಿಪ್ ಫೌಂಡೇಶನ್ ವತಿಯಿಂದ ನಡೆಯುವ ಈ ಒಂದು ಜೂಮ್ ಮೀಟಿಂಗ್ ಕಾರ್ಯಕ್ರಮಕ್ಕೆ ತಮ್ಗೆಲ್ಲರಿಗೂ ಆದರ ಸ್ವಾಗತ. ಇಂದಿನ ಸಬ್ಜೆಕ್ಟ್ ಲೀಡರ್ಶಿಪ್ ಟ್ರೈನಿಂಗ್. ಈ ಒಂದು ಟ್ರೈನಿಂಗ್ ಕಾರ್ಯಕ್ರಮ ಶ್ರೇಷ್ಠ ಉತ್ತರ ಮಾಡಿದ್ದಾರೆ. ಯಾಕಂದ್ರೆ ಅವರು DX ಸುಮಾರು 26 ವರ್ಷ ಅನುಭವವನ್ನು ಪಡೆದಂತ ವ್ಯಕ್ತಿ ಅಂತ ಹೇಳ್ಬೋದು. ಯಾಕಂದ್ರೆ 26 ವರ್ಷದಲ್ಲಿ 26ಕ್ಕೂ ಜಾಸ್ತಿ ದೇಶವನ್ನು DX ಮುಖಾಂತರ ವಿದೇಶಿ ಪ್ರವಾಸ ಮಾಡಿದ್ದಾರೆ. ಅವರ ಟೀಮಲ್ಲಿ 70,000ಕ್ಕಿಂತಲೂ ಜಾಸ್ತಿ ಡಿಸ್ಟ್ರಿಬ್ಯೂಟರ್ ಹೊಂದಿದ್ದಾರೆ. ಅದರಲ್ಲಿ 7,000ಕ್ಕಿಂತಲೂ ಜಾಸ್ತಿ ಸ್ಟಾರ್, 600ಕ್ಕೆ ಮಿಕ್ಕಿ ರೂಬಿ, 200ಕ್ಕಿಂತಲೂ ಮಿಕ್ಕಿ ಡೈಮಂಡ್ ಹೊಂದಿದ್ದಾರೆ. ಇವರು ಹಲವಾರು ಕ್ಷೇತ್ರದಲ್ಲಿ ಸಾಧನೆ ಮಾಡಿದ್ದಾರೆ. ಯಾಕಂದ್ರೆ ಇವರ ಸಾಧನೆ ಗುರುತಿಸುವವರಿಗೆ ಆರ್ಯಭಟ ಸದ್ಭಾವ ಅವಾರ್ಡ್ ಇರ್ಬೋದು, ಜೈಂಟ್ ಇಂಟರ್ನ್ಯಾಷನಲ್ ಅವಾರ್ಡ್ ಇರ್ಬೋದು, DXN ಸಾಧಕ ರತ್ನ ಪಡೆದ ನಮ್ಮ ನಿಮ್ಮೆಲ್ಲರ ಹೆಚ್ಚಿನ ಹೃದಯವಂತ ನಾಯಕರಾದ ಶ್ರೀಯುತ SN ಶೆಟ್ಟಿ ಉಡುಪಿ ಡಬಲ್ ಕ್ರೌನ್ ಡೈಮಂಡ್ ಶೆಟ್ಟಿ ಸರ್ ಇವತ್ತಿನ ಕಾರ್ಯಕ್ರಮ ನಡೆಸುತ್ತಿದ್ದಾರೆ. ಸರ್ ತಮಗಾಗಿ ವೇದಿಕೆ ಸರ್. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಅಶೋಕ್, ಥ್ಯಾಂಕ್ ಯು ವೆರಿ ಮಚ್. ಸೊ ಓಕೆ, ಇವತ್ತು ನಾವು ಸ್ವಲ್ಪ ಇಂಪಾರ್ಟೆಂಟ್ ಬಗ್ಗೆ ನಾವು ತಿಳ್ಕೊಳ್ಳೋಣ. ವಾಟ್ ಈಸ್ DXN ಅಂಡ್ ಹೌ ಈಸ್ DXN ಅಂಡ್ ವೈ DXN? ಸೊ ಇದನ್ನ ಅರ್ಥ ಮಾಡ್ಕೊಂಡ್ರೆ ತುಂಬಾ ಜನ ಇದನ್ನ ಸೀರಿಯಸ್ ಆಗಿ ಮಾಡ್ಬೋದು ಅಂತ. ತುಂಬಾ ಜನ ಇದನ್ನ ತಗೊಳ್ತಾರೆ. ಓನ್ಲಿ ಹೆಲ್ತ್ ಮ್ಯಾಕ್ಸಿಮಮ್ ನೋಡ್ತೀನಿ ನಾನು ಕರ್ನಾಟಕದಲ್ಲಿ 90% ಜನ ಓನ್ಲಿ ಆರೋಗ್ಯದ ಬಗ್ಗೆನೇ ಇದನ್ನ ತಗೊಳ್ತಾರೆ ಹೊರತು ಇದನ್ನ ಒಂದು ಬಿಸ್ನೆಸ್ ಆಗಿ ಅಥವಾ ಫಿನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಿ ಅಥವಾ ಒಂದು ಇಂಟರ್ನ್ಯಾಷನಲ್ ಸ್ಪೀಕರ್ ಆಗಿ ಅದು ಜಾಸ್ತಿ ಜನ ಇಲ್ಲಿ ಒತ್ತು ಕೊಡ್ತಾ ಇಲ್ಲ. ಹಾಗಾಗಿ ನಾವು ಈಗ ಅದಕ್ಕೆ ಸ್ವಲ್ಪ ಒತ್ತು ಕೊಟ್ರೆ ಆದ್ರೆ ನಾವು ಇಂಡಿಯಾದಲ್ಲೇ ನಂಬರ್ 1 ಆಗ್ತೇವೆ. ಅದರಿಂದ ಇದನ್ನ ಸ್ವಲ್ಪ ವಾಟ್ ಈಸ್ DXN, ವೈ DXN, ಹೌ DXN ಇದನ್ನ ನಾವು ತಿಳ್ಕೊಬೇಕಾಗಿದೆ. ಅದರಲ್ಲಿ ಇವತ್ತಿನ ಈ ಲೀಡರ್ಶಿಪ್ ಟ್ರೈನಿಂಗ್ ಅಲ್ಲಿ ಇದನ್ನ ಸ್ವಲ್ಪ ಡೀಟೇಲ್ ಆಗಿ ಮಾರ್ಕೆಟಿಂಗ್ ಪ್ಲಾನ್ ಬಗ್ಗೆ ತಗೋಣ. DXN ಈಸ್ ಮೋರ್ ದೆನ್ ಎ ಬಿಸ್ನೆಸ್. ಇದು ಫಸ್ಟ್ ನಾವು ಅರ್ಥ ಮಾಡ್ಕೋಬೇಕು. DXN ಈಸ್ ಎ ಮೋರ್ ದೆನ್ ಎ ಬಿಸ್ನೆಸ್. ಬಿಸ್ನೆಸ್ ಬೇಕಾದಷ್ಟು ಹೊರಗಡೆ ಬಿಸ್ನೆಸ್ ನಿಮಗೆ ಕನ್ವೆನ್ಷನ್ ಬಿಸ್ನೆಸ್ ಇದೆ, ಅಥವಾ ನಾನು ಹೇಳೋದು ಗ್ರೋಸರಿ ಅಂಗಡಿ ಇರ್ಬೋದು, ಅಥವಾ ಹೋಟೆಲ್ ಇರ್ಬೋದು, ಅಥವಾ ಹಾರ್ಡ್ವೇರ್ ಅಂಗಡಿ ಇರ್ಬೋದು, ಅಥವಾ ಬ್ಯೂಟಿ ಪಾರ್ಲರ್ ಇರ್ಬೋದು, ಅಥವಾ ವೆಜಿಟೇಬಲ್ ಶಾಪ್ಸ್ ಇರ್ಬೋದು, ಬಜಾರ್ ಇರ್ಬೋದು, ಬೇಕಾದಷ್ಟು ಇದೆ ಬಿಸ್ನೆಸ್. ಹಣ ಆಗ್ಬೋದು ನಿಮಗೆ. ಬಟ್ ಅದಕ್ಕಿಂತ ಜಾಸ್ತಿ ಏನ್ ಸಿಗ್ತದೆ ನೋಡಿ, DXN ಅಲ್ಲಿ ಆರೋಗ್ಯ ಸಿಗ್ತದೆ. ಇದನ್ನ ನೀವು ಜನರಿಗೆ ಮನದಟ್ಟು ಮಾಡ್ಬೇಕಾಗ್ತದೆ. ಆರೋಗ್ಯ ನಿಮ್ಗೆ ಸಿಗ್ತದೆ, ನಿಮ್ಮ ವ್ಯಕ್ತಿತ್ವವನ್ನು ವಿಕಸನ ಮಾಡ್ಬೋದು. ಯಾರಿಗೊಂದು ಮೋಸ ವಂಚನೆ ಇಲ್ಲದ ಒಂದು ಬಿಸ್ನೆಸ್ ಇದು. ನೀವು ಆ ಸ್ವತಂತ್ರ ತಗೋಬಹುದು, ಎಲ್ಲಾ ಸ್ವತಂತ್ರವನ್ನು ಇದರಲ್ಲಿ ತಗೋಬಹುದು. ಏನ್ ಸ್ವತಂತ್ರ ಬೇಕು? ಹಲೋ, ಜೀವನ ಪರ್ಯಂತ ನಿಮ್ಗೆ ಸ್ವಾತಂತ್ರ್ಯ ಸಿಗ್ಬಹುದು. ಅರ್ಲಿ ರಿಟೈರ್ಡ್ ಆಗ್ಬಹುದು ನೀವು. ಅರ್ಲಿ ರಿಟೈರ್ಡ್. ವಾಟ್ ಈಸ್ ಯುವರ್ ಡ್ರೀಮ್ಸ್? ಏನಾದ್ರೂ ಕನಸುಗಳಿದ್ರೆ ಎಲ್ಲಾ ಕನಸುಗಳನ್ನ ನನಸು ಮಾಡ್ಬೋದು. ಪ್ರತಿ ವರ್ಷ ವಿದೇಶ ಪ್ರಯಾಣ ಮಾಡ್ಬೋದು, ಅದು ನಿಮ್ಮ ಕುಟುಂಬದೊಂದಿಗೆ. ಆಮೇಲೆ ನಿಮ್ಗೆ ಫ್ರೆಂಡ್ಶಿಪ್ಪು, ರಿಲೇಶನ್ಶಿಪ್ಪು ಎಲ್ಲ ನಿಮ್ಗೆ ಸಿಗ್ತದೆ. ನಿನ್ನೆ ನಮ್ಮ ಗುಪ್ತಾಜಿ ಬಂದಿದ್ರು ಇಲ್ಲಿ, ಕ್ರೌನ್ ಡೈಮಂಡ್. ಸೊ ಮಧ್ಯಪ್ರದೇಶದಿಂದ, ಅವರು ಬೆಂಗಳೂರಿಂದ ಉಡುಪಿ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ರು. ಸೊ ಅವ್ರು ಹೇಳ್ತಾರೆ, ನಾವು ಅವ್ರ ಜೊತೆಗಿದ್ವಿ, ಅವರಿಗೆಲ್ಲ ಈ ಬೀಚ್ ಎಲ್ಲ ತೋರಿಸಿದ್ವಿ. ಅವ್ರಿಗೆ ಎಷ್ಟು ಖುಷಿ ನೋಡಿ, ಅವರಿಗೊಂದು ಫ್ರೆಂಡ್ ಇದ್ದಾರೆ ಅಂತ. ಅದಕ್ಕೋಸ್ಕರ ನಮ್ಗೆ ಫೋನ್ ಮಾಡ್ತಾರಲ್ಲ. ಯಾಕೆಂದ್ರೆ ನಾವು ಪ್ರತಿ ವರ್ಷ ಫಾರಿನ್ ಟ್ರಿಪ್ ಅಲ್ಲಿ ಮೀಟ್ ಮಾಡ್ತೀವಿ. ಒಂದು 25 ವರ್ಷದಿಂದ ನಮ್ಗೆ ಫಾರಿನ್ ಟ್ರಿಪ್ ಅಲ್ಲಿ ಸಿಗ್ತಾರೆ. ಅದಕ್ಕೆ ಅವ್ರು ಹೇಳಿದ್ರು, ಶೆಟ್ಟಿ ಸಾಬ್ ಐ ಆಮ್ ಕಮಿಂಗ್ ಟು ಉಡುಪಿ ಅಂತ. ಸೊ ಅವ್ರು ಬಂದಿದ್ರು ನಿನ್ನೆ, ನಾವು ಅವ್ರ ಜೊತೆಗಿದ್ವಿ. ಸೊ ನಾನು ಹೇಳಿದ್ದು, ದಿಸ್ ಇಸ್ ಎ ಡಿಫರೆಂಟ್ ಬಿಸ್ನೆಸ್. ಈ ಬಿಸ್ನೆಸ್ ಇಸ್ ಎ ಡಿಫರೆಂಟ್ ಬಿಸ್ನೆಸ್. ವರ್ಲ್ಡ್ ವೈಡ್ ರಿಲೇಶನ್ಶಿಪ್, ಫ್ರೆಂಡ್ಶಿಪ್ ಎಲ್ಲ ನಿಮ್ಗೆ ಸಿಗ್ತದೆ ಇದನ್ನು. ಬಟ್ ಇದನ್ನ ನೀವು ಬಿಲ್ಟ್ ಮಾಡೋದು ಯಾವಾಗ, ಹೇಗೆ ಬಿಲ್ಟ್ ಮಾಡಬಹುದು, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಅದಕ್ಕೆ ನಾವು ನಿಮ್ಗೆ ಕೆಲವೊಂದು ಹಿಂಟ್ ಕೊಟ್ಟಿದ್ದೀವಿ. ಜೀವನವು ತುಂಬಾ ಸೂಕ್ಷ್ಮವಾಗಿದೆ, ಆದರೆ ನೀವು ಅದನ್ನು ಒಮ್ಮೆ ಮಾತ್ರ ಬದುಕಲು ಅವಕಾಶ. ಅದರಿಂದ ಸರಿಯಾದ ಆಯ್ಕೆಯನ್ನ ಆಯ್ಕೆ ಮಾಡ್ಕೋಬೇಕು. ನಮ್ಗೆ ಎಲ್ಲಿ ತಪ್ತೀವಿ ಅಂತ ಹೇಳಿದ್ರೆ, ನಾವು ಆಯ್ಕೆ ಮಾಡೋದ್ರಲ್ಲಿ ತಪ್ಪಿಬಿಡ್ತೀವಿ. ನಮ್ಗೆ ಯಾಕಂದ್ರೆ ನಮ್ಗೆ ಸಿಕ್ಕಿರೋದಿಲ್ಲ, ನಮ್ಗೆ ಗೊತ್ತಿರೋದಿಲ್ಲ. ಆದ್ರಿಂದ ನಾವು ಯಾವ್ದು ಬೇಕೋ ಅದನ್ನ ಆಯ್ಕೆ ಮಾಡ್ಕೊಂಡು ಜೀವನ ಪರ್ಯಂತ ಅದ್ರ ಒಳಗಡೆನೆ ಇರ್ತೀವಿ. ಆದ್ರೆ DXN ಇಸ್ ಡಿಫರೆಂಟ್. DXN ಅಲ್ಲಿ ನಿಮ್ಗೆ ಆರೋಗ್ಯ ಇದೆ, ಭಾಗ್ಯ ಇದೆ, ನೆಮ್ಮದಿ ಇದೆ, ಏನ್ ಬೇಕು ಎಲ್ಲಾ ಸಿಗ್ತದೆ. ದಟ್ ಈಸ್ DXN. DXN ನಾಟ್ ಓನ್ಲಿ ಬಿಸ್ನೆಸ್. ಸೊ ಅದಕ್ಕೆ ನೀವು ಏನ್ ಮಾಡ್ಬೇಕು, ಒಂದೇ ಒಂದು ಹೇಳುದು ಅಂತ ಹೇಳಿದ್ರೆ, ನೀವೇನು ದೊಡ್ಡ ಇದಕ್ಕೆ ವಿಜ್ಞಾನ ಅಥವಾ ಏನು ನಾಲೆಡ್ಜ್ ಅಗತ್ಯ ಇಲ್ಲ. ನೀವೇನು ದಿನ ಬಳಕೆ ವಸ್ತುಗಳು ಉಪಯೋಗ ಮಾಡ್ತಿರಲ್ಲ, ನೀವು ಅದನ್ನ ಬದಲಾಯಿಸುವುದನ್ನ ನೀವು ಫಸ್ಟ್ ಮೈಂಡ್ ಸೆಟ್ ಮಾಡ್ಬೇಕು ನೋಡಿ. ಯಾವುದೇ ಪ್ರಾಡಕ್ಟ್ ಇರ್ಬೋದು, ಯಾಕೆಂದ್ರೆ ಯು ಆರ್ ದ ಓನರ್ ಆಫ್ ಈ ಬಿಸ್ನೆಸ್. ಈ ಬಿಸ್ನೆಸ್ಗೆ ನೀವು ಓನರ್ ಇದ್ದೀರಿ. ನಿಮ್ದು ಒಂದು ಅಂಗಡಿ ಇದೆ, ಅದರಲ್ಲಿ ನಿಮ್ಗೆ ಬೆಲ್ಲ ಇದೆ, ಸಕ್ಕರೆ ಇದೆ, ಸೊ ದಾಲ್ ಇದೆ, ಅಗರಬತ್ತಿ ಇದೆ, ಅಥವಾ ಡೈನಾಕ್ಲಿನ್ ವಾಶ್ ಇದೆ, ಎಲ್ಲಾ ಪ್ರಾಡಕ್ಟ್ ನಿಮ್ಮ ಅಂಗಡಿಯಲ್ಲಿದೆ.
ನಿಮ್ಮ ಅಂಗಡಿ ಬಿಟ್ಟು ಸಾಮಾನು ಬಿಟ್ಟು ಬೇರೆ ಅಂಗಡಿಗೆ ಸಾಮಾನು ತರ್ತೀರಾ ನೀವು? ನಾನು ಕೇಳೋದು ನಿಮಗೆ ಕ್ವಶನ್. ನಮ್ಮ ಅಂಗಡಿದೇ ನಾವು ಯೂಸ್ ಮಾಡ್ತೀವಲ್ಲ, ಯಾಕಂದ್ರೆ ನಮ್ಗೆ ಲಾಭ ಇದೆ. ಅದೇ ತರ ನೀವು DXN ಇದು ನಿಮ್ಮ ಶಾಪ್, ನೀವು ಈ ಕಂಪನಿಯ ಓನರ್. ಇದನ್ನ ನೀವು ಒಂದು ಅರ್ಥ ಮಾಡ್ಕೊಂಡ್ಬಿಟ್ರೆ ನೀವು ಈಸಿಯಾಗಿ DXN ಚೇಂಜ್ ದ ಬ್ರ್ಯಾಂಡ್. ಸ್ಟಾರ್ಟ್ ವಿತ್ ನೀವು ಪೇಸ್ಟ್ ಇಂದ ಸ್ಟಾರ್ಟ್ ಮಾಡಿ, ಬ್ರಷ್ ಅನ್ನ ಯೂಸ್ ಮಾಡಿ, ಸೋಪ್ ಯೂಸ್ ಮಾಡಿ, ಶಾಂಪೂ ಯೂಸ್ ಮಾಡಿ, ಬಾಡಿ ಲೋಷನ್ ಯೂಸ್ ಮಾಡಿ, ಅಲ್ಲಿಂದ ನೆಕ್ಸ್ಟ್ ಬನ್ನಿ ಕಾಫಿ ಕುಡೀರಿ, ಟೀ ಕುಡೀರಿ, ಅಲ್ಲಿಂದ ನಿಮ್ಗೆ ಮಕ್ಕಳಿಗೆ ಕೊಕೋಸಿ ಕೊಡಿ, ಅಥವಾ ಮಕ್ಕಳಿಗೆ ನಿಮ್ಗೆ ಏನಿದೆ ಸೀರಿಯಲ್ ಇದೆ, ಸೀರಿಯಲ್ ಕೊಡಿ, ಚೆಬ್ಬಿ ಆಯಿಲ್ ಇದೆ, ಸೊ ಸೋಪ್ ಬಂದಿದೆ. ದಿಸ್ ಇಸ್ ದ ಪ್ರಾಡಕ್ಟ್. ಅಡಿಗೆ ಮನೆಗೆ ಬಂದ್ರೆ ಅಡಿಗೆ ಮನೆ ಏನೇನು ಪ್ರಾಡಕ್ಟ್, ಎಲ್ಲ ಪ್ರಾಡಕ್ಟ್. ದೇವ್ರ ಕೊನೆಗೆ ಹೋದ್ರೆ ಅಗರಬತ್ತಿ ಇದೆ, ಸೊ ಟಾಯ್ಲೆಟ್ ಕ್ಲೀನರ್ ಇದೆ, ಅಥವಾ ಬಟ್ಟೆ ವಾಶ್ ಮಾಡ್ಲಿಕ್ಕಿದೆ, ಫ್ಲೋರ್ ಕ್ಲೀನರ್ ಇದೆ, ಬೆಲ್ಲ ಇದೆ, ಸಕ್ಕರೆ ಇದೆ. ಫಸ್ಟ್ ನಾವು ಇದರಲ್ಲಿ ನೀವೇನಾದ್ರೂ ದೊಡ್ಡದಾಗಿ ಬಿಸ್ನೆಸ್ ಮಾಡ್ಬೇಕಾದ್ರೆ ಈ ಚೇಂಜ್ ದ ಬ್ರ್ಯಾಂಡ್ ಮೈಂಡ್ ಸೆಟ್ಟಿಗೆ ಬರ್ಬೇಕು ನೋಡಿ. ನೀವೇನ್ ಮಾಡ್ತೀರಿ, ಅದನ್ನ ಬಿಟ್ಟು ರೇಟ್ ನೋಡ್ತೀರಿ. ಯಾಕಂದ್ರೆ ನಿಮ್ಮ ಕಂಪನಿಯಲ್ಲಿರ್ಬೇಕಾದ್ರೆ ನೀವೇ ರೇಟ್ ಫಿಕ್ಸ್ ಮಾಡಿದ್ರಿ. ಯಾಕೆ ರೇಟ್ ಫಿಕ್ಸ್ ಮಾಡಿದ್ರಿ? ನಿಮ್ಗೆ ರಿಟೇಲ್ ಮಾರ್ಜಿನ್ ಸಿಗ್ಬೇಕು, ಪ್ರತಿ ತಿಂಗಳು ಬೋನಸ್ ಬರಬೇಕು, ಫಾರಿನ್ಗೆ ಹೋಗ್ಬೇಕು, ಎಲ್ಲ ಅದ್ರ ಒಳಗಡೆನೆ ಇದೆಯಲ್ಲ, ಸೇರಿಸ್ಬಿಟ್ಟಿದ್ದಾರೆ ಅವರು. ಅದಕ್ಕೋಸ್ಕರ ನಿಮ್ಗೆ ಸ್ವಲ್ಪ ರೇಟ್ ಜಾಸ್ತಿ ಕಾಣಬಹುದು. ಬಟ್ ನೀವು ಇದರಲ್ಲಿ ಫ್ರೀ ಮಾಡ್ಕೋಬಹುದೇ, ಫ್ರೀಡಮ್ ತಗೋಬಹುದೇ, ರಿಟೈರ್ಮೆಂಟ್ ಬೆನಿಫಿಟ್ ತಗೋಬಹುದೇ, ಇದೆಲ್ಲ ಅದರಲ್ಲಿ ಒಳಗಡೆ ಇದೆ. ಅದಕ್ಕೋಸ್ಕರ ಯು ಹ್ಯಾವ್ ಟು ನೀವು ಒಂದು ಸ್ಟ್ಯಾಂಡರ್ಡ್ ಬಿಸ್ನೆಸ್ ಅಂತ ಇಟ್ಕೊಳ್ಳಿ, ಒಂದು ಬ್ರ್ಯಾಂಡೆಡ್ ಬಿಸ್ನೆಸ್ ಅಂತ ಇಟ್ಕೊಳ್ಳಿ. ನಾನು ಮೊನ್ನೆ ಅಶೋಕ್ ಅವರ ಹೇಳಿದೆ, ಅವರು ಒಂದು ರೇಸರ್ ತಂದ್ರು, ಅದಕ್ಕೆ ಒಂದು 15 ರೂಪಾಯಿ ಇತ್ತು. ನನ್ನ ಹತ್ರ 375 ರೂಪಾಯಿ ರೇಸರ್. ಅದು ಇದೆ, ಇದು ಇದೆ, ಎರಡು ಎರಡು ಗಡ್ಡ ಮಾಡೋದೆ. ಆದ್ರೆ ಅದಕ್ಕೆ 375, ಇದಕ್ಕೆ 15 ರೂಪಾಯಿಗೆ ನಿಮ್ಗೆ ನೋಡಿ ಯೂಸ್ ಅಂಡ್ ಥ್ರೋ ಮಾರ್ಕೆಟಲ್ಲಿ ನೋಡಿ, ಬೇಕಾದ್ರೆ 15 ರೂಪಾಯಿಗೂ ಸಿಗ್ತದೆ ನಿಮ್ಗೆ. ಯೂಸ್ ಅಂಡ್ ಥ್ರೋ ಅಷ್ಟೇ. ಇದು ನಮ್ಮ ಅಂಗಡಿಯವರು ಹೇಳ್ತಾರೆ, ನಿಮ್ಗೆ 30 ದಿವಸ ನೋಡಿ ಯಾವ ರೀತಿ ನಿಮ್ಗೆ ಪ್ರತಿದಿನ ನೀವು ಶೇವಿಂಗ್ ಮಾಡ್ಕೊಂಡ್ರು ಕೂಡ ಅಂದ್ರೆ ನಾವೇನ್ ಮಾಡ್ತೀವಿ, ಇಮಿಡಿಯೇಟ್ ರೇಟ್ ಜಾಸ್ತಿ ಅಂತ ಬಿಟ್ಬಿಡ್ತೀವಿ. ಅದು ಒಂದು ಗಡ್ಡ ಮಾಡ್ಲಿಕ್ಕೆ ಬರ್ತದೆ, ಇದು 30 ಮಾಡ್ಕೊಡ್ತಾರೆ. ದಟ್ ಇಸ್ ದ ಡಿಫರೆಂಟ್. ಅದು ಗೊತ್ತಿರ್ಬೇಕು ನಿಮ್ಗೆ. ಯಾವ್ದ್ಯಾವ್ದೋ ಸಕ್ಕರೆ ಯೂಸ್ ಮಾಡಿದ್ರೆ ಸಕ್ಕರೆ ಡೇಂಜರ್. ಆದ್ರೆ ಮೊನ್ನೆ ನಮ್ಮ ಮೀಟಿಂಗ್ ಅಲ್ಲಿ ಹೇಳ್ತಾರೆ, ನಮ್ಮದು ಕೋಕೋನಟ್ ಶುಗರ್, ಈವನ್ ಶುಗರ್ ಪೇಷಂಟ್ ಕ್ಯಾನ್ ಯೂಸ್ ಇಟ್ ಅಂತ ಒಂದು ಸಕ್ಕರೆ. ಇದನ್ನ ಓನ್ಲಿ ನೀವು ಇದು ಒಂದು ಆಟಿಟ್ಯೂಡ್ ಅನ್ನ ಫಸ್ಟ್ ಕರೆಕ್ಟ್ ಮಾಡಿ, ಚೇಂಜ್ ದ ಬ್ರ್ಯಾಂಡ್, ಡೋಂಟ್ ಸಿ ದ ರೇಟ್. ಇದನ್ನ ಫ್ರೀ ಮಾಡ್ಕೊಳ್ಳಿಕ್ಕೆ ಆಗ್ತದೆ. ಆ ರೀತಿ ಮೆಂಟಾಲಿಟಿಯಲ್ಲಿ ನೀವು ಚೇಂಜ್ ದ ಬ್ರ್ಯಾಂಡ್ ಅದಕ್ಕೆ ಬರಬೇಕು. ಸೊ ಇಲ್ಲಿಂದ ನೀವು ಡಾಕ್ಟರ್ ಲಿಮ್ ಹೇಳ್ತಾರೆ, ಇವಾಗಲೇ ನಿಮ್ಗೆ ಸ್ಟಾರ್ಟ್ ಆಗಿದೆ ಅಂತ ಹೇಳ್ತಾರೆ. ಈ ಮೈಂಡ್ ಸೆಟ್ ನಿಮ್ಗೆ ಯಾವಾಗ ಬಂದ್ರು, ನೀವು ಕಂಪನಿಯ ಮಿನಿ ಓನರ್, ನೀವೇ ಓನರ್, ನಾನಲ್ಲ ಅಂತಾರೋ. ನಾನು ಓನ್ಲಿ ತಯಾರು ಮಾಡ್ಲಿಕ್ಕೆ ಓನರ್, ನೀವ್ ಯಾವ್ದಕ್ಕೆ ಓನರ್? ಮಾರ್ಕೆಟ್ ಮಾಡ್ಲಿಕ್ಕೆ ನೀವೇ ಓನರ್. ಈ ಓನರ್ಶಿಪ್ ಅನ್ನ ನೀವು 180 ಡಿಗ್ರಿ ಚೇಂಜ್ ಮಾಡ್ಕೋಬೇಕಾಗ್ತದೆ. ನೀವು ಯು ಹ್ಯಾವ್ ಟು ಯೂಸ್ ದ ಪ್ರಾಡಕ್ಟ್ ವಾಟ್ ಎವರ್ ಇಟ್ ಮೇ. ನಮ್ದೇ ಕಂಪನಿ, ನಮ್ದೇ ಫ್ಯಾಕ್ಟ್ರಿ ಅಂತ ಆ ರೀತಿ ಬಂದ್ರೆ ಈ ಬಿಸ್ನೆಸ್ ಅನ್ನ ನೀವು ಮಾಡ್ಲಿಕ್ಕೆ ತುಂಬಾ ಈಸಿ ಆಗ್ತದೆ. ಈ ಬಿಸ್ನೆಸ್ ಮಾಡ್ಲಿಕ್ಕೆ ಮೇನ್ ಕಾರಣನೇ ನಮ್ಮ ಮೈಂಡ್. ಇದನ್ನ ನೀವು ಫಸ್ಟ್ ಚೇಂಜ್ ಮಾಡ್ಕೊಳ್ಳಿ. ಯಾವುದೇ ಪ್ರಾಡಕ್ಟ್ ಬರಲಿ ನೀವು ಯೂಸ್ ಮಾಡಿ. ನಾನು ಹೇಳಿದೆ, ಎಷ್ಟೋ ಜನ ಈಗ ಮನೆಯಲ್ಲಿ ಯಾವ್ದ್ಯಾವ್ದೋ ಕೆಮಿಕಲ್ ಬೇಸ್ ಅಗರಬತ್ತಿಯನ್ನು ಯೂಸ್ ಮಾಡ್ತಾರೆ. ನಮ್ಮ ಅಗರಬತ್ತಿ ಯೂಸ್ ಮಾಡಿ ನಿಮ್ಮ ಲೈಫ್ ಚೇಂಜ್ ಆಗಿ ಹೋಗ್ತದಲ್ಲ. ದಟ್ ಈಸ್ ನಾನು ಅದನ್ನೇ ಹೇಳೋದು, ನಿಮ್ಮ ಜೀವನವೇ ಚೇಂಜ್ ಆಗ್ತದೆ. ಕಾಫಿ ಬೇಡ, ಟೀ, ಕೋಕೋ, ಎನಿ ಪ್ರಾಡಕ್ಟ್, ಡಾಕ್ಟರ್ ಲಿಮ್ ಹೇಳ್ತಾರೆ, DXN ಯು ಆರ್ ದ ಓನರ್, ನೀವು ಸ್ಟಾರ್ಟ್ ಮಾಡಿ. ಅದು ರೆಗ್ಯುಲರ್ ಐಟಮ್. ಈಗ ನಾನು ನಿಮ್ಗೆ ಒಂದ್ಸಲ ಹೇಳಿದ್ದೀನಿ, ಇನ್ನೊಂದ್ಸಲ ನಿಮ್ಗೆ ಇದೆಲ್ಲ ಬೇಕಾದ್ರೆ ಸ್ಕ್ರೀನ್ ಶಾಟ್ ತೆಗೆದು. ರೆಗ್ಯುಲರ್ ಐಟಮ್ ಇದೆಲ್ಲ ಬೇಕೇ ನಿಮ್ಗೆ. ಉಪ್ಪು ಬೇಕು ನಿಮ್ಗೆ, ಬೆಲ್ಲ ಬೇಕು ನಿಮ್ಗೆ, ಬಟ್ಟೆ ವಾಶ್ ಮಾಡ್ತೀರಿ ನಿಮ್ಗೆ ಅಡುಗೆ ಮನೆಗೆ ಮೆಣಸಿನ ಪೌಡರ್ ಬೇಕು ನಿಮ್ಗೆ, ಅರಿಶಿನ ಪೌಡರ್ ಬೇಕು ನಿಮ್ಗೆ, ಅಥವಾ ನಿಮ್ಗೆ ಕಾರ್ ವಾಶ್ ಮಾಡ್ತೀರಿ, ಮನೆ ವಾಶ್ ಮಾಡ್ತೀರಿ, ಬಾತ್ರೂಮ್ ವಾಶ್ ಮಾಡ್ತೀರಿ, ಬೇಕು ನಿಮ್ಗೆ. ಟೂತ್ ಬ್ರಷ್ ಬೇಕು ನಿಮ್ಗೆ, ಟೂತ್ ಪೇಸ್ಟ್ ಬೇಕು, ಟೀ ಬೇಕು, ಕಾಫಿ ಬೇಕು, ಕೋಕೋಜಿ ಬೇಕು, ಸೋಪ್ ಬೇಕು, ಶಾಂಪು ಬೇಕು, ಒರಿಜಿನ್ ಕೋಕೋನಟ್ ಆಯಿಲ್ ಬೇಕು. ಎಲ್ಲ ಇದು ದಿನ ಬಳಕೆಯ ವಸ್ತುಗಳು. ಇದನ್ನ ನೀವು ಯೂಸ್ ಮಾಡಿ ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿ. 100 ಜನರ ಆರೋಗ್ಯವನ್ನು ಉಳಿಸ್ಲಿಕ್ಕೆ ಆಗ್ತದೆ. ಚೇಂಜ್ ದ ಬ್ರ್ಯಾಂಡ್, ಇಷ್ಟೇ ಕೆಲಸ ನಿಮ್ಗೆ. ಸೊ ಪ್ಲಾನ್ ಬಗ್ಗೆ ಆಲ್ರೆಡಿ ಈಗ ಮೇಡಮ್ ಸಹ ಹೇಳಿದ್ರು, ನಮ್ಮ ಡಾಕ್ಟರ್ ರತ್ನ ಹೊಸಪಾಲ್. ಇದರಲ್ಲಿ ಗ್ಲೋಬಲ್ ಪ್ಲಾನ್, ಇದು 9 ಟಾಪ್ ಬೆನಿಫಿಟ್, 24 ರ್ಯಾಂಕ್ಸ್, ಈಗೆಲ್ಲ ವಿಡಿಯೋದಲ್ಲಿ ನೋಡಿದ್ರಲ್ಲ, ರೆಕಗ್ನೇಷನ್, ರಿವಾರ್ಡ್ಸ್, ಫಾರಿನ್ ಟ್ರಿಪ್ ಹೇಳಿದ್ರು ಅವ್ರೀಗ, ಫಾರಿನ್ ಟ್ರಿಪ್ಗೆ ಹೇಗೆ ಹೋಗ್ಬೋದು ಅಂತ. ಎವ್ರಿಥಿಂಗ್ DXN ಅಲ್ಲಿ ಇದೆ. ಸೊ ಇದನ್ನ ನಿಮ್ಗೆ ಗೊತ್ತಿರ್ಬೇಕಿತ್ತು. ಈ 9 ಪಾಯಿಂಟ್ ಉಂಟಲ್ಲ, ನಿಮ್ಗೆ ಟಿಪ್ಸ್ ಆಫ್ ದ ಟಂಗ್ ಅಂತ ಹೇಳ್ತಾರೆ. ಏನು ಟಿಪ್ಸ್ ಆಫ್ ದ ಟಂಗ್ ಅಂದ್ರೆ?
ನಾಲಿಗೆಯಲ್ಲಿ ತುದಿಯಲ್ಲಿ ಇರ್ಬೇಕಂತ. ಈ ಪಾಯಿಂಟ್ ಉಂಟಲ್ಲ, ನಾಲಿಗೆ ತುದಿಯಲ್ಲಿ ಇರ್ಬೇಕು. ಇಲ್ಲಿ 9 ಇದೆ, ಈಗ ಮೇಲ್ಗಡೆ ಒಂದು ಕೊಟ್ಟಿದ್ದಾರೆ 10 ಆರೋಗ್ಯದ ಜೊತೆಗೆ ನಿಮ್ಗೆ ಇದು ಸಿಗ್ತದೆ. ಇನ್ನೊಂದು 50 ಅದು ಹೊಸದಾಗಿ ಬಂದಿದೆ. ಸೊ ಈಗ ನಿಮ್ಗೆ ಈ 9 ರೀತಿಯ ಲಾಭಗಳು ಯಾವುದು? ರಿಟೇಲ್ ಸೇಲ್ಸ್ ಉಂಟು, ಗ್ರೂಪ್ ಬೋನಸ್ ಉಂಟು, ಸ್ಟಾರ್ ಗ್ರೂಪ್ ಬೋನಸ್ ಇದೆ, ಡೆವಲಪ್ಮೆಂಟ್ ಬೋನಸ್ ಇದೆ, ಲೀಡರ್ಶಿಪ್ ಬೋನಸ್ ಇದೆ, ಇಂಟರ್ನ್ಯಾಷನಲ್ ಪ್ರಾಫಿಟ್ ಶೇರಿಂಗ್ ಇದೆ, ಟ್ರಾವೆಲ್ ಸೆಮಿನಾರ್ ಇನ್ಸೆಂಟಿವ್ ಇದೆ, ಹ್ಯಾಂಡ್ ಫೋನ್ ಇನ್ಸೆಂಟಿವ್ ಇದೆ, ಓವರ್ಸೀಸ್ ಟ್ರಾವೆಲ್ಸ್. ಇಷ್ಟು 9 ರೀತಿಯ ಲಾಭಗಳು. ಎಷ್ಟು ಜನ 9 ರೀತಿಯ ಲಾಭಗಳು ತಗೊಂಡಿದ್ದೀರಿ? ಸಾಧ್ಯ ಇಲ್ಲ ನಿಮ್ಗೆ. ಯಾಕಂದ್ರೆ ನೀವು ಕ್ವಾಲಿಫೈಡ್ ಡೈಮಂಡ್ಸ್ ಆಗ್ಬೇಕು. ನೀವು ಪ್ರತಿಯೊಬ್ರು ಕ್ವಾಲಿಫೈಡ್ ಡೈಮಂಡ್ ಆದಾಗ ಮಾತ್ರ ಇದು ಎಲ್ಲ 71% ನೀವು ತಗೊಳ್ಳಿಕ್ಕೆ ಆಗ್ತದೆ. ಸೊ ಅದನ್ನ ಬೇರೆ ಬೇರೆ ರೀತಿಯ ಪ್ಲಾನ್ ಇದೆ. ಸೊ ಅದನ್ನ ನಿಮ್ಗೆ ಯಾವ್ದು ಬೇಕೋ ಅದನ್ನ ಸೆಲೆಕ್ಟ್ ಮಾಡ್ಕೋಬಹುದು. ಸೊ ಈಗ ನಿಮ್ಗೆ ಇದರಲ್ಲಿ ರಿಟೇಲ್ ಪ್ರಾಫಿಟ್ ಯಾವುದೇ ಇರಲಿ, ನಿಮ್ಗೆ ಇಂಟ್ರೆಸ್ಟ್ ಇದೆ ಬರೀ ರಿಟೇಲು ಮಾಡ್ಬೋದು. ನಾನು ಒಂದು ಈಗ ಯಾವುದು ನಮ್ಮ ಹೇರ್ ಡೈ ಹೇರ್ ಕಲರ್ ಇದು ಬಂದಿದೆ ನೋಡಿ, ಶಾಂಪು ಹೇರ್ ಡೈ. ಬರೇ ನೋಡಿ, ಮಾರ್ಕೆಟಲ್ಲಿ ಹೋಗಿ ನೋಡಿ ಬೇಕಾದ್ರೆ. ಅದು 20 ml ಮಾರ್ಕೆಟಲ್ಲಿ ನೀವು ಹೋಗಿದ್ರೆ ನೀವು ಎಷ್ಟು ರೇಟ್ ಇದೆ ನೋಡ್ಕೊಳ್ಳಿ. ನಮ್ಮದು ಎಷ್ಟು ರೇಟ್ ಇದೆ ನೋಡಿ. 20 ml ಮಾರ್ಕೆಟಲ್ಲಿ 100 ರೂಪೀಸ್ ರೇಟ್ ಇದೆ. ಯಾವುದು? ಆರ್ಗ್ಯಾನಿಕ್ ನೋನಿ ಹೇರ್ ಡೈ. ನೀವು ಬರ್ಕೊಳ್ಳಿ ಬೇಕಾದ್ರೆ. ನೋನಿ ಹೇರ್ ಡೈ ಹೋಗಿ ಮೆಡಿಕಲ್ ಶಾಪಲ್ಲಿ ಕೇಳಿ ಎಷ್ಟು ರೇಟ್ ಅಂತ. ಅವನು 100 ರೂಪಾಯಿ ಹೇಳ್ತಾರೆ. 20 ml ಇರ್ತದೆ 100 ರೂಪಾಯಿ. ಅದೇ ನಮ್ದು 20 ml ರೇಟ್ ಎಷ್ಟಿಟ್ಟಿದ್ದಾರೆ? ನೀವು ಯೂಸೇ ಮಾಡಲಿಲ್ಲ ಕಾಣ್ತದೆ. 70 ರೂಪಾಯಿ ಸರ್. 75 ನಮ್ಗೆ 60 ರೂಪಾಯಿ. 750 ಇದೆ. ನೋಡಿ, ನಮ್ಗೆ ನಮ್ಗೆ 60 ರೂಪಾಯಿ ಸರ್. ನಿಮ್ಗೆ 60 ರೂಪಾಯಿ, ಅದರಲ್ಲಿ 75 ರೂಪಾಯಿ ಇದೆ. ಚೆನ್ನಾಗಿದೆ ಸರ್, ಬಹಳ ಚೆನ್ನಾಗಿದೆ, ಅದ್ಭುತ. ಒಂದು ಸ್ಯಾಚೆಟ್ ಹೋದ್ರೆ ನಿಮ್ಗೆ 15 ರೂಪಾಯಿ ಸಿಗ್ತದೆ. ಮ್ಯಾಕ್ಸಿಮಮ್ ಜನ ನೋಡಿ ಸಾಧಾರಣ 40 ವರ್ಷ ಸ್ಟಾರ್ಟ್ ಆಗ್ತದೆ. ಎಲ್ಲರೂ ಸ್ಫುರದ್ರೂಪಿಗಳಾಗೋ ಚೆನ್ನಾಗಿರ್ಬೇಕು ಅಂತ ಇರ್ತಾರೆ. ಆದ್ರೆ ಮಾರ್ಕೆಟ್ ಅಲ್ಲಿ ಸಿಗೋದು ಯಾವುದು? ಅಮೋನಿಯಾ ಬೇಸ್ ನೀವು ಯೂಸ್ ಮಾಡಿದ್ರೆ ನಿಮ್ಗೆ ಕ್ಯಾನ್ಸರ್ ಗ್ಯಾರಂಟಿ. ಬಿಟ್ಕೊಡ್ತೀನಿ ಬೇಕಾದ್ರೆ. ಅಲರ್ಜಿ ಆಗತ್ತೆ ಸರ್, ಮಕ್ಕ ಎಲ್ಲ ಊದ್ಕೊಳ್ಳುತ್ತೆ, ಅಲರ್ಜಿ ಆಗ್ತದೆ, ಊದ್ಕೊಳ್ತದೆ. ನಿಮ್ಗೆ 15 ರೂಪಾಯಿ 20 ರೂಪಾಯಿ ಸಿಗ್ತದೆ ಮಾರ್ಕೆಟ್ ಅಲ್ಲಿ. ಬಟ್ ಅದೆಲ್ಲ ನೋಡಿ ಅಮೋನಿಯಾ ಹಾಕಿರ್ತಾರೆ, ಅದ್ರಲ್ಲಿ ಬರ್ದಿರ್ತಾರೆ ಅಮೋನಿಯಾ ಅಂತ. ಬಟ್ ಇದು ನಿಮ್ಗೆ ನೋ ಅಮೋನಿಯಾ ಇಲ್ಲ, ಯಾವುದೇ ಹಾರ್ಮ್ಫುಲ್ ಕೆಮಿಕಲ್ ಇಲ್ಲ. ನಾನು ಹೇಳೋದು ನಿಮ್ಗೆ ಇದು ಮಾರ್ಕೆಟ್ ಹೇಗೆ ಮಾಡ್ಬೋದಂತ. ಶ್ರೀಧರ್ ಮೂರ್ತಿ ಅವರ ಇಡೀ ಮೈಸೂರಲ್ಲಿ ಎಷ್ಟು ಬ್ಯೂಟಿ ಪಾರ್ಲರ್ ಇರ್ಬೋದು, ಇಡೀ ಮೈಸೂರು ಸಿಟಿಯಲ್ಲಿ. ಸರ್ ಈಗ ಒಬ್ರು ಹಜಾಬ್ ಅಂಗಡಿ ಕೊಟ್ಟಿದ್ದೀರಿ ಸರ್. ನಾನು ಹೇಳಿದ್ ನಿಮ್ಗೆ ಒಂದು ಬ್ಯೂಟಿ ಪಾರ್ಲರ್ ಎಷ್ಟಿರ್ಬೋದು ಸಾಧಾರಣ? ಇದೆ ತುಂಬಾ ಇದೆ ಸರ್. ಕಮ್ಮಿ ಅಂದ್ರೆ 100 ಇದೆ ನೋಡಿ. 100 ಇದೆ. ಅದಲ್ಲದೆ ಶೇವಿಂಗ್ ಶಾಪ್ಸ್ ಅನದರ್ ಒಂದು 100-200 ಇರ್ಬೋದು. ಒಂದು 300. ನಾನು ಹೇಳೋದು ಇದನ್ನ ಇಟ್ಕೊಂಡು ನೀವು 300ಕ್ಕೆ ಏನಾದ್ರೂ ವಿಸಿಟ್ ಮಾಡಿದ್ರೆ ನಿಮ್ಮ ಪರ್ಸನಲ್ PV ನಾನು ಹೇಳ್ತೀನಿ 1 ಲಕ್ಷ ಆಗ್ತದೆ. ನೋಡಿ ಬೇಕಾದ್ರೆ. ಇಟ್ ಈಸ್ ಥಿಂಗ್. ಜನಗಳಿಗೆ ಅದು ಅಗತ್ಯ ಬೇಕು. ನಾವು ಹೇಳುವ ಸ್ಟೈಲ್ ಅಲ್ಲಿ ಅವ್ರಿಗೆ ಹೇಳಿ, ನೀವು ಒಂದು ಪ್ಯಾಕೆಟ್ ಅವ್ರಿಗೆ ಹೇಳಿ, ನೀವು 750 ರೂಪಾಯಿ ನಿಮ್ಗೆ ಡಿಸ್ಕೌಂಟ್ ಅಲ್ಲಿ 600 ರೂಪಾಯಿ ಕೊಡ್ತೀನಿ. ನೀವು ಹೇಳಿ ತಗೊಂಡ್ರೆ ಒಂದೇ ಸಲ ಕೊಡಿ. ಒಂದೇ ಸಲ ಅವ್ರು ನೋಡ್ತಾರೆ. ಇಲ್ಲ, ನೀವು ಬೇಕಾದ್ರೆ ಟ್ರೈ ಮಾಡಿ ನೋಡಿ, ನಿಮ್ಮ ಒಳ್ಳೆ 2 ಫ್ರೆಂಡಿಗೆ ಇದನ್ನ ಟ್ರೈ ಮಾಡಿ ನೋಡಿ ಅಂತ ಹೇಳ್ಬಿಟ್ಟು ಏನ್ ಮಾಡಿ 150 ರೂಪಾಯಿ ಓಕೆ ಡಿಸ್ಕೌಂಟ್ ಅಲ್ಲೇ ಕೊಡಿ. 120 ರೂಪಾಯಿಗೆ 2 ಕೊಡಿ. ನೋಡಿ, ಇದನ್ನ ನೀವು ಮಾಡಿ ನೋಡಿ, ನೀವು ಶ್ರೀಮಂತರಾಗ್ಬೋದ್ರಿ. ಯಾಕೆಂದ್ರೆ ಜನರಿಗೆ ಇದು ಅಗತ್ಯ ಬೇಕು. ಜನ ಕೂದಲನ್ನ ಚೆನ್ನಾಗಿ ಇಟ್ಕೊಳ್ಬೇಕಂತ ಇದ್ದಾರೆ. ಯಾವೆಲ್ಲ ಬ್ಯೂಟಿ ಪಾರ್ಲರ್ ಇದೆ, ಯಾವ್ದೆಲ್ಲ ಸಲೂನ್ ಇದೆ, ಯಾರೆಲ್ಲ ಹಜಾಮ್ ಶಾಪ್ ಇದೆ, ಎಲ್ಲಿ ನೀವು ಇದ್ರ ಬಗ್ಗೆ ನೋಡಿ. ಅವರಲ್ಲಿ ಒಂದು ಸಲ ಕೆಲವರು ನೋಡ್ತಾರೆ 200 ರೂಪಾಯಿ ಚಾರ್ಜ್ ಮಾಡ್ತಾರೆ ಅವ್ರಿಗೆ, ಅಥವಾ 500 ರೂಪಾಯಿ ಚಾರ್ಜ್ ಮಾಡೋರು ಇದ್ದಾರೆ. ಬಟ್ ಇದು ನೋಡಿ ಬೇಕಾದ್ರೆ ಇದು ನಿಮ್ಗೆ ಸ್ಕಿನ್ನಿಗೆ ಅಂಟುವುದಿಲ್ಲ. ಯಾಕೆಂದ್ರೆ ಇದರಲ್ಲಿ ಆಲಿವ್ ಆಯಿಲ್ ಹಾಕಿದ್ದಾರೆ, ಅಲೋವೆರಾ ಇದೆ ಎಕ್ಸ್ಟ್ರಾ. ಆಮೇಲೆ ನಾನು ಹೇಳೋದು ನಿಮ್ಗೆ ಜಸ್ಟ್ ಹೌ ಯು ಕ್ಯಾನ್ ಮಾರ್ಕೆಟ್ ಇಟ್. ನಾವು ಓಪನ್ ಮಾಡಲಿಲ್ಲ, ನಮ್ಮ ಹತ್ರ ಉಂಟಂತ ಅವ್ರಿಗೆ ಗೊತ್ತುಂಟ. ನೀವು ಮೋಸ್ಟ್ ಆಫ್ ದ ನಿಮ್ಗೆ ಮೆಡಿಕಲ್ ಶಾಪ್ ಅಲ್ಲಿ ನೋನಿ ಹೇರ್ ಡೈ ಫೇಮಸ್ ಇದೆ ನೋಡಿ. ನೋನಿ ಹೇರ್ ಡೈ ಫೇಮಸ್ ಇದೆ. 50 ರೂಪಾಯಿ ಕೊಡ್ತಾರೆ. ಎಷ್ಟು ml? 10 ml. 10 ml ಗೆ 50. ನಮ್ದು 20 ml ಗೆ ನೀವು 60 ರೂಪಾಯಿ. ಅಂದ್ರೆ 10 ml ತಗೊಂಡ್ರೆ ಲೇಡೀಸಿಗೆ ಸಾಕಾಗುದಿಲ್ಲ. ಜೆಂಟ್ಸಿಗೇನೋ ಮ್ಯಾನೇಜ್ ಮಾಡ್ಬೋದು, ಬಟ್ ಲೇಡೀಸ್ಗೆ ಬೇಕಾದ್ರೆ ಅವರಿಗೆ ಮಿನಿಮಮ್ 20 ml ಬೇಕಾಗ್ತದೆ. ಅದಕ್ಕೋಸ್ಕರ ಕಂಪನಿ ಆವರೇಜ್ 20 ml. ಈ ಒಂದೇ ಒಂದು ಪ್ರಾಡಕ್ಟ್ ಅನ್ನ ನೀವು ಮೈಂಡ್ ಅಲ್ಲಿ ಇಟ್ಕೊಳ್ಳಿ, ತಗೊಳ್ಳಿ, ಸ್ಟಾರ್ಟ್ ಮಾಡಿ ನೋಡಿ. ದುಡ್ಡಿನ ಸುರಿಮಳೆ ಮಾಡ್ಬೋದು. ಅಷ್ಟು ನಿಮ್ಗೆ ದುಡ್ಡು ಬರ್ತದೆ ಇದ್ರಲ್ಲಿ. ಸೊ ಈಗ ನಿಮ್ಗೆ ಬೋನಸ್, ಡಿಫ್ರೆಂಟ್ ಟೈಪ್ಸ್ ಆಫ್ ಬೋನಸ್ ಇದೆ. ಇದರಲ್ಲಿ ಬೇರೆ ಬೇರೆ ರೀತಿಯ ಬೋನಸ್ ಇಲ್ಲಿ ಕೊಟ್ಟಿದ್ದಾರೆ ನಿಮ್ಗೆ. ಸ್ಟೇಜ್
1,000 PV 6%, 3,000 PV 9%, 10,000 12%, 20,000 15%, 32,000 18%, 45,000 21%. ಅಕ್ಯುಮುಲೇಷನ್ ಸಿಸ್ಟಮ್ ಅಲ್ಲಿ ಹೋಗ್ತಾ ಇರ್ತದೆ. ನಾವು ಏನ್ ಮಾಡ್ಬೇಕು? ನಾವು ಇಂಥವ್ರು, ಈಗ ನಾನು ಹೇಳಿದ್ನಲ್ಲ, ಎಷ್ಟೋ ಜನ ಇದ್ದಾರೆ ಡ್ರೀಮ್ ಓರಿಯೆಂಟೆಡ್, ಅವರಿಗೆ ನೀವು ಇದನ್ನ ಇಂಟ್ರಡ್ಯೂಸ್ ಮಾಡ್ಬೇಕು. ಇಂಟ್ರಡ್ಯೂಸ್ ಆದಾಗ ಜನ ಒಂದೊಂದು ಸೆಲೆಕ್ಟ್ ಮಾಡ್ಬೋದು. ನಾವು ಇದನ್ನೇ ಮಾಡಿ ಅಂತ ನಾವು ಹೇಳೋದಿಲ್ಲ. ಕೆಲವರು ಬರೇ ರಿಟೇಲ್ ಅಲ್ಲಿ ಮಾಡ್ಬೋದು, ಇನ್ನು ಕೆಲವರು ಪರ್ಸನಲ್ PV ಮಾಡ್ಬೋದು, ಇಲ್ಲಿ 1,000 PV ಮಾಡ್ಬೋದು, 3,000 PV ಮಾಡ್ಬೋದು, 10,000 PV ಮಾಡ್ಬೋದು, ಕೆಲವರು 20,000 PV ಮಾಡೋರಿದ್ದಾರೆ, ಕೆಲವರು ಒಂದೇ ತಿಂಗಳಲ್ಲಿ ಸ್ಟಾರ್ ಏಜೆಂಟ್ ಆಗೋರಿದ್ದಾರೆ 150. ಈಗ ನಮ್ಮ ಮುಫ್ತಿ ಏನೋ ಅವಳ ಹೆಸರು, ಅವಳು ಬರೇ 3 ತಿಂಗಳಲ್ಲಿ ಸ್ಟಾರ್ ಡೈಮಂಡ್ ಆಗ್ಬಿಟ್ಟು ಅವಳು ಮಲೇಷಿಯಾ ಟ್ರಿಪ್ಪಿಗೆ ಸ್ಯಾಂಕ್ಷನ್ ಆದ. PV ಎಷ್ಟು? ಅದಕ್ಕೆ 3.5 ಲಕ್ಷ PV ಮಾಡ್ಬೇಕು, ಸುಮಾರು ಅಂದ್ರೆ 10 ಲಕ್ಷ ರೂಪಾಯಿದು ಸೇಲ್ ಆಗ್ಬೇಕು ಪ್ರಾಡಕ್ಟ್. ಸೊ ಮಾಡಿದಾಳಲ್ಲ, ಅದು ಬೆಂಗಳೂರಿನವಳು, ಬೇರೆಯವಳಲ್ಲ. ಸೊ ವಿ ಹ್ಯಾವ್ ಟು ಸಲ್ಯೂಟ್ ಹರ್. ಆಸ್ ಎ ಲೇಡಿ ಕ್ಯಾನ್ ಡೂ, ನಾವು ಯಾಕೆ ಮಾಡ್ಲಿಕ್ಕಾಗೋದಿಲ್ಲ? ಸೊ ನಿಮಗೆ ಫ್ರಂಟ್ ಲೈನ್, ನೀವು ಎಷ್ಟು ಜನ ಇಂಟ್ರೆಸ್ಟ್ ಇದ್ದಾರೆ ಅವರಿಗೆ 1 by 1 ಜಾಯಿನ್ ಮಾಡ್ತಾ ಹೋಗಿ. ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ, ಯಾರಿಗೆಲ್ಲ ಬಿಸ್ನೆಸ್ ಮಾಡಬೇಕು, ನೀವು ಬಿಸ್ನೆಸ್ ಗ್ರೂಪಲ್ಲೇ ಹೋಗ್ಬೇಕಾಗ್ತದೆ. ಸೊ ಈಗ ನಿಮಗೆ 1 by 1 ಇಲ್ಲಿ ಒಂದು ಕೋಷ್ಟಕ ಕೊಟ್ಟಿದ್ದಾರೆ. ಇದೆಲ್ಲ ನಾನು ಡೀಟೇಲ್ ನೀವು ಮಾರ್ಕೆಟಿಂಗ್ ಪ್ಲಾನ್ ಅಲ್ಲಿ ನೋಡಿದ್ರಿ. ಸೊ ಬಿಕಮಿಂಗ್ ಎ ಸ್ಟಾರ್ ಏಜೆಂಟ್ ಯಾವ ರೀತಿ ಆಗ್ಬೋದು, 6 to 21% ನಿಮ್ಗೆ ಅಕ್ಯುಮುಲೇಟ್ ಆಗ್ತಾ ನೀವು ಸ್ಟಾರ್ ಏಜೆಂಟ್ ಆಗೋಗ್ತೀರಿ. ಹಾಗೇನೆ ನೆಕ್ಸ್ಟ್ ಸ್ಟೆಪ್ಪಿಗೆ ನಿಮ್ಗೆ ಡೆವಲಪ್ಮೆಂಟ್ ಬೋನಸ್ ಯಾವ ರೀತಿ ಬರ್ತದೆ, ರಿಟೇಲ್ ಪ್ರಾಫಿಟ್, ನಿಮಗೆ ಗ್ರೂಪ್ ಬೋನಸ್ ಅಂಡ್ ಡೆವಲಪ್ಮೆಂಟ್ ಬೋನಸ್. ಸೊ ಸ್ಟಾರ್ ಗ್ರೂಪ್ ಬೋನಸ್ ನಿಮಗೆ ಏರ್ತಾ ಹೋಗ್ತಾ ಇರ್ತದೆ. 25 ಇಂದ ನಿಮಗೆ 27, 29, ಆಮೇಲೆ 31, 33, 35, 37 1 by 1 ಇನ್ಕ್ರೀಸ್ ಆಗ್ತಾನೆ ಹೋಗ್ತದೆ. ನೀವು ಎಷ್ಟು ಜನ ಸ್ಟಾರ್ ಮಾಡ್ತೀರಿ ಅದನ್ನು. ಅದರ ಜೊತೆಗೆ ನಿಮಗೆ ಡೆವಲಪ್ಮೆಂಟ್ ಬೋನಸ್ ಕೂಡ 5 ರಿಂದ 15% ಡೆವಲಪ್ಮೆಂಟ್ ಬೋನಸ್ ಸಿಗ್ತದೆ. ಸೊ ನೆಕ್ಸ್ಟ್ ಬರೋದೇ ಸ್ಟಾರ್ ಗ್ರೂಪ್ ಬೋನಸ್. ಈ ಸ್ಟಾರ್ ಗ್ರೂಪ್ ಬೋನಸ್ ನಿಮಗೆ ಪ್ರಮೋಷನ್ ಆಗ್ತಾ ಹೋಗ್ತದೆ. ನಾನು ಹೇಳಿದೆ 37 ಮೈನಸ್ 25 12, ಇದನ್ನೇ 12%. ಅದು ಇನ್ಕ್ರೀಸ್ ಆಗ್ತಾ ಹೋಗ್ತದೆ ನೀವು ಹೊಸ ಜನರನ್ನ ತಂದಾಗ. ಸೊ ಹಾಗೇನೆ ನಿಮಗೆ ಡೆವಲಪ್ಮೆಂಟ್ ಬೋನಸ್ ವೆರಿ ವೆರಿ ಇಂಪಾರ್ಟೆಂಟ್ ಬೋನಸ್. ಯಾಕೆಂದ್ರೆ ಈ ಬೋನಸ್ಗೆ ಇದಕ್ಕೆ 8th ವಂಡರ್ ಅಂತ ಹೇಳ್ತಾರೆ. ಇದಕ್ಕೆ ಲಿಮಿಟೇಷನ್ ಇಲ್ಲ. ಬೇರೆ ಎಲ್ಲ ಬೋನಸ್ಗೂ ಲಿಮಿಟೇಷನ್ ಇದೆ ನೋಡಿ, ಇದಕ್ಕೆ ನೋ ಲಿಮಿಟೇಷನ್. ಯಾಕೆಂದ್ರೆ ಈಗ ಒಂದು ಲೈನ್, ಈಗ ನಮ್ದು ಶೈಲಾ ಶೆಟ್ಟಿ ಅವರು ಒಂದು ಲೈನ್ ಇದೆ. ಶೈಲಾ ಶೆಟ್ಟಿ ಅವ್ರ ಲೈನ್ ಅಲ್ಲಿ ಶೈಲಾ ಶೆಟ್ಟಿ ಅವರು ಸ್ಟಾರ್ ಆದ್ರು 5%. ಅದ್ರ ಮೇಲೆ ರಾಜೇಶ್ವರಿ ಕುರ್ತ್ಕೊಟ್ರು ಸ್ಟಾರ್ ಆದ್ರು 4%. ರಾಜೇಶ್ವರಿ ಕೆಳಗಡೆ ಇವರು ಆನಂದ್ ಮಸ್ಲಿ ಅವ್ರನ್ನ ತಿಳ್ಕೊಳ್ಳಿ, ಅವ್ರನ್ನ 3%. ಅವರ ಕೆಳಗಡೆ ನಂದ ಅವ್ರ ಇಟ್ಕೊಳ್ಳಿ, ಅವರು 2%. ಅವ್ರ ಕೆಳಗಡೆ ಹೇಮ ಅವ್ರನ್ನ ತಿಳ್ಕೊಳ್ಳಿ, ಅದು 1%. ಅಂದ್ರೆ 5 ಲೆವೆಲ್ ಅಲ್ಲಿ ಒಂದು ಲೈನ್ ಅಲ್ಲಿ ಬರ್ತದೆ. ಅಂದ್ರೆ 15% ಗ್ಯಾರಂಟಿ ಆಯ್ತು. ಶೈಲಾ ಶೆಟ್ಟಿಯಿಂದ 15% ಗ್ಯಾರಂಟಿ ಆಯ್ತು. ರಾಜೇಂದ್ರ ಭಟ್ ಲೈನ್ ಅಲ್ಲಿ 15% ಗ್ಯಾರಂಟಿ ಆಯ್ತು. ಗಂಗಾಧರ ಅವರ ಲೈನ್ ಅಲ್ಲಿ 15% ಗ್ಯಾರಂಟಿ ಆಯ್ತು. ಆಮೇಲೆ ನೆಕ್ಸ್ಟ್ ನಮ್ಮ ರಾಘವೇಂದ್ರ ಲೈನ್ ಅಲ್ಲಿ 15% ಗ್ಯಾರಂಟಿ ಆಯ್ತು. ಆಮೇಲೆ ನೆಕ್ಸ್ಟ್ ಅಂತ ಹೇಳಿದ್ರೆ ಯಾವ ಲೈನ್ ಬೇಕಾದ್ರೆ ನೀವು ಹಾಕಿ, ಆ ಲೈನ್ ಅಲ್ಲಿ ಗಂಗಾಧರ ಆಚಾರ್ಯ ಲೈನ್ ಅಲ್ಲಿ 15% ಆಯ್ತು. ಹಿತಾಕ್ಷಿ ಲೈನ್ ಅಲ್ಲಿ 15% ಆಯ್ತು. ಎಷ್ಟು ಲೈನ್ ಆದ್ರೂ 15%, ಲಿಮಿಟೇಷನ್ ಇಲ್ಲ. ನೀವು ಎಷ್ಟು ಬೇಕಾದ್ರೂ ನೀವು ಆ ಲೈನ್ ಅನ್ನ ಹಾಕ್ತಾ ಹೋಗ್ತಾ ಇರ್ಬೋದು. ಈಗ ನಿಮ್ಗೆ ಭವ್ಯ ಲೈನ್ ಭವ್ಯ ಬಂದಿದ್ದಾರೆ, ಅದೊಂದು 15%. ಅಶೋಕ್ ಲೈನ್ ಅಲ್ಲಿ 15%. ನೀವು ಹಾಕ್ತಾ ಹೋದ್ರೆ ರಾಜಮ್ಮ ಬಂದ್ರು, ಅದು 15%. ಭಾನು ಮೇಡಮ್ ಬಂದ್ರು 15%. ಮನವಳ್ಳಿಯಲ್ಲಿ ಬಂದ್ರು 15%. ಎಲ್ಲ ಲೈನ್ ಇಂದನೂ 15, ಲಿಮಿಟೇಷನ್ ಇಲ್ಲ. ಆದ್ರೆ ಸ್ಟಾರ್ ಗ್ರೂಪ್ ಬೋನಸ್ ನಿಮ್ಗೆ ನೋಡಿ 12% ಕ್ಲೋಸ್, 37ಕ್ಕೆ ನಿಂತು ಬಿಡ್ತದೆ. ಇದು ನಿಲ್ಲುವುದಿಲ್ಲ. ಅದಕ್ಕೆ 8th ವಂಡರ್ ಅಂತ ಹೇಳ್ತಾರೆ. ಬರೀ ಈ ಡೆವಲಪ್ಮೆಂಟ್ ಬೋನಸ್ ಇಂದ ನೀವು ಕೋಟಿಗಟ್ಟಲೆ ಮಾಡ್ಬೋದು. ನೀವು ಅದನ್ನೇ ಹೇಳಿ, ಇದನ್ನ ಅರ್ಥ ಆದ್ರೆ ನೀವು ಮಲಗುವುದಿಲ್ಲ. ಇಲ್ಲಿ ನೋಡಿ, ಇದು ಡೆವಲಪ್ಮೆಂಟ್ ಬೋನಸ್ ಕೊಟ್ಟಿದ್ದಾರೆ. ಸೊ 1 by 1 ನಿಮ್ಗೆ ಎಷ್ಟು ಹೋಗ್ತದೆ? 10 ಲೆಗ್ ಆದ್ರೆ ನೋಡಿ, 15 ಗುಣಿಸು 10 ಲೆಗ್ ಎಷ್ಟಾಯ್ತು? 150%. 20 ಲೆಗ್ ಆದ್ರೆ 15 ಗುಣಿಸು 20 300%. ಇದಕ್ಕೆ ಹೇಳೋದು 8th ವಂಡರ್ ಅಂತ ನಾನು ಹೇಳುದಲ್ಲ. ಈ ಡೆವಲಪ್ಮೆಂಟ್ ಬೋನಸ್ ಇತ್ತು 8th ವಂಡರ್. ಸೊ 100 ಲೆಗ್ ಹಾಕಿದ್ರೆ 1500%ಗೆ ಹೋಯ್ತು ನೋಡಿ. ಆ ರೀತಿಯಲ್ಲಿ ಈ ಪರ್ಸೆಂಟೇಜ್ ನಿಮ್ಗೆ ಸಿಗ್ತಾ ಹೋಗ್ತಾ ಇರ್ತದೆ. ಸೊ ಹಾಗಾಗಿ ಮಿನಿಮಮ್ 3, ಇದಕ್ಕೆ ನೀವು ಮಾಡ್ಬೇಕಾಗಿದೆ ಎಷ್ಟು? ಮಿನಿಮಮ್ 3,000 PV ಮಾತ್ರ. ನೀವು 3,000 PV 1ನೇ ತಾರೀಕು ಮೈಂಟೈನ್ ಮಾಡಿ ನೀವು ಎಷ್ಟು ಬೋನಸ್ ಬರ್ಬೋದು ಅಂತ ಇಮ್ಯಾಜಿನ್ ಮಾಡ್ಲಿಕ್ಕೆ ಆಗೋದಿಲ್ಲ. ಅಷ್ಟು ಬೋನಸ್ ಅನ್ನ ಇದರಲ್ಲಿ ತಗೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ನಾನು ನಿಮ್ಗೆ ಇನ್ನೊಂದು ಈಗ ಇಲಿಸ್ಟ್ರೇಷನ್ ಕೊಟ್ಟಿದ್ದಾರೆ.
ಈಗ ಕೆಲವರು ಇದ್ದಾರೆ ಇದರಲ್ಲಿ, ಇದಂದ್ರೆ ನಿಮ್ಗೆ ಕರೆಕ್ಟ್ ಆಗಿ ಇದು ಅರ್ಥ ಆಗ್ಲಿಲ್ಲ. ನಾನು ಹೇಳೋದು ಕೇಳಿ, ಈ ಸಿಸ್ಟಮ್ ಅರ್ಥ ಆಗ್ಲಿಲ್ಲ. ಯಾಕಂದ್ರೆ ನೀವು ಪ್ಲಾನೇ ಕೊಡುದಿಲ್ಲ. ಸಿಸ್ಟಮ್ ಎಲ್ಲಿ ಅರ್ಥ ಆಗ್ತದೆ? ಓನ್ಲಿ ಪ್ರಾಡಕ್ಟ್ RGGL, ಸ್ಪಿರುಲಿನಾ, ಕಾಫಿ, ಟೀ, ಪೇಸ್ಟ್, ಸೋಪ್ ಇದೆ. ಇದು ಸಹ ನಿಮ್ಗೆ ನೆಟ್ವರ್ಕಿಂಗ್ ಅಲ್ಲಿ ಇದನ್ನ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಾಗ್ತದೆ. ಸೊ ಬರೇ ಒಂದು ಇಲ್ಲಿ ಕೋಷ್ಟಕ ಕೊಟ್ಟಿದ್ದಾರೆ ನೋಡಿ, ನೀವು ಬರೇ ಸ್ಟಾರ್ ಏಜೆಂಟ್ ಆದ್ರೂ ದುಡ್ಡು ಮಾಡ್ಬೋದು ಅಂತ ಹಾಕಿದ್ದಾರೆ. ಬರೇ ಸ್ಟಾರ್ ಏಜೆಂಟ್ ನೀವು, ಮತ್ತೆ ಇನ್ನು ಮುಂದಕ್ಕೆ ಹೋಗ್ಲಿಲ್ಲ ನೀವು ಇದರಲ್ಲಿ ಹಣ ಬೇಕಾದಷ್ಟು ಮಾಡ್ಬೋದು. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ನೀವು ಇಲ್ಲಿ 37%. ನಾನಿದೆ ಅಂತ ತಿಳ್ಕೊಳ್ಳಿ, ಕೆಳಗಡೆ ಇದ್ದಾರೆ ಎಲ್ಲ 27% ಅಲ್ಲೇ ಇದ್ದಾರೆ ನೋಡಿ. ಯಾರು ಮುಂದಕ್ಕೆ ಹೋಗಿಲ್ಲ. ಕ್ವಾಲಿಫೈ ಸ್ಟಾರ್ ಏಜೆಂಟ್, ಕ್ವಾಲಿಫೈ 3ನೇ 4ನೇ 5ನೇ ಕ್ವಾಲಿಫೈ ಸ್ಟಾರ್ ಏಜೆಂಟ್. ನನಗೆ ಎಷ್ಟು ಸಿಗ್ತದೆ ಒಂದು ಲೈನ್ ನಲ್ಲಿ? 37 ಮೈನಸ್ 27 10%. 6 ಲೈನಲ್ಲಿ 60%. 6 ಲೈನಲ್ಲಿ 60% ಸಿಗ್ತದೆ. ಸೊ ಇದನ್ನ ನೀವು ಅಂಡರ್ಸ್ಟ್ಯಾಂಡ್ ಮಾಡಿದ್ರೆ ನೀವು ಎಲ್ಲಿಂದ ಎಲ್ಲಿಗೆ ಹೋಗ್ತೀರಿ. ಕೆಳಗಡೆ ಲೈನ್ ಅಲ್ಲಿ ಸೇಮ್ ಇದ್ದಾರೆ, ಎಲ್ಲಾ ಲೈನ್ ಸೇಮ್ ಇದ್ದಾರೆ ನೋಡಿ, ಎಲ್ಲರಿಂದ 10% ಬರ್ತದೆ. ಸೊ ಆದ್ರಿಂದ ನಿಮ್ಗೆ ನೀವು ಸ್ವಲ್ಪ ಒಂದು ತೆಗೆದು ಇಟ್ಕೊಂಡು ಇದನ್ನ ಸರಿಯಾಗಿ ಯೋಚನೆ ಮಾಡಿದ್ರೆ ನಿಮ್ಗೆ ನಿದ್ರೆ ಬರುವುದಿಲ್ಲ ನೋಡಿ. ಯಾಕಂದ್ರೆ ಅವರಿಗೂ ಹಣ ಬರ್ತದೆ, ನಿಮ್ಗೂ ಹಣ ಬರ್ತದೆ. ಸೊ ಆ ರೀತಿಯಲ್ಲಿ ಇದು ವರ್ಕ್ ಆಗ್ತದೆ. ನೆಕ್ಸ್ಟ್ ನಿಮ್ಗೆ ಲೀಡರ್ಶಿಪ್ ಬೋನಸ್. ಇದಕ್ಕೆ ರೀಚ್, ಕರ್ನಾಟಕದವರು ಇದಕ್ಕೆ ರೀಚ್ ಆಗ್ಲೇ ಇಲ್ಲ. ಎಲ್ಲೋ ಒಂದು 2-3 ಜನ 4-5 ಜನ ಇರ್ಬೋದು ನೋಡಿ, ಈ ಬೋನಸ್ಗೆ ರೀಚೇ ಆಗ್ಲಿಲ್ಲ. ಯಾಕಂದ್ರೆ ಅವರಿಗೆ ಕ್ವಾಲಿಫೈಡ್ ಡೈಮಂಡ್ ಅಂದ್ರೆ ಏನ್ ಗೊತ್ತಿಲ್ಲ, ಕೆಳಗಡೆ ಕ್ವಾಲಿಫೈಡ್ ಡೈಮಂಡ್ ಮಾಡಬೇಕು ಯಾಕಂತ ಗೊತ್ತಿಲ್ಲ. ನೀವು ಇದರಲ್ಲಿ ಇಂಪಾರ್ಟೆಂಟ್ ಅಂದ್ರೆ ಕ್ವಾಲಿಫಿಕೇಶನ್ ಇಂಪಾರ್ಟೆಂಟ್, 3000 PV ಇಂಪಾರ್ಟೆಂಟ್. ಪ್ರತಿಯೊಬ್ರು ಅವರು ಈಗ ನಿಮ್ಗೆ 6 ಲೈನ್ ಇದ್ರೆ 6 ಲೈನ್ ಅಲ್ಲಿ ಕ್ವಾಲಿಫೈ ಆದ್ರೆ ಮಾತ್ರ ಈ ಬೋನಸ್ಗೆ ನೀವು ಎಲಿಜಿಬಿಲಿಟಿ ಬರ್ತಾರೆ. ಈ ಬೋನಸ್ ನೀವು ತಿಳ್ಕೊಂಡ್ರೆ ನಿಮ್ಗೆ ಎಷ್ಟು ಹಣ, ನಾನು ಹೇಳಿದ ನಿಮ್ಗೆ ಈಗ ಒಂದು ಮಿನಿಮಮ್ ಒಂದು 50,000 ಬರ್ತದೆ ಅಂತ ತಿಳ್ಕೊಳ್ಳಿ. 50,000ದಲ್ಲಿ ನಿಮ್ಗೆ ಲೀಡರ್ಶಿಪ್ ಬೋನಸ್ ಎಷ್ಟು ಗೊತ್ತುಂಟ ನಿಮ್ಗೆ? 40,000 ಇರ್ತದೆ. ಉಳಿದದ್ದು 10%, ಉಳಿದದ್ದೆಲ್ಲ ಬೋನಸ್ಗಳು. ಈ ಲೀಡರ್ಶಿಪ್ ಬೋನಸ್ ಸಾಧಾರಣ 90, ಒಂದು 1 ಲಕ್ಷ ಬರ್ತದೆ. 90,000 ನಿಮ್ಗೆ ಈ ಬೋನಸ್ ಅಲ್ಲಿ ಬರ್ತದೆ. ಯಾಕಂದ್ರೆ ಇದು ಲಿವರೇಜ್ ಆಗ್ತದೆ, ಎಕ್ಸ್ಪೋನೆನ್ಷಿಯಲ್ ಗ್ರೋತ್ ಆಗ್ತದೆ. ಯಾಕಂದ್ರೆ ಫೈನಲ್ ಹಂತದಲ್ಲಿ ಕ್ವಾಲಿಫಿಕೇಶನ್ ಎಲ್ಲರೂ ಕ್ವಾಲಿಫೈಡ್. ಸೊ ಆದ್ರಿಂದ ದಿಸ್ ಬೋನಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಇನ್ DXN ಮಾರ್ಕೆಟಿಂಗ್ ಪ್ಲಾನ್. ಇದನ್ನ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಬೇಕು. ಈಗ ನಿಮ್ಗೆ ಬೇಕಾದಷ್ಟು ಲೈನ್ ಇರ್ಬೋದು, ಆ ಲೈನ್ ಅಲ್ಲಿ ನೀವು ಎಷ್ಟು ಲೈನ್ ಹಾಕ್ಲಿ, ಫಸ್ಟ್ ಲೆವೆಲ್ ಅಲ್ಲಿ 5%. ಈಗ ನಮ್ಗೆ 1 by 1 ನಾನು ಹೇಳ್ಬೋದು. ಅಶೋಕ್ ಅಂತ ತಗೊಳ್ಳಿ, ಅಶೋಕ್ ನಮ್ಮ ಲೈನ್ ಅಲ್ಲಿ ಈಗ ಫಸ್ಟ್ ಲೈನ್ ಅಂದ್ರೆ ಅವ್ರು 10 ಲಕ್ಷ PV ಮಾಡಿದ್ರೆ ಡೈರೆಕ್ಟ್ ಎಷ್ಟು ಬರ್ತದೆ ನನಗೆ? 50,000 ರೂಪಾಯಿ ಬರ್ತದೆ. 50,000 ನಿಮ್ಗೂ ಕೂಡ. ಈಗ ನಮ್ಮ ಇವರಿದ್ದಾರೆ, ಅಶೋಕ್ ಅವರಿದ್ದಾರೆ. ಅಶೋಕ್ ಅವರಿಗೆ ದಿನೇಶ್ ಅವರಿದ್ದಾರೆ. ದಿನೇಶ್ ಅವರ 10 ಲಕ್ಷ PV ಮಾಡಿದ್ರೆ ಅಶೋಕ್ ಅವರಿಗೆ 50,000 ರೂಪಾಯಿ ಬರ್ತದೆ ಪ್ರತಿ ತಿಂಗಳು. ಒಂದು ತಿಂಗಳಲ್ಲ ಇದು. ಅದಕ್ಕೋಸ್ಕರ ನೀವು ಸಿಸ್ಟಮ್ ಅನ್ನ ನೀವು ಪ್ಲಗ್ ಆಗ್ಬೇಕು. ಈಗ ಮಹಾರಾಷ್ಟ್ರದವರೆಲ್ಲ ಅಷ್ಟು ಯಾಕೆ ಮಾತಾಡ್ತಾರೆ? ಅವರು ಸಿಸ್ಟಮ್ಗೆ ಪ್ಲಗ್ ಆಗಿದ್ದಾರೆ, ಜನರನ್ನ ಡಿಸ್ಟ್ರಿಬ್ಯೂಟ್ ಜಾಸ್ತಿ ಮಾಡಿದ್ದಾರೆ, ಕ್ವಾಲಿಫೈ ಆಗಿದ್ದಾರೆ. ಅದಕ್ಕೋಸ್ಕರ ಅಷ್ಟು ಜೋಶಲ್ಲಿ ಮಾತಾಡ್ತಾರೆ. ಮನಿ ಮೇಕ್ ಮೆನಿ ಥಿಂಗ್ಸ್ ಅಂತ. ಮನಿ ಇಸ್ ನಾಟ್ ಎವ್ರಿಥಿಂಗ್. ಬಟ್ ಮೊನ್ನೆ ನಾನು ಒಂದು ವಿಡಿಯೋ ಹಾಕಿದೆ, ಡಾಕ್ಟರ್ ಶೆಟ್ಟಿ ಅವರದ್ದು, ನಾರಾಯಣ ಹೃದಯ ಅಲ್ಲ ಓನರ್ ಇದಾರಲ್ಲ, ಅವರದ್ದು ಒಂದು ವಿಡಿಯೋ ಹಾಕಿದ್ದೀನಿ ನೋಡಿ. ಅವ್ರು ಹೇಳ್ತಾರೆ ಮನಿ ಇಸ್ ಜಸ್ಟ್ ಲೈಕ್ ಆಕ್ಸಿಜನ್. ದೇವಿಪ್ರಸಾದ್ ಶೆಟ್ಟಿ. ಕರೆಕ್ಟ್, ದೇವಿಪ್ರಸಾದ್ ಶೆಟ್ಟಿ ಅವರು ದೇವಿ ಶೆಟ್ಟಿ ಅವ್ರದ್ದೊಂದು ವಿಡಿಯೋ ನೋಡಿದ್ರ ನೀವು? ಎಷ್ಟು ಜನ ನೋಡಿದ್ರಿ? ನೋಡೋಣ, ನಾನು ಹಾಕಿದ್ದೀನಿ ನಿಮ್ಗೆ. ನೋಡಿದೀವಿ ಸರ್, ನಾವು ನೋಡಿದೀವಿ ಸರ್, ಕೇಳಿದೀವಿ ಸರ್, ನಾವು ಕೇಳಿದೀವಿ. ತುಂಬಾ ಚೆನ್ನಾಗಿದೆ. ಹಾ. ಮನಿ ಬಗ್ಗೆ ಅವ್ರು ಬಹಳ ಚೆನ್ನಾಗಿ ಹೇಳಿದ್ದಾರೆ, ಹೇಗ್ ಮಾಡ್ಬೇಕು ಅನ್ನೋದನ್ನ, ಯಾಕೆ ಮಾಡ್ಬೇಕು ಅಂತಾನು ತಿಳಿಸಿದಾರೆ ಸರ್. ಅದು ಮಾತ್ರ ಅಲ್ಲ, ಅವ್ರದ್ದು ಬ್ಯಾಲೆನ್ಸ್ ಶೀಟ್ ಎವ್ರಿ ಡೇ ಅಂತೆ. Yes, sir, ಎವ್ರಿ ಹೌದು. ಡೇ ಅವರಿಗೆ ರಾತ್ರಿ 10 ಗಂಟೆಗೆ ಎಲ್ಲಾ ಹಾಸ್ಪಿಟಲ್ ಇಂದ ರಿಪೋರ್ಟ್ ಬರ್ಬೇಕಂತ ನೋಡಿ. ಅವ್ರಿಗೆ ಗೊತ್ತಾಗ್ಬಿಡ್ತದೆ ಇವತ್ತು ಎಷ್ಟು ಲಾಸ್ ಇದೆ, ಎಷ್ಟು ಪ್ರಾಫಿಟ್ ಇದೆ, ಎಲ್ಲಾ ಗೊತ್ತಾಗ್ಬಿಡ್ತದೆ. ಎವ್ರಿ ಡೇ ಯಾರಾದ್ರೂ ಎಂತ ಒಂದು ಡಾಕ್ಟರ್ ಆಗಿ ಒಂದು ಮೈಂಡ್ ನೋಡಿ. ಅವ್ರು ಹೇಳ್ತಾರೆ ಮನಿ ಇಸ್ ಜಸ್ಟ್ ಲೈಕ್ ಆಕ್ಸಿಜನ್. ನಿಮ್ಗೆ ಆಕ್ಸಿಜನ್ ಇಲ್ಲ ಅಂದ್ರೆ ಎಷ್ಟು ಟೈಮ್ ಬದುಕಬಹುದು? 3 ನಿಮಿಷ ಅಂತಾರು. ಅದು ದಟ್ ಮಚ್ ಮನಿ ಇಸ್ ಇಂಪಾರ್ಟೆಂಟ್ ಅಂತಾರೆ ಲೈಫಲ್ಲಿ. ಆಸ್ ಎ ಡಾಕ್ಟ್ರು ಮನಿ ಬಗ್ಗೆ ಇಷ್ಟು ಮಾತಾಡ್ತಾರೆ ಅಂತ ಹೇಳಿದ್ರೆ ನಾವು ಬಿಸ್ನೆಸ್ ಆಗಿ ಎಷ್ಟು ಮಾತಾಡ್ಬೇಕು. ನಾವು ಮನಿ ಬಗ್ಗೆ ಎಲ್ಲಿಯೂ ಮಾತಾಡೋದಿಲ್ಲ. ಇದೇ ನಮ್ಮ ವಿಪರ್ಯಾಸ. ಅದೇ ಹೇಳುದು, ನೀವು ಎಲ್ಲಿ ಯಾವ್ದ್ರ ಬಗ್ಗೆ ಯೋಚನೆ ಮಾಡ್ತಿರೋ ಅದೇ ನಾವು ಆಗ್ತೀವಿ. ಸೊ ಇದನ್ನ ನೀವು ಫಸ್ಟ್ ತಿಳ್ಕೊಳ್ಳಿ. ಪ್ರಾಡಕ್ಟ್ ಹೋಗ್ತದೆ, ಪ್ರಾಡಕ್ಟ್ ಕ್ವಾಲಿಟಿ ಇದೆ ನಮ್ದು, ನೋ ಪ್ರಾಬ್ಲಮ್. ಕ್ವಾಲಿಟಿ ನಮ್ಗೆ ಪ್ರಾಡಕ್ಟ್ ಯಾವ್ದಂದ್ರೆ ನಿಮ್ಗೆ ಜಿರಳೆ ಇದ್ದಾಗೆ ನೋಡಿ. ಜಿರಳೆ 2 ಮೀಸೆ ಹಿಂಗೆ ಇಟ್ಕೊಂಡು ನೋಡಿ, ಜಿರಳೆಯನ್ನ ನೋಡ್ತಾ ಇರಿ. 2 ಮೀಸೆ ಇಟ್ಕೊಂಡು ಹಿಂಗೆ ಅಂತದ್ದು ಯಾಕದು?
ಸೀದಾ ಹೋಗ್ಬಿಡ್ತದೆ. ಅಲ್ಲಿ ಮೀಸೆ ಮಾತ್ರ ಹೋಗೋದು, ಬಾಡಿ ಹೋಗೋದಿಲ್ಲ. ಆದ್ರೆ ಆ ಮೀಸೆ ಹೋದ್ರೂ ಕೂಡ ಬಾಡಿ ಸಹ ಅದ್ರ ಒಳಗಡೆ ಹೋಗ್ಬಿಡ್ತದೆ. ಇದದ್ದೇ ಜಿರಳೆಯಲ್ಲಿ ಕಲಿಯೋದು ಒಂದು. ಅದೇ ತರ ನಮ್ಗೆ ಈ ಪ್ರಾಡಕ್ಟ್ ಇದೆಯಲ್ಲ, ಇದು ನಿಮ್ಗೆ ಮೀಸೆ ಇದ್ದಾಗೆ. ಒಳಗೆ ಹೋಗ್ಲಿಕ್ಕೆ ಮಾತ್ರ ಇದು, ಒಳಗೆ ಹೋಗ್ಲಿಕ್ಕೆ ನಿಮ್ಗೆ ಪ್ರಾಡಕ್ಟ್ ಬೇಕು. ಒಳಗೆ ಹೋದ ನಂತರ ಡಾಕ್ಟರ್ ಲಿಮ್ ಹೇಳ್ತಾರೆ ಗ್ಯಾನೋಡರ್ಮಾ ಅಂಡ್ ಗೋಲ್ಡ್ ಮೈನ್. ಒಳಗಡೆ ಗೋಲ್ಡ್ ಮೈನ್ ಇದೆ. ನಾವೀಗ ಅಶೋಕ್ ಅವರು ಬರೇ ಪ್ರಾಡಕ್ಟ್ ಅಂತ ಹೇಳಿದ್ರೆ ಅವರು ಅಷ್ಟು ದೊಡ್ಡದಾಗಿ ಬೆಳೀತಾ ಇದ್ರ. ಅವ್ರೇನಾದ್ರು ನಾವು ಅವರಿಗೆ ಹೇಳಿದ್ವಿ ಪ್ರಾಡಕ್ಟ್ ಆಫ್ ದ ಪ್ರಾಡಕ್ಟ್ ಮಾಡ್ಬಿಟ್ಟಿವಿ ಅವರನ್ನು. ಅವ್ರು ನೋಡಿ, ಶೈಲಾ ಶೆಟ್ಟಿ ಅವ್ರು ನೋಡಿ, ಆನಂದ್ ಮಸ್ಲಿ ಅವ್ರು ನೋಡಿ, ಶ್ರೀಧರ್ ಮೂರ್ತಿ ಅವ್ರು ನೋಡಿ, ಇವರು ಪ್ರಾಡಕ್ಟ್ ಆಫ್ ದ ಪ್ರಾಡಕ್ಟ್. ಅವ್ರು ಎಷ್ಟೋ ಜನರ ಅಪಾಯಿಂಟ್ಮೆಂಟ್ ಮಾಡ್ಬೋದು. ಇದನ್ನ ನೀವು ಪ್ರಾಡಕ್ಟ್ ಇಂದ ಒಳಗೆ ಹೋಗ್ಲಿಕ್ಕೆ ಮಾತ್ರ ಪ್ರಾಡಕ್ಟ್ ನೋಡಿ. ಅದ್ರ ನಂತರ ನೀವು ಅವ್ರನ್ನ ಸರಿಯಾಗಿ ಅರ್ಥ ಮಾಡಿಬಿಟ್ಟು, ನಿನ್ನೆ ಒಬ್ರು ಬಂದಿದ್ರು, ಅವರ ಮೀಟಿಂಗ್ ಆಲ್ರೆಡಿ ಬಂದಿದ್ದಾರೆ. ಆಫ್ಟರ್ ಮೀಟಿಂಗ್ ಅವರು ಯಾವ ಮೀಟಿಂಗ್ ಅಟೆಂಡ್ ಆದ್ರು? ನಮ್ಮ ಸೌತ್ ಲೀಡರ್ಶಿಪ್ ಮೀಟಿಂಗ್ ಕ್ಯಾಂಪಿಗೆ ಅಟೆಂಡ್ ಆದ ನಂತರ ಅವ್ರು ಬಂದಿದ್ದಾರೆ. ಅಗ್ರಿ ಪ್ರಾಡಕ್ಟ್ ಬಗ್ಗೆ ಭಾರಿ ಇಂಟ್ರೆಸ್ಟ್. ಸರ್, ನೀವು ಕೊಡೋದಾದ್ರೆ ಹೋಲ್ ಕರ್ನಾಟಕನೇ ನಾನು ತಗೊಳ್ತೀನಿ ಅಂತ. ನೋಡಿದ್ರೆ ಆ ಮೀಟಿಂಗ್ ಪವರ್ ಎಷ್ಟಿರ್ಬೋದು. ಹೋಲ್ ಕರ್ನಾಟಕ, ಅದು ಎಷ್ಟೇ ದುಡ್ಡಾಗ್ಲಿ ಸರ್, ಅದ್ರ ಬಗ್ಗೆ ನೀವು ವರಿ ಮಾಡಬೇಡಿ. ನೀವು ಸೇಲ್ಸ್ ಬಗ್ಗೆ ವರಿ ಮಾಡಬೇಡಿ. ನಿಮ್ಗೆ ಇದು ಕೊಡ್ಲಿಕ್ಕೆ ಆಗ್ತದ ನೋಡಿ. ಹೀಗೆ ಮಾತಾಡುವವರು ಇದ್ದಾರೆ ಅಂತ ಹೇಳಿದ್ರೆ ನಾವು ಯಾವ್ದು ಕಾರಣ? ಅದು ಮಾರ್ಕೆಟಿಂಗ್ ಕಾರಣ, ನಾಟ್ ಪ್ರಾಡಕ್ಟ್. ಪ್ರಾಡಕ್ಟ್ ಅಫ್ಕೋರ್ಸ್ ಪ್ರಾಡಕ್ಟ್ ನಾನು ಹೇಳಿದಲ್ಲ, 200 ದೇಶದಲ್ಲಿ ಪ್ರಾಡಕ್ಟ್ ಹೋಗ್ತದೆ. ನಮ್ಮ ಪ್ರಾಡಕ್ಟ್ ಹೆಲ್ತ್ ಸಿಗ್ತದೆ, ಗ್ಯಾರಂಟಿ ಇದೆ. ಹೌ ಟು ಮೇಕ್ ದ ಬಿಸ್ನೆಸ್, ದಟ್ ಈಸ್ ಇಂಪಾರ್ಟೆಂಟ್. ನೀವು ಇದರಿಂದ ದೊಡ್ಡ ಬಿಸ್ನೆಸ್ ಅನ್ನ ಕಟ್ಬೋದು, ನೀವು ಆರಾಮ ಇರ್ಬೋದು. ಮೊನ್ನೆ ನಿಮ್ಗೆ ಇನ್ನೊಂದು ಹೇಳ್ತೀನಿ ಕೇಳಿ. ಅವ್ರ ಹೆಸರು ಮುಸ್ಲಿಂ. ನಮ್ಮ ಮೀಟಿಂಗ್ ಅಲ್ಲಿ, ಕ್ರೌನ್ ಡೈಮಂಡ್ ಮೀಟಿಂಗ್ ಅಲ್ಲಿ ಅವರು ಏನು ಮಾತಾಡಿದ ಅಂದ್ರೆ ನಮ್ಗೆ ಆಶ್ಚರ್ಯ ಆಗ್ತದೆ. ಸರ್, ಪ್ರತಿ ತಿಂಗಳು ಲಕ್ಷ ನೀವು ಬೋನಸ್ ಕೊಡ್ತಾ ಇದ್ದೀರಲ್ಲ, ಈ ಬೋನಸ್ ಅನ್ನ ನಾನು ಏನ್ ಮಾಡ್ಲಿ? ಇದಕ್ಕೆ ನೀವು ಉತ್ತರ ಕೊಡಿ ಅಂತ. ನೀವು ಏನ್ ಹೇಳ್ಬೋದು ನಿಮ್ಗೆ ಉತ್ತರ ಇದಕ್ಕೆ? ಕಂಪ್ನಿಗೆ ಕೇಳಿದ್ರು, ಕಂಪ್ನಿ ಮ್ಯಾನೇಜ್ಮೆಂಟಿಗೆ ಅವ್ರಿಗೆ ಕೇಳ್ತಾನೆ ಕ್ವಶನ್. ನಾವು ದುಡ್ಡು ಬರೋದಿಲ್ಲ, ಅವ್ರ ದುಡ್ಡು ಬಂದದ್ದನ್ನ ಏನ್ ಮಾಡೋದು ಅಂತ ಕೇಳ್ತಾರೆ. ಅವ್ರ ಹೆಸರು ಎಂತೋ ಇದೆ, ನಾನು ನಿಮ್ಗೆ ಫೋಟೋ ಕಳಿಸ್ತೀನಿ, ನಾವು ವಿಡಿಯೋ ಕಳಿಸ್ತೀನಿ. ಅವ್ನು ಜಸ್ಟ್ ಸೇಮ್ ಇಮ್ಯಾಜಿನ್. ಕ್ವಶನ್ ಧರ್ಮಶೀಲ ಕೂಡ ಕೇಳಿದ್ರಂತಲ್ಲ ಸರ್? ಪ್ರದೀಪ್ ಸರ್ ಹೇಳಿದ್ರಲ್ಲ ಸರ್, ನೀವು 2 ಕೋಟಿ 3 ಕೋಟಿ ಮಾಡ್ಬೋದಲ್ಲ ಅಂದ್ರೆ ನಾನ್ ಏನ್ ಮಾಡ್ಲಿ ಆ ದುಡ್ಡನ್ನ? ನಾನ್ ಮಾಡ್ಬೋದು 3 ಕೋಟಿ, ಆದ್ರೆ ಆ ದುಡ್ಡು ತಗೊಂಡು ನಾನು ಏನ್ ಮಾಡ್ಲಿ ಹೇಳಿ ಸರ್ ಅಂದ್ರೆ. ಕ್ವಶನ್ ಕರೆಕ್ಟ್ ಇದೆ ತಾನೆ. ಎಲ್ಲಿ ಇನ್ವೆಸ್ಟ್ ಮಾಡೋದು, ಏನ್ ಇನ್ವೆಸ್ಟ್ ಮಾಡೋದು ಅಂದ್ರೆ ನಮ್ಗೆ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಗೊತ್ತಿಲ್ಲ ಅಂತ. ಅದಕ್ಕೆ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ನಮ್ಗೆ ಯಾರು ಹೇಳ್ಕೊಡೋದಿಲ್ಲ. ಏನ್ ಮಾಡೋದು, ಹೇಗಾಗ. ಈಗ ಎಷ್ಟೋ ಜನ ಕೋಟಿಪತಿ ಇದ್ದಾರೆ, ಯಾವ ರೀತಿ ಅವ್ರು ಆಗಿದ್ದಾರೆ, ಯಾವ ರೀತಿ ಇದ್ದಾರೆ, ತಲಾಂತರ ಯಾಕೆ ಆಗ್ತಾರೆ? ಯಾಕಂದ್ರೆ ಅದು ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್. ನೀವು ಹಣ ಆಗ್ತಾ ಇದ್ರೆ ಅದನ್ನ ಮ್ಯಾನೇಜ್ ಮಾಡೋದು ಹೇಗೆ ಅಂತ ಗೊತ್ತಿರ್ಬೇಕು. ಹಣನ ನಾವು ಬೆಳೆಸೋದು ಹೇಗೆ ಗೊತ್ತಿರ್ಬೇಕು, ಉಳಿಸೋದು ಹೇಗೆ ಗೊತ್ತಿರ್ಬೇಕು, ಅದೇನ ನಾವು ಸಸ್ಟೈನ್ ಮಾಡೋದು ಹೇಗೆ ಗೊತ್ತಿರ್ಬೇಕು. ಅವ್ರು ಬೇಕಾದಷ್ಟು ಆಪ್ಷನ್ ಕೊಟ್ಟರು ಅವರಿಗೆ ಕಂಪ್ನಿಯಿಂದ. ಸೊ ನಾವ್ ಇವತ್ತು ನೆಕ್ಸ್ಟ್ ಏನಿಲ್ಲ, ನೀವು ಬೇಕಿದ್ರೆ ಬೋನಸ್ ಬೇಡ ಅಂದ್ರೆ ನೀವು ಗೋಲ್ಡ್ ಬಿಸ್ಕೆಟ್ ಅನ್ನ ತಗೋಬಹುದು. ಕಂಪನಿ ವಿಲ್ ಗಿವ್ ಗೋಲ್ಡ್ ಬಿಸ್ಕೆಟ್ ರಿಲೀಸ್ ಮಾಡ್ತಾ ಇದೆ. ಸೊ ಅದನ್ನ ನೀವು ತಗೊಂಡು ಇಟ್ಕೊಳ್ಬಹುದು. ಅಥವಾ ನಿಮ್ಗೆ ಬೇರೆ ಏನಾದ್ರೂ ಇಂಟ್ರೆಸ್ಟ್ ಇದ್ರೆ ನಿಮ್ಮ ಸಜೆಷನ್ ಕೊಡ್ಬೋದು. ಅವನೇ ಒಂದು ಸಜೆಷನ್ ಕೊಟ್ಟ, ಏನ್ ಗೊತ್ತುಂಟ ನಿಮ್ಗೆ? ಸೊ ಎಲ್ಲಾ ಕಡೆ ಸರ್, ಎಲ್ಲಾ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸ್ ಅಲ್ಲಿ DXN ರಿಯಲ್ ಎಸ್ಟೇಟ್ ಮಾಡಿ, DXN ಬಿಲ್ಡಿಂಗ್ಸ್ ಅನ್ನ ಸ್ಟಾರ್ಟ್ ಮಾಡಿ ಅಂತ ನೋಡಿ. ಆಲ್ರೆಡಿ ಕಂಪನಿ ರಿಯಲ್ ಎಸ್ಟೇಟ್ ಅಲ್ಲಿ ಇದೆ ಮಲೇಷ್ಯಾದಲ್ಲಿ. ಸೊ ಅದನ್ನ ಇಂಡಿಯಾದಲ್ಲಿ ಸ್ಟಾರ್ಟ್ ಮಾಡಿ. ಅದಕ್ಕೆ ಕಂಪನಿಯ CEO ಹೇಳಿದ್ರು, ಓಕೆ, ನೋ ಪ್ರಾಬ್ಲಮ್, ಯು ಹ್ಯಾವ್ ಟು ಗಿವ್ 50%. ನಾವೀಗ ಒಂದು 100 ಮನೆ ಕಟ್ಟಿದ್ರೆ 50 ಮನೆ ನೀವು ತಗೊಳ್ಳಿ, ನಿಮ್ಮ ಟೀಮ್ನವ್ರು ತಗೊಳ್ಳಿ, ಉಳಿದದ್ದು ನಾವು ಮ್ಯಾನೇಜ್ ಮಾಡ್ತೀವಂತೆ. ಅದಕ್ಕೆ ಅವನು ಒಪ್ಕೊಂಡ ನೋಡಿ. ಸೊ ಹಾಗಾಗಿ ನಾವು DXN ಅಲ್ಲಿ ನಮ್ಗೆ ಇದು ಆಶ್ಚರ್ಯ ಆಗ್ತದೆ ಕೆಲವು ಟೈಮ್. ಇದು ನಿಜ. ನಮ್ಗೆ ಅವರು ಮೊನ್ನೆ ಬೆಂಗಳೂರಲ್ಲಿ ಅಶೋಕ್ ಹೋಟ್ಲಲ್ಲಿ ಅವನು ಈ ಕ್ವಶನ್ ಅನ್ನ ಕೇಳಿದನು. ಸೊ ಹಾಗಾಗಿ ಜನ ಬೇಕಾದಷ್ಟು ಇದರಲ್ಲಿ ಮಾಡ್ತಾ ಇದ್ದಾನೆ. ಇದನ್ನ ಅಂಡರ್ಸ್ಟ್ಯಾಂಡ್ ಮಾಡಲಿಲ್ಲ ನಾವು ಅಷ್ಟೇ. ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ರೆ ಇದರಲ್ಲಿ ಸಾಧ್ಯ ಉಂಟು. ಸೊ ಕಂಪನಿ ನಿಮ್ಗೆ ಹಣ ಕೊಡ್ತದೆ. ಮೊಬೈಲಿಗೆ ಎಲ್ಲರಲ್ಲಿ ಸ್ಮಾರ್ಟ್ ಫೋನ್ ಇದೆ. ಕಂಪನಿ ನೀವು 3 ಲೆಗ್ 60 ಸಾವಿರ PV ಆದ್ರೆ ನೋಡಿ, ಈ ಫೋನ್ ಅನ್ನ ನಿಮ್ಗೆ ಸುಮಾರು 15,000 ಫೋನ್ ಅನ್ನ ಕಂಪನಿ ನಿಮ್ಗೆ ಕೊಡ್ತದೆ. ಈ ಫೋನ್ ಬೇಡ ಅಂತ ಹೇಳಿದ್ರೆ ನಿಮ್ಗೆ ಕಂಪನಿ ನಿಮ್ಗೆ ಕ್ಯಾಶ್ ಕೊಟ್ಬಿಡ್ತದೆ. 15,000 ಕ್ಯಾಶ್ ಅನ್ನ ನಿಮ್ಗೆ ಕೊಟ್ಬಿಡ್ತದೆ. ಇದು 12.5 ಓಲ್ಡ್ ಇದೆ, ಈಗ 15,000 ಕ್ಯಾಶ್ ಕೊಡ್ತದೆ. ಸೊ ಜಸ್ಟ್ ಇದನ್ನ ನೀವು ಹೈಲೈಟ್ಸ್ ಮಾಡಿ ಜನರಿಗೆ. ಸೊ ಮನೆಯಲ್ಲಿ ಏನಿಲ್ಲ ನಿಮ್ಗೆ, ಅವ್ರು ಮಿಕ್ಸಿ ಇಲ್ಲ, ಮಿಕ್ಸಿ ತಗೋಬಹುದು, ಅಥವಾ ವಾಷಿಂಗ್ ಮಷೀನ್ ಇಲ್ಲ, ವಾಷಿಂಗ್ ಮಷೀನ್ ತಗೋಬಹುದು. ಯಾವ್ದು ಬೇಕು ಅದನ್ನ ನೀವು ಹೇಳ್ಬೋದು. ಹಾಗೇನೆ ನೀವು ಫಾರಿನ್ ಟ್ರಿಪ್, ನೀವು ಫಾರಿನ್ಗೆ ಹೋಗ್ಬೋದು. 5 ಜನರಿಗೆ ಮೊಬೈಲ್ ಕೊಡಿಸಿದ್ರಾಯ್ತು. 5 ಲೈನ್, ಡಿಫರೆಂಟ್ ಲೈನ್.
ಈಗ ಆಲ್ರೆಡಿ ನೋಡಿ ಬೇಕಾದ್ರೆ ನಾನು ಹೇಳ್ತಾ ಅಶೋಕ್ ಅವರಿಗೆ ಇದ್ದಾರೆ. ಅಶೋಕ್ ಅವರು ಮೊಬೈಲ್ ತಗೊಂಡಿದ್ದಾರೆ. ಶೈಲಾ ಶೆಟ್ಟಿ ಅವರು ಮೊಬೈಲ್ ತಗೊಂಡಿದ್ದಾರೆ. ಗಂಗಾಧರ ಹಿರೇಮಠ ಅವರು ಮೊಬೈಲ್ ತಗೊಂಡಿದ್ದಾರೆ. ನಾನು ಇಲ್ಲಿರೋರು ಹೇಳುದು. ಆಮೇಲೆ ನಮ್ಮ ಮೊನ್ನೆ ಹಿತಾಕ್ಷಿ ಮೇಡಮ್ ಅವರು ಮೊಬೈಲ್ ತಗೊಂಡಿದ್ದಾರೆ. ಮೊಬೈಲ್ ಇನ್ಸೆಂಟಿವ್ ತಗೊಂಡಿದ್ದಾರೆ. ಇನ್ನು ನೆಕ್ಸ್ಟ್ ಲೈನ್ ಅಲ್ಲಿ ಬರುವುದಾದ್ರೆ ನನಗೆ ಇದು ಯಾರಿದ್ದಾರೆ, ಆಶೀಶ್ ಅವರು ಇದ್ದಾರೆ. ಓಕೆ, ರಾಜಮ್ಮ ಅವರು ಇನ್ನು ತಗೊಳ್ಳಿಲ್ಲ ಕಾಣ್ತದೆ. ಓಕೆ, ಭವ್ಯ ಅವರು, ಅವರೆಲ್ಲ ಜೇವಿಯರ್ ತಗೊಂಡಿದ್ದಾರೆ. ಅಂದ್ರೆ ನಾನು ಹೇಳೋದು 5 ಲೈನ್ ನಲ್ಲಿ ನೀವು ತಗೊಂಡ್ರೆ ನಮ್ಗೆ ಫಾರಿನ್ ಟ್ರಿಪ್ ಫ್ರೀ. ಅವ್ರು ಮೊಬೈಲ್ ತಗೊಳಕ್ ಅವ್ರು ವರ್ಕ್ ಮಾಡ್ತಾರೆ, ಅವ್ರು ತಗೊಳ್ತಾರೆ. ನಮ್ಗೆ ಕಂಪನಿ ಫಾರಿನ್ ಟ್ರಿಪ್ ಫ್ರೀ ಕೊಟ್ಬಿಡ್ತದೆ. ನಿಮ್ಗೆ ಫಾರಿನ್ ಟ್ರಿಪ್ ಬೇಡ ಅಂತ ಹೇಳಿದ್ರೆ 1 ಲಕ್ಷ, ಈಗ 1,20,000 ಎಕ್ಸ್ಟ್ರಾ, 1,20,000 ಸಿಗ್ತದೆ ನೋಡಿ. ಇದೆಲ್ಲ ನೀವು ಮಾರ್ಕೆಟಿಂಗ್ ಪ್ಲಾನ್ ಅಲ್ಲಿ ಇದೆ. ನಾವು ಇದನ್ನ ಹೈಲೈಟ್ಸ್ ಮಾಡೋದಿಲ್ಲ. ಇದನ್ನ ನೀವು ಒಂದು ಫೋಟೋ ಇಟ್ಕೊಳ್ಳಿ. ಇದು 2 ಫೋಟೋ ತಗೊಳ್ಳಿ. ನಿಮ್ಗೆ DXL ಮಾರ್ಕೆಟ್ ಅಲ್ಲಿ 100% ಗ್ಯಾರಂಟಿ ಸಿಗ್ತದೆ ಅಂತ ಹೇಳಿ. ಇದು ಸಿಗ್ತದೆ, ಸೊ ಇದು ಸಿಗ್ತದೆ. ಹೇಗೆ ಸಿಗ್ತದೆ ಅಂದ್ರೆ ಆವಾಗ ನೀವು ಹೇಳ್ಬೇಕು. 3 ಜನ, ಇದಕ್ಕೆ 5 ಜನ, ಇಷ್ಟೇ ಸಿಂಪಲ್. ಇದನ್ನ ನೀವು ಹೇಳ್ಬೇಕಾಗ್ತದೆ. ಸೊ ಇದನ್ನ ಯಾರು ಸ್ಟಡಿ ಮಾಡಲೇ ಇಲ್ಲ. ನಾನು ಹೇಳಿದಲ್ಲ, ಈ ಲೀಡರ್ಶಿಪ್ ಬೋನಸ್ ಇದೆಯಲ್ಲ, ಇಲ್ಲಿ ನೋಡಿ, ಇಲ್ಲಿ ಕೊಟ್ಟಿದ್ದಾರೆ. ಎಷ್ಟೇ ಲೈನ್ ಇರ್ಲಿ, ಇವತ್ತು ಧರ್ಮಶೀಲ ಮೇಡಮ್ ದುಡ್ಡು ಮಾಡ್ತಾರೆ ಅಂದ್ರೆ ಕಾರಣ ನಾನು ಹೇಳ್ತೀನಿ ಕೇಳಿ. ಫಸ್ಟ್ ಲೆವೆಲ್ QSD DGSV ಅಂತ ಕೊಟ್ಟಿದ್ದಾರೆ 5%. ಹೌದಾ? ಅವ್ರ 20 ಲೈನ್ ಕ್ವಾಲಿಫಿಕೇಶನ್ ಯಾರು ಆಲ್ ವರ್ಲ್ಡ್ ಅಲ್ಲಿ ಇಲ್ಲ ಅಂತ ನೋಡಿ. ಆಲ್ ವರ್ಲ್ಡ್ ಅಲ್ಲಿ 20 ಲೈನ್ ಕ್ವಾಲಿಫೈ ಆಗೋರು ಇಲ್ಲ. ಆದ್ರೆ ಧರ್ಮಶೀಲ 20 ಲೈನ್ ಕ್ವಾಲಿಫೈ ಆಗ್ತಾರಂತೆ. ಮೊನ್ನೆ ಪ್ರೊಫೆಸರ್ ಮೀಟಿಂಗ್ ಅಲ್ಲಿ ಹೇಳಿದ್ರು, ಧರ್ಮಶೀಲ ಕಟ್ ಆಫ್. ಯಾಕಂತ ಹೇಳಿದ್ರೆ ಅವ್ರು ಕೆಳಗಡೆ ಇದ್ರು ಕೂಡ ಅದು ಕಟ್ ಆಫ್ ಆಗ್ತದೆ. ಸೊ ಉಳಿದಿದ್ದು ಇನ್ಕಮ್ ಬರ್ತದೆ, ಅವ್ರಿಗೆ ಕೆಳಗಡೆ ಇನ್ಕಮ್, ಫಸ್ಟ್ ಇನ್ಕಮ್ ಕಟ್ ಆಫ್ ಆಗ್ಬಿಡ್ತದೆ. ಯಾಕಂದ್ರೆ ಅಷ್ಟು ಲೈನ್ ಕ್ವಾಲಿಫೈ. 5% ಎಷ್ಟಿರ್ಬೋದು ಅವ್ರದ್ದು? 20 ಕೋಟಿ ಅಲ್ಲಿ ಸೇಲ್ಸ್ ಇದೆ. ಸೊ ಸೆಕೆಂಡ್ ಲೈನ್ ವಾನ್ವರ್ಡ್ಸ್ ನೋಡಿ, 3-4 ಪಾಯಿಂಟ್. ಇದು ಗೊತ್ತಿರ್ಬೇಕು ನಿಮ್ಗೆ. ಒಂದು ಡೈಮಂಡ್ ಆದ್ರೆ SSD ಆದ್ರೆ 3%, ಆಮೇಲೆ ESSC ಆದ್ರೆ 4.8, 5% ಆದ್ರೆ ನಿಮ್ಗೆ 6.5. ಆಮೇಲೆ ನೆಕ್ಸ್ಟ್ ನಿಮ್ಗೆ 6 ಜನ ಟ್ರಿಪಲ್ ಡೈಮಂಡ್ ಆದ್ರೆ 7.1. ನಾನು ಇವತ್ತು ಟ್ರಿಪಲ್ ಡೈಮಂಡ್ ವರೆಗೆ ಒಂದು ಪ್ಲಾನ್ ಕೊಡ್ತೀನಿ. ಅದನ್ನ ಲಾಸ್ಟ್ ಅಲ್ಲಿ ನೀವು ಸರಿಯಾಗಿ ಸ್ಕ್ರೀನ್ ಶಾಟ್ ಇಟ್ಟು ಇಲ್ಲ ಬರ್ಕೊಳ್ಳಿ. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ನಾನು ಹೇಳೋದು ನಿಮ್ಗೆ ಇದರಲ್ಲಿ ಸಕ್ಸಸ್ ಆಗ್ಬೇಕಾದ್ರೆ ಮಾರ್ಕೆಟಿಂಗ್ ಪ್ಲಾನ್ ಇಸ್ ಕ್ಲಿಯರ್ ಕಟ್ ಕೊಡ್ಬೇಕು, ರೆಡಿ ಇರ್ಬೇಕು ತಾವು. ಸೊ ನಿಮ್ಗೆ ಅಲ್ಲಿ ಈಸಿ ಮೇಂಟೆನೆನ್ಸ್. ನಿಮ್ಗೆ ಟೋಟಲಿ ನಿಮ್ಗೆ 1 lakh PV ಮೇಂಟೈನ್ ಮಾಡಿದ್ರೆ ಬೇಕಾದಷ್ಟು ಬರ್ತದೆ. ಈಗ ನಿಮ್ಗೆ ನಾನು 37%, ಇದು 34%, ಒಟ್ಟಿಗೆ 71%. ಹ್ಯಾಂಡ್ ಫೋನ್ ಇನ್ಸೆಂಟಿವ್ ಕೊಡ್ತದೆ ಕಂಪನಿ, ಅಂಡ್ ಓವರ್ಸೀಸ್ ಟ್ರಿಪ್ ಕೊಡ್ತದೆ ನಿಮ್ಗೆ. ಆಮೇಲೆ 8 ಅಂದ್ರೆ ಟ್ರಾವೆಲ್ ಸೆಮಿನಾರ್, ಪ್ರತಿ ವರ್ಷ ಫಾರಿನ್ ಟ್ರಿಪ್ಪಿಗೆ ಹೋಗ್ಬೋದು. ಆಮೇಲೆ ಇಂಟರ್ನ್ಯಾಷನಲ್ ಪ್ರಾಫಿಟ್ ಶೇರಿಂಗು ಕೂಡ ಕಂಪನಿ ಕೊಡ್ತದೆ. ಟೋಟಲಿ 34 + 37, 71% ಬೋನಸ್ ಕಂಪನಿ ನಿಮ್ಗೆ ಕೊಡ್ತದೆ. ಸೊ ಹೌ ಟು ಬಿಕಮ್ ಎ ಸ್ಟಾರ್ ಡೈಮಂಡ್ ವಿತ್ ಇನ್ 5 months. ಮೊನ್ನೆ ಭಾರತಿ ಮೇಡಮ್ ಅವರು ಈ ಪ್ಲಾನ್ ಕೊಟ್ಟಿದ್ದಾರೆ ನಿಮ್ಗೆ ಆಲ್ರೆಡಿ. ಬರೀ 2 ಸ್ಪಿರುಲಿನಾದಲ್ಲಿ ನೀವು 5 ತಿಂಗಳಲ್ಲಿ 1,35,000 ಮಾಡು. ಬರೀ 2 ಸ್ಪಿರುಲಿನ್. ನಂಬ್ಲಿಕ್ಕೆ ಆಗೋದಿಲ್ಲ ಅಲ್ಲ ನಿಮಗೆ? ದಟ್ ಈಸ್ ಕಾಲ್ಡ್ ಪವರ್ ಆಫ್ ಮಾರ್ಕೆಟಿಂಗ್ ಪ್ಲಾನ್. 2 ಸ್ಪಿರುಲಿನಕ್ಕೆ ಎಷ್ಟಾಯ್ತು? PV ಎಷ್ಟಾಗ್ತದೆ? 2 ಸ್ಪಿರುಲಿನ ತಗೊಂಡ್ರೆ PV ಎಷ್ಟು? 1000 PV ಸರ್. ಮತ್ತೆ 1000 PV ಆಯ್ತು. 2 360 ಸ್ಪಿರುಲಿನ ತಗೊಂಡ್ರೆ ನಿಮ್ಗೆ 1000 PV ಆಯ್ತು. ನಿಮ್ ಕೋಟ ಮುಗಿತಾ? ನೀವು ಇದನ್ನ ದಿನಕ್ಕೆ ಒಬ್ರಿಗೆ ನೋಡಿ, ಇದನ್ನ ನೀವು ತಗೊಂಡ್ರೆ ಲಾಸ್ಟ್ ಇದನ್ನ ಹೇಳ್ಬೇಕು, ಲಾಸ್ಟ್ ಫಿಗರ್ ಹೇಳ್ಬೇಕು ನೀವು. ಲಾಸ್ಟ್ ಫಿಗರ್ ಇಲ್ಲಿ ಇದರಲ್ಲಿ ಕೊಟ್ಟಿದ್ದಾರೆ, ಇಲ್ಲಿದೆ ನೋಡಿ. ನಿಮ್ಗೆ 5 ತಿಂಗಳಲ್ಲಿ 1,34,772 ಸಿಗ್ತದೆ ಅಂತ ಹೇಳ್ಬೇಕು. 2 ಸ್ಪಿರುಲಿನ ತೋರಿಸಿದೀನಿ. ನೀವು ಅವ್ರ ಎದುರುಗಡೆ ನೀವು ತಿಂದು, ನಿನ್ನೆ ಝೇವಿಯರ್ ಹೇಳಿದ್ರು, ನೀವು ಟೈಮ್ ವೇಸ್ಟ್ ನಿಮ್ದು ಅಂತ ಹೇಳುದು. ನಿಮ್ಮ ಟೈಮ್ ವೇಸ್ಟ್ ಮಾಡ್ತಾರೆ 3 ಗಂಟೆ 2 ಗಂಟೆ. ಯಾಕೆ 2 ಗಂಟೆ? ಜಸ್ಟ್ ಜನರ ಎದುರುಗಡೆ ಟೀ ಕುಡೀರಿ, ಜನರ ಎದುರುಗಡೆ ಕಾಫಿ ಕುಡೀರಿ, ಜನರ ಎದುರುಗಡೆ ಬ್ರಷ್ ಅನ್ನ ಪೇಸ್ಟ್ ಮಾಡಿ ತೋರಿಸಿ, ಜನರ ಎದುರುಗಡೆ ಸ್ಪಿರುಲಿನ ತಿನ್ನಿ, RGGL ತಿನ್ನಿ, ನೋಡಿ ನಿಮ್ ಬಿಸ್ನೆಸ್ ಹೇಗೆ ಹೋಗ್ತದೆ ನೋಡಿ. ನೋಡಿ, ಅವ್ರ ಸಿಂಪಲ್ ಟೆಕ್ನಿಕ್. ನಾವು ಇದ್ರ ಬಗ್ಗೆ ಅದು ಇದು ಅದೆಲ್ಲ ನೀವು ಬುಕ್ ಕೊಡಿ ಅವರಿಗೆ, ಸೈಟ್ ತೋರಿಸಿ, ಅದ್ರಲ್ಲಿ ಉಂಟಂತ ಹೇಳಿ, ನೀವು ಪ್ರಾಕ್ಟಿಕಲ್ ಆಗಿ ಮಾಡಿ. ಅವರಿಗೆ ಮನವರಿಕೆ ಆಗ್ಬೇಕು. ನಾವು ತಗೊಳ್ತೀವಂತ ಅವ್ರಿಗೆ ಮನವರಿಕೆ ಆಗ್ಬೇಕು. ನಾವು ಕಾಫಿ ಕುಡಿದ್ವಿ, ಟೀ ಕುಡಿದ್ವಿ, ಆವಾಗ ಅವ್ರು ಅದನ್ನ ಮಾಡ್ತಾರಂತ. 100% ಕರೆಕ್ಟ್ ನೋಡಿ. 100% ಇದು ಸರಿ ಇದೆ. ಜನ ನಿಮ್ಗೆ ನೀವ್ ಏನ್ ಹೇಳ್ತಾರೋ ಅದನ್ನ ಮಾಡೋದಲ್ಲ, ನೀವ್ ಏನ್ ಮಾಡ್ತಾರೋ ಅದನ್ನ ಮಾಡ್ತಾರಂತ. ಇದು ಪಬ್ಲಿಕ್ಲಿ ಪ್ರೂವ್ ಇದೆ. ಸೊ ಆದ್ರಿಂದ ನೀವು 1 by 1 ನೀವು ಇದನ್ನ ಕರೆಕ್ಟ್ ಮಾಡ್ತಾ ಹೋದ್ರೆ, ಫಸ್ಟ್ ಮಂತ್, ಸೆಕೆಂಡ್ ಮಂತ್, ಥರ್ಡ್ ಮಂತ್ ಬರೀ 2 ಸ್ಪಿರುಲಿನ. ನಿಮ್ಗೆ ಅದು ಕಾಸ್ಟ್ಲಿ ಅದಾಗ್ತದೆ. ಬರೀ 2 ಸ್ಪಿರುಲಿನ ಇಟ್ಕೊಂಡು 1000 PV. ನಾನು ಒಂದು ಉದಾಹರಣೆ ಕೊಟ್ಟಿದ್ದೆ. 2 ಸ್ಪಿರುಲಿನ ಯಾವ ಪ್ರಾಡಕ್ಟ್ ಇಟ್ಕೊಂಡು ನೀವು ಹೋಗ್ಬೋದು. ಮಾಡ್ತಾ ಹೋದಾಗ
ನಿಮಗೆ ಕರೆಕ್ಟಾಗಿ ಮಾಡಿದರೆ ನಿಮಗೆ ನೋಡಿ 5ನೇ ತಿಂಗಳಿದು, ಫಸ್ಟ್ ಮಂತ್, ಸೆಕೆಂಡ್ ಮಂತ್, ಥರ್ಡ್ ಮಂತ್, ಫಿಫ್ತ್ ಮಂತ್ 1,34,000 ಬರೀ ಮಿನಿಮಮ್ ಪಿ ವಿಯಲ್ಲಿ ಹೋಗ್ಬೋದು. ಬಟ್ ಕ್ವಾಲಿಫಿಕೇಶನ್ ಮೋಸ್ಟ್ ಇಂಪಾರ್ಟೆಂಟ್. ಸೊ ಇದಕ್ಕಿಂತ ಇನ್ನು ಫಾಸ್ಟ್ ಪ್ಲಾನ್ ನಾನೀಗ ನಿಮ್ಗೆ ಹೇಳ್ತಾ ಇರೋದು. ಸೊ ಇದಕ್ಕಿಂತನೂ ಫಾಸ್ಟ್ ಮಾಡ್ಬೇಕಂತ ಹೇಳಿದ್ರೆ ನೀವು 3000 PV ಪ್ಲಾನಿಗೆ ಹೋಗ್ಬೇಕು. ಬೇರೆ ಬೇರೆ ಪ್ಲಾನ್ ಇದೆ, ಇದೊಂದು ಎಕ್ಸಾಂಪಲ್ ಅಷ್ಟೇ. ಇದು 1000 PV ಪ್ಲಾನ್, ವೆರಿ ಸಿಂಪಲ್ 1000 PV ಪ್ಲಾನ್. ಸೊ ಈಗ ನೆಕ್ಸ್ಟ್ ಶಾಪ್ ಮೈ ಹೋಮ್ ಮೈ ಶಾಪ್. ತುಂಬಾ ಜನ ಮೈ ಹೋಮ್ ಮೈ ಶಾಪ್ ಓಪನ್ ಮಾಡಿದ್ರಿ, ನೀವೆಲ್ಲ ಈಸಿಯಾಗಿ ಬಿಸ್ನೆಸ್ ಮಾಡ್ಲಿಕ್ಕೆ ಆಗ್ತದೆ. ಸೊ ಮನೆಯಲ್ಲೇ ಒಂದು 30,000 ಪ್ರಾಡಕ್ಟ್ ಇಟ್ಕೊಂಡು ಈಸಿ ಡೆವಲಪ್ಮೆಂಟ್. ಸೊ ನೆಕ್ಸ್ಟ್ ನಿಮ್ಗೆ IOC ಪ್ಲಾನ್ ಇಂಟ್ರೆಸ್ಟ್ ಇದ್ರೆ ಫಾಸ್ಟ್ ಡೆವಲಪ್ಮೆಂಟ್ಗೆ IOC ಪ್ಲಾನ್ ವರ್ಕ್ ಆಗ್ತದೆ. ಸೊ ಇದರಲ್ಲಿ ನಿಮ್ಗೆ ಕೊಟ್ಟಿದ್ದಾರೆ ಜನರೇಷನ್ ಪ್ಲಾನ್, ಇದು ಸ್ಟ್ರಕ್ಚರ್ ಕೊಟ್ಟಿದ್ದಾರೆ, 2 ಸ್ಟ್ರಕ್ಚರ್, 3 ಸ್ಟ್ರಕ್ಚರ್, 5 ಸ್ಟ್ರಕ್ಚರ್ ಅಲ್ಲಿ ನೀವು ಹೋಗ್ಬೋದು. ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಮಾತ್ರ ನೀವು ಕಾಂಟ್ಯಾಕ್ಟ್ ಮಾಡಿ. ಬರೀ 2 ಸ್ಟ್ರಕ್ಚರ್, ಇಬ್ಬರನ್ನೇ ಅಪಾಯಿಂಟ್ಮೆಂಟ್ ಮಾಡಿ IOC ಅಲ್ಲಿ ಹೇಗೆ ಮಾಡ್ಬೋದು. ಬರೀ ಇಬ್ರು 2ನೇ ಅಪಾಯಿಂಟ್ಮೆಂಟ್ ಮಾಡ್ಕೊಂಡು ಎಷ್ಟು ಮಾಡ್ಬೋದು ನೋಡಿದ್ರ, 20,51,000. ಬರೇ ಇಬ್ಬರೇ ಸಾಕು IOC ಪ್ಲಾನ್ ಅಲ್ಲಿ. ಇಬ್ರು, ನಾನು ಈಗ ಒಬ್ರು ಜಾಯಿನ್ ಮಾಡಿದೆ, ಇಬ್ಬರನ್ನ ಜಾಯಿನ್ ಮಾಡಿದೆ. ಒಂದು ಅಶೋಕ್ ಅವರು, ಒಂದು ಆನಂದ್ ಮಸ್ಲಿ ಅವರು ಜಾಯಿನ್ ಮಾಡಿದೆ ಅಂತ ತಿಳ್ಕೊಳ್ಳಿ. ಅವರಿಗೆ ಕೆಲಸ, ಅವ್ರು ಜಾಯಿನ್ ಮಾಡುವ ಮೊದಲೇ ಅವ್ರಿಗೆ ಪ್ರಾಮಿಸ್ ಮಾಡಬೇಕು, ನೀವು 2ನ್ನ ಮನಿ ಮಾಡಲೇಬೇಕು, ದೆನ್ ಓನ್ಲಿ ಅವ್ರನ್ನ ಜಾಯಿನ್ ಮಾಡ್ಬೇಕು. ಈ ಪ್ರಾಮಿಸ್ ಅಲ್ಲಿ ಹೋದ್ರೆ ನಿಮ್ಗೆ 1 ವರ್ಷದಲ್ಲಿ ನಿಮ್ಮ ಇನ್ಕಮ್ ಎಲ್ಲಿ ಹೋಗ್ತದೆ ನೋಡಿ. ಇದು IOC ಪ್ಲಾನ್ ಕೂಡ DXN ಅಲ್ಲಿದೆ. ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ ತುಂಬಾ ಜನರಿಗೆ ಇದ್ರ ವಿಷಯನೇ ಗೊತ್ತಿಲ್ಲ, DX ಅಲ್ಲಿ ಬೇರೆ ಬೇರೆ ಪ್ಲಾನ್ ಇದೆ ಅಂತ ಗೊತ್ತಿಲ್ಲ. ಸೊ ಹಾಗೆ ನೆಕ್ಸ್ಟ್ ನೋಡಿ, IOC ಪ್ಲಾನ್ ಅಲ್ಲಿ ನೀವು 6 ಜನ ಜಾಯಿನ್ ಮಾಡಿದ್ರೆ ಎಷ್ಟಾಗ್ತದೆ ಅಂತ, 2.33 ಅಂದ್ರೆ 2,33,00,000. ಬರೀ ನೀವು 6 ಸ್ಟೆಪ್, 1, 2, 3, 4, 5, 6ನೇ ಸ್ಟೆಪ್ ಅಲ್ಲಿ ನೀವು ಪಡಿಬಹುದು. ಜಸ್ಟ್ ನೀವು, ದಿಸ್ ಇಸ್ ಕಾಲ್ಡ್ IOC ಪ್ಲಾನ್. ಇನ್ವೆಸ್ಟ್ಮೆಂಟ್ ಅಬೌಟ್ ಮೈ ಹೋಮ್ ಮೈ ಶಾಪ್ ಮಾಡಿ, ಒಂದು 30,000 ಇನ್ವೆಸ್ಟ್ಮೆಂಟ್ ಮಾಡಿ ಕರೆಕ್ಟ್ ಆಗಿ ಫಾಲೋ ಮಾಡ್ತಾ ಹೋಗಿ, ಯು ವಿಲ್ ರೀಚ್ ದಿಸ್ IOC ಪ್ಲಾನ್. ಅಂಡ್ 3000 PV ಇದನ್ನ ನೀವು ಸರಿಯಾಗಿ ಈಗ ತಿಳ್ಕೊಳ್ಳಿ. ಈಗ ನಾವು ಫಿಕ್ಸ್ ಮಾಡಿದ್ದು ಇದೇ ಪ್ಲಾನ್. ಇದನ್ನ ನೀವು ಸ್ಕ್ರೀನ್ ಶಾಟ್ ತೆಗೆದು ಇದನ್ನ ಪ್ರತಿ ಪೇಜ್ ಬೈ ಪೇಜ್ ದಿನಕ್ಕೆ ನೀವು ಒಬ್ಬರಿಗೆ ತೋರಿಸಿದ್ರೆ 1 ವರ್ಷದಲ್ಲಿ ನಿಮ್ಗೆ ಇನ್ಕಮ್ ಹೇಳ್ತೇನೆ, ಮಿನಿಮಮ್ ನಿಮ್ಗೆ 1 ಲಕ್ಷ ಗ್ಯಾರಂಟಿ. ಅಷ್ಟು ಮಾತ್ರ ನಾನು ಗ್ಯಾರಂಟಿ ಕೊಡಬಲ್ಲ ನಿಮ್ಗೆ. ಈ ಪ್ಲಾನ್ ಅನ್ನ ನೀವು ಸ್ಕ್ರೀನ್ ಶಾಟ್ ತೆಗೆದು ಇಟ್ಕೊಂಡು ಅಥವಾ ಪ್ರಿಂಟ್ ಔಟ್ ತೆಗೆದು ಇಟ್ಕೊಳ್ಳಿ. ಇದಕ್ಕೆ 5 ಪೇಜ್ ಇರೋದು. ನೀವು ಬರೇ ಜನರಿಗೆ ತೋರಿಸಿ ನೋಡಿ ಹೇಗೆ ವರ್ಕ್ ಆಗ್ತದೆ ನೋಡಿ. ಯಾಕಂದ್ರೆ ನೆಟ್ವರ್ಕ್ ಮಾರ್ಕೆಟಿಂಗ್ ಬುಕ್ ಅಲ್ಲಿ, ನೆಟ್ವರ್ಕ್ ಚಾಂಪಿಯನ್ ಬುಕ್ ಅಲ್ಲಿ ಅವನು ಏನ್ ಹೇಳ್ತಾನಂದ್ರೆ 1,000 ಜನರಿಗೆ ತೋರಿಸಿ ಅಷ್ಟೇ ಕೆಲಸ. ನಿಮ್ಗೆ ಅವ್ನು ಜಾಯಿನ್ ಆಗ್ತಾನೋ ಜಾಯಿನ್ ಆಗೋದು ಅದು ನಿಮ್ಗೆ ಬಿಟ್ಟಿದ್ದಲ್ಲ ಹೇಳ್ತಾನೋ. ಯಾಕೆಂತ ಹೇಳಿದ್ರೆ ಆವರೇಜ್ ಪ್ರಕಾರ ನೀವು 30 ಜನರಿಗೆ ತೋರಿಸಿದ್ರೆ 3 ಜನ ಗ್ಯಾರಂಟಿ ಜಾಯಿನ್ ಆಗ್ತಾರಂತೆ ಪ್ಲಾನಿಗೆ. ಯಾಕಂದ್ರೆ ದುಡ್ಡು ಬರ್ತದೆ ಇದರಲ್ಲಿ. ಜನ ದುಡ್ಡು ಎಲ್ಲಿ ಹುಡುಕ್ತಾ ಇದ್ದಾರೆ, ಅವರು ಎಲ್ಲಿ ಆಪರ್ಚುನಿಟಿ ಅಂತ ಹುಡುಕ್ತಾ ಇದ್ದಾರೆ. ನಾನು ಹೇಳೋದನ್ನ ನೀವು ಫಾಲೋ ಮಾಡಿ. ನಾನು ಮಾಡಿದ್ದೇ ಇದೆ ನೋಡಿ, ಸ್ಟಾರ್ಟಿಂಗ್ ಅಲ್ಲೇ ನಾನು ಇದನ್ನ ಕಲ್ತ್ಬಿಟ್ಟಿದ್ದೀನಿ. ಸೊ ಆದ್ರಿಂದ ನಿಮ್ಗೆ ಏನಾದ್ರೂ ಸೀರಿಯಸ್ ಆಗಿ ದುಡ್ಡು ಮಾಡಬೇಕು ಅಂತಿದ್ರೆ, ಫೈನಾನ್ಷಿಯಲ್ ಇಂಡಿಪೆಂಡೆಂಟ್ ಆಗಬೇಕು, ಪ್ರತಿ ವರ್ಷ ಫಾರಿನ್ ಟ್ರಿಪ್ಪಿಗೆ ಹೋಗ್ಬೇಕು, 4 ಬೆಡ್ರೂಮ್ ಮನೆ ಕಟ್ಟಬೇಕು, ಶ್ರೀಮತಿಯವರಿಗೆ ಬೇಕಾದಷ್ಟು ನೀವು ಬಂಗಾರ ತಗೋಬೇಕು ಅಂತಿದ್ರೆ ಈ ಪ್ಲಾನ್ ಅನ್ನ ನೋಟ್ ಮಾಡ್ಕೊಳ್ಳಿ. 3,000 PV 1ನೇ ತಾರೀಕಿಗೆ ಮಾಡಿ. 3,000 PV 1ನೇ ತಾರೀಕು ಮಾಡಿ. ಸೊ ಫಸ್ಟ್ ಲೆವೆಲ್ ಅಲ್ಲೇ ನಿಮ್ಗೆ ರಿಟೇಲ್ 25%, 2,500 ಬೋನಸ್. ನೆಕ್ಸ್ಟ್ ಮಂತ್ 10ನೇ ತಾರೀಕು ಇದು ಬರ್ತದೆ ಅಂತ ಹೇಳಿ. ಅಷ್ಟೇ ಸಿಂಪಲ್. 1ನೇ ಸ್ಟೆಪ್ ಮುಗೀತು. 2ನೇ ಸ್ಟೆಪ್ ಅಲ್ಲಿ ನೀವು ಬನ್ನಿ. ಅವ್ರಿಗೆ ಏನ್ ಹೇಳ್ಬೇಕು, ನಿಮ್ ಮನೆಗೆ ಏನ್ ಬೇಕೋ ಆ ಪ್ರಾಡಕ್ಟ್ ಅನ್ನ ನೀವು ತಿನ್ನಿ ಅಷ್ಟೇ. ಏನ್ ಜಾಸ್ತಿ ಮಿಕ್ಕಿದ್ರೆ ರೆಕಮೆಂಡ್ ಮಾಡಿ. ಯಾಕಂದ್ರೆ ತಿನ್ನೋದು ತಿನ್ನಿಸೋದು ಅಷ್ಟೇ ಕೆಲಸ ಇದೆ. ಪ್ಲಾನ್ ತೋರಿಸು, ನೀವು ಪ್ಲಾನ್ ತೋರಿಸುವಲ್ಲಿ ಎಕ್ಸ್ಪರ್ಟ್ ಆಗ್ಬೇಕು. 2ನೇ ತಿಂಗಳಲ್ಲಿ ಬನ್ನಿ. 2ನೇ ತಿಂಗಳಲ್ಲಿ ಅಥವಾ 2ನೇ ಲೆವೆಲ್ ಅಂತ ಇಟ್ಕೊಳ್ಳಿ. 2ನೇ ಲೆವೆಲ್ ಅಲ್ಲಿ ನೀವು ಜಸ್ಟ್ 6 ಪೀಪಲ್ 2 ತಿಂಗಳಲ್ಲಿ ನಿಮ್ಗೆ ಬಂದ್ಬಿಡ್ತದೆ. ಫಸ್ಟ್ ಮಂತ್ 3, ಸೆಕೆಂಡ್ ಮಂತ್ 3, 6 ಜನ. ಈ 6 ಜನರಿಗೆ ನೀವು ಗ್ಯಾರಂಟಿ ಕೊಡ್ಬೇಕು. ಏನು, ಪ್ರತಿ ತಿಂಗಳು 1 ಲಕ್ಷ. ರೈಟ್? ಆರ್ ಯು ಇಂಟ್ರೆಸ್ಟೆಡ್? ಯಾರು ಬೇಡ ಹೇಳ್ತಾರೆ? ಬಟ್ ನೀವು ಅವ್ರಿಗೆ ಹೇಳಬೇಕು, ಮೀಟಿಂಗ್ ಅಟೆಂಡ್ ಆಗಿ. ಝೂಮ್ ಮೀಟಿಂಗ್ ಇದೆ, BOM ಇದೆ, PTLT ಇದೆ, ಈ ಮೀಟಿಂಗ್ ಅಟೆಂಡ್ ಮಾಡಿ. ಸೊ ಸೆಕೆಂಡ್ ಲೆವೆಲ್ ಅಲ್ಲಿ ನೀವು 6 ಜನ ಜಾಯಿನ್ ಮಾಡಿದ್ರಿ, ಅವರು ಸಹ ಸೇಮ್ ಡುಪ್ಲಿಕೇಶನ್, ಚೇಂಜ್ ದ ಬ್ರ್ಯಾಂಡ್. ಮನೆಯಲ್ಲಿ ಏನೇನು ಅಡಿಗೆಗೆ ಬೇಕು ಸಾಮಾನು ಅದನ್ನು ಚೇಂಜ್ ಮಾಡಿದ ನಂತರ ಅವರಿಗೂ ಇದೇ 2,500 ರಿಟೇಲ್ ಸಿಗ್ತದೆ, 300 ರೂಪಾಯಿ ಬೋನಸ್ ಅವರಿಗೆ ಬರ್ತದೆ. ಈಗ ನೀವೀಗ ಅವ್ರನ್ನ ಜಾಯಿನ್ ಮಾಡಿದ್ರೆ ನಿಮ್ಗೆ ಎಷ್ಟು ಬಂತು? 2,500 ರಿಟೇಲ್ ಪ್ರಾಫಿಟ್ ಅದಿದೆ, ಅದ್ರ ಜೊತೆಗೆ 1,530 ರೂಪಾಯಿ ಬಂತು. ಇದು 2ನೇ ಸ್ಟೆಪ್, ಸೆಕೆಂಡ್ ಲೆವೆಲ್, ಸೆಕೆಂಡ್ ಸ್ಟೆಪ್. ಈಗ ನಾವೇನ್ ಮಾಡೋಣ, 3ನೇ ಸ್ಟೆಪ್ಪಿಗೆ ಹೋಗೋಣ. ಅವರಿಗೂ ನೀವು ಅದನ್ನೇ ಡುಪ್ಲಿಕೇಟ್ ಮಾಡಿದಾಗ ಏನಾಗ್ತು? ಸೊ ನಿಮ್ಮ ಇನ್ಕಮ್ ಎಲ್ಲಿಗೆ ಹೋಯ್ತು? ಸೊ ನಿಮ್ಮ ಇನ್ಕಮ್ 13,350ಕ್ಕೆ ಹೋಯ್ತು. 2 ತಿಂಗಳು ಮಾತ್ರ ಪ್ರಾಡಕ್ಟ್ ನೀವು ದುಡ್ಡು ಕೊಟ್ಟಿದ್ರಿ, 3ನೇ ತಿಂಗಳು ನಿಮ್ಮ ಪ್ರಾಡಕ್ಟ್ ಎಲ್ಲ ಫ್ರೀ ಆಗೋಯ್ತಾ?
ಫ್ರೀಗಿಂತ ಯಾವುದು ಚೀಪ್ ಇದೆ? ಫ್ರೀಗಿಂತ ಯಾವ್ದಾದ್ರು ಚೀಪ್ ಇದ್ರೆ ಹೇಳಿ ನನಗೆ, ನಾನು ನಿಮ್ಮ ಜೊತೆಗೆ ಬರ್ತೀನಿ. ಈ ಪ್ರಾಡಕ್ಟ್ ನಿಮ್ಮ ಮನೆಗೆ ಹೋಗುವ ಗ್ರೋಸರಿ, ಕಾಫಿ, ಟೀ, ಪೇಸ್ಟು, ಸೋಪು, ಸಕ್ಕರೆ, ಬೆಲ್ಲ ಎಲ್ಲ ಫ್ರೀ. ಯಾಕಂದ್ರೆ ನಿಮ್ಗೆ 13,350 ಬಂದ್ಬಿಡ್ತಲ್ಲ ಫಸ್ಟ್, ಸೆಕೆಂಡ್, ಥರ್ಡ್ ಮಂತಲ್ಲಿ ನಿಮ್ಮ ಪ್ರಾಡಕ್ಟ್ ಫ್ರೀ ಆಯ್ತು. ನೆಕ್ಸ್ಟ್ ಈಗ ಹೋಗಿ ನಿಮ್ಮ PV ನೋಡಿ, ನೀವು ಮಾಡಿದಷ್ಟು 6 18,000, ಅವರು 6 ಅವರು ಕಾನ್ಸಂಟ್ರೇಟ್ ಮಾಡಿದ್ರು 1,08,000, ಟೋಟಲಿ 1,29,000 PV. 3ನೇ ಸ್ಟೆಪ್ಪನ್ನು ನೀವು ತೋರಿಸಿ. ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗಿ, 4ನೇ ಸ್ಟೆಪ್. ಈಗ ನಿಮಗೆ 13,350 ಈ DD ಇಲ್ಲ. ಈಗ ಮಹಾರಾಷ್ಟ್ರದಲ್ಲ ನೋಡಿ, ಅವ್ರು ಏನು ಮಾಡ್ತಾರೆ, ಟೆಸ್ಟಿಮೋನಿಯಲ್ ಜಾಸ್ತಿ ಹೇಳುವುದಿಲ್ಲ. ಇದನ್ನ ಈ DDಯನ್ನ ಬೋನಸ್ ಶೀಟನ್ನು ತೆಗೆದು ಅವ್ರಿಗೆ ತೋರಿಸ್ತಾರೆ. ಇವ್ರಿಗೆ ತೋರಿಸಿ ಈ 6 ಜನ ಚಾರ್ಜ್ ಆಗಿಬಿಟ್ರು. ಅವ್ರು ಚಾರ್ಜ್ ಆದ್ರ ಕೂಡಲೇ ಅವ್ರು ನೆಕ್ಸ್ಟ್ ಮಂತು ಅವರು ಕೂಡ ಎಲ್ಲರೂ ಸ್ಟಾರ್ ಆಗಿಬಿಟ್ರು ನೋಡಿ. ಅವ್ರಿಗೆಲ್ರಿಗೂ 13,000 ಬಂತು. 6 ಜನರಿಗೆ 13,000. ಯಾವಾಗ ಅವ್ರು 6 ಜನ ಬಂತು, ನೀವೇನಾದ್ರಿ ಸ್ಟಾರ್ ಡೈಮಂಡ್ ಆಗ್ಬಿಟ್ರು. ನೀವು 4th ಲೆವೆಲಲ್ಲಿ ನೋಡಿ, ಸ್ಟಾರ್ ಡೈಮಂಡ್ 3,000 PV ಗ್ರೂಪ್. ಬೋನಸ್ ಎಷ್ಟಾಯ್ತು? 1,29,000. ನಮ್ಗೇನಂತ ಹೇಳಿದ್ರೆ, ನಾವು ಇದನ್ನ ತೋರಿಸಿದ್ರೆ ಜನ ಜಾಯಿನ್ ಆಗೋದಿಲ್ಲ ಅಂತ ಎಣಿಸ್ತೀವಿ. ನಮ್ಮ ಮೈಂಡ್ ಸೆಟ್ ಅದು. ಇದಕ್ಕೆ ಜನ ಜಾಯಿನ್ ಆಗೋದಿಲ್ಲ, ಜನ ಹೆಲ್ತ್ ಹೇಳಿದ್ರೆ ಜಾಯಿನ್ ಆಗ್ತಾರೆ. ಇದೇ ನಮ್ಮ ಮೈಂಡ್ ಸೆಟ್ ಅದು ಅಷ್ಟೇ. ಒಬ್ರೊಬ್ರದ್ದು ಒಂದೊಂದು ಮೈಂಡ್ ಸೆಟ್. ಸೊ ಈಗ ನಾನು ಹೇಳೋದು ನಿಮಗೆ, ಬಿಹಾರೀಸ್ ಎಲ್ಲ ನೋಡಿ, ಏನೂ ಇಲ್ದವ್ರು ಅವರು ಪ್ಲಾನ್ ಕಲ್ತ್ಬಿಟ್ಟಿದ್ದಾರೆ. 1ನೇ ತಾರೀಕು ಅವ್ರು ಹೇಳ್ತಾರೆ 3,000 PV ಮಾಡ್ಬೇಕಂತ. ನೆಕ್ಸ್ಟ್ ನೀನು ಎಲ್ಲಿ ಹೋದ್ರು ನೀವು PV ಬಿಲ್ ಮಾಡ್ಬೇಕು. ನೀನು ಅಡ್ವಾನ್ಸ್ ಅದು ನೆಕ್ಸ್ಟ್ ಮಂತಿಗೆ ಅಡ್ವಾನ್ಸ್ ಬಿಲ್ ಮಾಡ್ಬಿಡ್ತಾರ. ಸೊ ಆ ರೀತಿ ಮೈಂಡ್ ಸೆಟ್ ಮಾಡ್ಬಿಟ್ಟು ನಿನ್ಗೆ ಇದರಲ್ಲಿ ಕೋಟ್ಯಾಧೀಶನಾಗ್ತದೆ. ಅವನು ಬೇಕಾದ್ರೆ ಅಲ್ಲಿ ಗಾರೆ ಕೆಲಸ ಮಾಡಲಿ, ಅವನು ಬೇಕಾದ್ರೆ ಅವನು ಬೇರೆ ತೋಟದ ಕೆಲಸ ಮಾಡಲಿ, ಎಲ್ಲ ಅವ್ರು ಇದನ್ನ ಮಾಡ್ತಾರೆ. ಇದನ್ನ ನಾವು ಅವರಿಗೆ ಈಗ ನೋಡಿ, ಬೋನಸ್ ಎಷ್ಟು ಡೈಮಂಡ್ ಆದಾಗ? 1,29,000. ಯಾಕಂದ್ರೆ 6 ಲೈನ್ ಕ್ವಾಲಿಫೈ ಆಗಿದೆ. 6 ಲೈನ್ ಕ್ವಾಲಿಫೈ ಆಗಿ PV ಎಷ್ಟಾಯ್ತು ನೋಡಿ? 7,77,000 PV ಆಗಿದೆ. ಪ್ರತಿ ತಿಂಗಳ ಇನ್ಕಮ್ ಇದು, ಒಂದು ತಿಂಗಳ ಇನ್ಕಮ್ ಅಲ್ಲ, ಪ್ರತಿ ತಿಂಗಳ ಇನ್ಕಮ್ ನಿಮ್ಗೆ 1,29,000 ಬರ್ತದೆ. ಯಾಕಂದ್ರೆ ಎಲ್ಲಾ ಲೈನು ಕ್ವಾಲಿಫೈ ಇದೆ. ನೀವು 1,29,000 ನಿಮ್ಮ ಮ್ಯಾನೇಜ್ ಮಾಡ್ಲಿಕ್ಕೆ ಆಗೋದಿಲ್ವಾ? ಯು ಕ್ಯಾನ್ ಮ್ಯಾನೇಜ್, ಈಸಿ ನೀವು ಮ್ಯಾನೇಜ್ ಮಾಡ್ಬೋದು ನೀವು. ಸೊ ನೆಕ್ಸ್ಟ್ ಈಗ 4th ಲೆವೆಲ್ ನೀವು ಡೈಮಂಡ್. ನಿಮ್ಗೆ ಈ ಲೆವೆಲ್ ಸಾಕು ಅಂತ ಹೇಳಿದ್ರೆ ನೀವು ಇರ್ಬೋದು. ಇಲ್ಲ, ಈ DD ಈ ಶೀಟ್ ಬರ್ತದೆ ನಿಮಗೆ, ಬೋನಸ್ ಶೀಟ್, ಇದನ್ನ ನಿಮ್ಮ 6 ಜನರಿಗೆ ತೋರಿಸಿ. ನಿಮ್ಮ 6 ಲೈನ್ ಇದೆಯಲ್ಲ ನೋಡಿ, ಒಂದು ಪಾರ್ಟಿ ಮಾಡಿ, ಗೆಟ್ ಟುಗೆದರ್, ಡೈಮಂಡ್ ಗೆಟ್ ಟುಗೆದರ್ ಪಾರ್ಟಿ ವಿತ್ ಯುವರ್ 6 ಸ್ಟಾರ್ ಏಜೆಂಟ್ ಜೊತೆಗೆ ಒಂದು ಪಾರ್ಟಿ ಮಾಡಿ. ಯಾಕೆಂದ್ರೆ ಫಸ್ಟ್ ಬೋನಸ್ ಬಂದಿದ್ದೆಲ್ಲ ಪಾರ್ಟಿ ಮಾಡಿ. ಸೊ ಆವಾಗ ಹೇಳಿ, ನೀವು ಕೂಡ ಇದು ಪಾರ್ಟಿ ಮಾಡಬೇಕಾ? ನೀವು ಡೈಮಂಡ್ ಆಗ್ಬೇಕು. ನೀವು 6 ಜನ ನಿಮ್ಮ ಸ್ಟಾರ್ ಇದಾರಲ್ಲ, ಅವ್ರನ್ನ ಡೈಮಂಡ್ ಮಾಡಿ. ಸೊ ಅವರು ಕೂಡ ಎಲ್ಲರೂ ಡೈಮಂಡ್ ಆಗ್ಬಿಡ್ತಾರೆ. 6 ಜನ ಡೈಮಂಡ್ ಆಗ್ತಾರೆ. 6 ಡೈಮಂಡ್ ಪಾರ್ಟಿ, ದೊಡ್ಡ ಪಾರ್ಟಿ ಮಾಡ್ಬೋದು, ಏನು ತೊಂದರೆ ಇಲ್ಲ. ಸೊ ಪಾರ್ಟಿ ಮಾಡಿದಾಗ ತಮ್ಮ ಇನ್ಕಮ್ ಎಷ್ಟು? ತಮ್ಮ ಇನ್ಕಮ್ ನೋಡಿ ಎಷ್ಟಾಯ್ತು? 10 ಲಕ್ಷ ರೂಪಾಯಿ ತಿಂಗಳಿಗೆ. ನಾನು ಹೇಳೋದು, ಈಗ ನಾನು ಮೊನ್ನೆ ಒಂದು ವಿಡಿಯೋ ಕಳಿಸಿದೆ, ಮಿಂಟಾ ಕುಮಾರಿ ಅವ್ರ ವಿಡಿಯೋ ನೋಡಿದ್ರಾ? ಮಿಂಟಾ ಕುಮಾರಿ ಅವ್ರ ವಿಡಿಯೋ ಕಳಿಸಿದೆ ನೋಡಿ. ಈಗ 12 ಲಕ್ಷ ಅಂತ ಅವ್ರಿಗೆ. ನಾನಿಲ್ಲಿ 10 ಲಕ್ಷ ತೋರ್ತೆ, ಅವ್ರಿಗೆ 12 ಲಕ್ಷ ಬರ್ತದೆ ತಿಂಗಳಿಗೆ. ಸೊ ನೀವು ಮಾಡಿದ PV ಎಷ್ಟು? 3. ನಿಮ್ಮ ಮನೆ ಬ್ರ್ಯಾಂಡ್ ಎಲ್ಲ ಚೇಂಜ್ ಮಾಡಿದ್ರಿ, ಬಟ್ ಅದೇ ಡೂಪ್ಲಿಕೇಟ್ ಆಗಿ ಗ್ರೂಪ್ PV 46 ಲಕ್ಷ 62,000 ಆಗಿದೆ. ಪರ್ಸನಲ್ ಬೋನಸ್ 37% ಇದೆ, ಗ್ರೂಪ್ ಬೋನಸ್ ಇದೆ, ನಿಮಗೆ ಡೆವಲಪ್ಮೆಂಟ್ ಬೋನಸ್ ಇದೆ, ಲೀಡರ್ಶಿಪ್ ಬೋನಸ್ ಇದೆ. ಟೋಟಲ್ ಬೋನಸ್ 10 ಲಕ್ಷ ರೂಪಾಯಿ ಪ್ರತಿ ತಿಂಗಳಿಗೆ. ಯಾರಿಗುಂಟು, ಯಾರಿಗಿಲ್ಲ, ಯೋಚನೆ ಮಾಡಿ. ಸೊ ನೀವು ಮಾಡಬೇಕಾಗಿದ್ದು, ನಿಮ್ಮ ಮನೆಯಲ್ಲಿ ಏನೇನು ಯೂಸ್ ಮಾಡ್ತೀರಿ ಆ ಬ್ರ್ಯಾಂಡನ್ನು ಫಸ್ಟ್ ಚೇಂಜ್ ಮಾಡೋದು ಅಷ್ಟೇ ಕೆಲಸ. ಬ್ರ್ಯಾಂಡ್ ಚೇಂಜ್ ಮಾಡಿ ನಿಮಗೆ ಕಾನ್ಫಿಡೆನ್ಸ್ ಬರ್ತದೆ. ಕಾನ್ಫಿಡೆನ್ಸಲ್ಲಿ ನೀವು ಮಾರ್ಕೆಟಿಂಗ್ ಪ್ಲಾನ್ ದಿನಕ್ಕೆ ಒಬ್ಬರಿಗೆ ತೋರಿಸಿದ್ರೆ 1 ವರ್ಷದಲ್ಲಿ ನೀವು ಇದು ರೀಚ್ ಆಗೋದು ಗ್ಯಾರಂಟಿ. ನೀವು ಕೆಲಸ ಮಾಡಿದ್ರೆ ನಾನೇನು ಮಾಡ್ಲಿಕ್ಕಾಗೋದು. ನೀವು ಯಾವುದನ್ನು ಯೋಚನೆ ಮಾಡ್ತೀರೋ ಅದೇ ನೀವು ಆಗ್ತೀರಿ. ನೀವು ಯೋಚನೆ ಮಾಡಿ ನೋಡಿ, ಒಂದು ಪಿಕ್ಚರ್ದು ಯೋಚನೆ ಮಾಡಿ, ಪಿಕ್ಚರೇ ಬರ್ತದೆ. ಟಿಕೆಟ್ ಎಲ್ಲಿ ಬುಕ್ ಮಾಡೋದು ಅಂತ ಅದೇ ಬರ್ತದೆ. ಅಥವಾ ಒಂದು ದೇವಸ್ಥಾನಕ್ಕೆ ಯೋಚನೆ ಮಾಡಿದ್ರೆ ಅದೇ ಬರ್ತದೆ. ದೇವಸ್ಥಾನಕ್ಕೆ ಹೇಗೆ ಹೋಗೋದು, ಯಾವ ರೀತಿ ಹೋಗೋದು, ಯಾವ ಡ್ರೆಸ್ ಮಾಡ್ಕೊಳ್ಳೋದು, ಅದೇ ಬರ್ತದಲ್ಲ. ಜಸ್ಟ್ ಒಂದು ಯೋಚನೆ ಮಾಡಿ ನೋಡಿ ನೀವು. ಅದೇ ರೀತಿ ನಿಮ್ಮ ಲೈಫ್ ಕೂಡ ಅದೇ ರೀತಿ. ನಾನು ಹೇಳೋದು, ಇದನ್ನ ನೀವು ಸರಿಯಾಗಿ ನೀವು ಯೋಚನೆ ಮಾಡಬೇಕು, ಸರಿಯಾಗಿ ಥಿಂಕ್ ಮಾಡಿದ್ರೆ ಸೊ ಯು ಕ್ಯಾನ್ ಬಿ ಸಕ್ಸಸ್ DXN ಅಲ್ಲಿ. ಸೊ ಹಾಗಾಗಿ ಸರಿ ಥಿಂಕ್ ಮಾಡಿ, ನಿಮ್ಮ ಹತ್ರ ಸಾಧ್ಯ ಉಂಟು. ಇವರಲ್ಲ, ಪ್ರತಿಯೊಬ್ಬರ ಹತ್ರ ಸಾಧ್ಯ ಉಂಟು. ಸೊ ಏನಾದರೂ ನಿಮ್ಗೆ ಇದ್ರ ಬಗ್ಗೆ ಕ್ವಶನ್ಸ್ ಇದ್ರೆ, ಗೊತ್ತಾಗ್ಲಿಲ್ಲ ಅಂತ ಹೇಳಿದ್ರೆ ನೀವು ಕೇಳ್ಬಹುದು. ಯಾಕೆಂದ್ರೆ ಡಾಕ್ಟರ್ ಲಿಮ್ ಹೇಳ್ತಾರೆ, DXN ಬೆಳೀತಾ ಹೋಗ್ತಾ ಇದೆ. DXN ಗೋಯಿಂಗ್ ಇನ್ ದ ರಾಕೆಟ್ ಸ್ಪೀಡ್. ಅಷ್ಟು ಸ್ಪೀಡಲ್ಲಿ ಹೋಗ್ತಾ ಇದೆ ಅದು. ಆ ರೀತಿ ಅವರು ಬೆಳೀತಾ ಇದ್ದಾರೆ, ಆ ರೀತಿ ಅವ್ರು ಮಾಡ್ತಾ ಇದ್ದಾರೆ. ಇನ್ನು ನಿಮ್ಗೆ ಈಗ ನೆಕ್ಸ್ಟ್ ಈಗ ಪ್ರಾಡಕ್ಟ್ ಎಲ್ಲ ನಿಮ್ಗೆ ಬ್ಯೂಟಿ ಪ್ರಾಡಕ್ಟ್
65 ಬ್ಯೂಟಿ ಪ್ರಾಡಕ್ಟ್ ಬರ್ತದೆ, 65 ಬ್ಯೂಟಿ ಪ್ರಾಡಕ್ಟ್. ನೀವು DXN ಬ್ಯೂಟಿ ಕ್ಲಿನಿಕ್ ಅನ್ನು ಓಪನ್ ಮಾಡ್ಬೋದು ಹೇಳ್ತಾರೆ. DXN ಬ್ಯೂಟಿ ಕ್ಲಿನಿಕ್ ಅನ್ನು ಯೂಸ್ ಮಾಡ್ಬೋದು, ಬರೀ DXN ಬ್ಯೂಟಿ ಪ್ರಾಡಕ್ಟ್ಸ್. ಸೊ ಆ ರೀತಿ ನಿಮಗೆ ರೇಂಜ್ ಬರ್ತಾ ಇದೆ. DXN ಬೆಳೀತಾ ಬೆಳೀತಾ ಹೋಗ್ತಾ ಇದೆ. ಸೊ ಹಾಗಾಗಿ ನಾವು ಕೂಡ ಬೆಳಿಬೋದು. ನಾವು ಪ್ರತಿಯೊಬ್ಬರು ಸ್ಟಾರ್ ಇದ್ದವರು ರೂಬಿ ಇದ್ದವರು ಡೈಮಂಡ್ ಆಗ್ಬೋದು. ಪ್ರತಿಯೊಬ್ಬರಿಗೂ ಕಂಪನಿ ರೆಕಗ್ನಿಷನ್ ಕೊಡ್ತದೆ, ಪ್ರತಿಯೊಬ್ಬರಿಗೂ ಸರ್ಟಿಫಿಕೇಟ್ ಕೊಡ್ತದೆ. ನೀವು ಈಗ ಆಲ್ರೆಡಿ ನೀವು ಮಹಾರಾಷ್ಟ್ರದಲ್ಲಿ ನೋಡಿದ್ರಲ್ಲ, ನಾನು ವಿಡಿಯೋ ತೋರಿಸಿದ್ನಲ್ಲ, ಅದೇ ರೀತಿ ಕರ್ನಾಟಕದಲ್ಲಿ ನಾವು ಮಾಡ್ಬೋದು. ಬಟ್ ಇದನ್ನ ನೀವು ಫಾಲೋ ಮಾಡ್ಬೇಕಾಗ, ಅನ್ಲೆಸ್ ಅಂಟಿಲ್ ನೀವು ಇದನ್ನ ಜನರಿಗೆ ಹೇಳಿಲ್ಲ. ಮಾರ್ಕೆಟಿಂಗ್, ನಾನು ಈಗ ಕೆಲವು ಡೈಮಂಡ್ ಬರ್ತಾರಲ್ಲ, ಅವರಿಗೆ ಗೊತ್ತಿಲ್ಲ ಹೇಗೆ ವರ್ಕ್ ಆಗ್ತಂತ ಗೊತ್ತಾಗುತ್ತೆ. ಎಷ್ಟೋ ಜನ ನಿಮ್ಗೆ ಡೈಮಂಡ್ ಬೋನಸ್ ಶೀಟೇ ತಗೊಳ್ಳೋದಿಲ್ಲ. ಅದು ಕರ್ನಾಟಕದವ್ರು ಇದಾರಲ್ಲ, ಬರೀ ಪ್ರಾಡಕ್ಟ್ ಬಗ್ಗೆ ಲಿಟ್ರೇಚರ್ ಕೊಡಿ, ಬುಕ್ ಕೊಡಿ, ಇದೆ ಅಂದ್ರೆ ನಾವು ಸೇಲ್ಸ್ ಮ್ಯಾನ್ ಆಗ್ಬಿಟ್ಟಿದೀವಿ. ಸೊ ನಾನು ಹೇಳಿದಲ್ಲ, ಪ್ರಾಡಕ್ಟ್ ಮೀಸೆ ಅಲ್ಲ, ನಾವು ಜಿರ್ಲೆನೇ ನಾವು ಆಗ್ಬಿಟ್ಟಿದೀವಿ. ಅಷ್ಟರ ಮಟ್ಟಿಗೆ ನಾವು ಎಕ್ಸ್ಪರ್ಟ್ ಆಗಿದ್ದೀವಿ. ನೋ ಡೌಟ್, ಅದನ್ನ ನಾನು ಬೇಡ ಅಂತ ಹೇಳೋದಿಲ್ಲ. ಆದ್ರೆ ನೀವು ಬಂದದ್ದು ಯಾವುದಕ್ಕಂತ ತಿಳ್ಕೊಳ್ಳಿ. ಯಾಕೆಂದ್ರೆ ಜನ ಬಿಸ್ನೆಸ್ ಅಂತ ಹೇಳಿದ್ರೆ ಜನ ನೆಗೆಟಿವ್ ಆಗ್ತಾ ಇದ್ದಾರೆ. ಸೊ ಹಾಗಾಗಿರೋದ್ರಿಂದ ನಾವು ತೋರಿಸ್ಬೇಕು ಅವರಿಗೆ, ನಮಗೆ ಬಂದಿರೋದನ್ನು ನಾವು ತೋರಿಸ್ಬೇಕಾಗ್ತದೆ. ಸೊ ಲಾಸ್ಟ್ ಬಟ್ ಲೀಸ್ಟ್ ನಿಮಗೆ ಈ ಸ್ಲೈಡ್ ಮಾಡಿ ಕ್ಲೋಸ್ ಮಾಡ್ತೀವಿ. ಯಾಕೆ ನೀವು DXN ಮಾಡಬೇಕಾದ್ರೆ ಬೆಟರ್ ಕ್ವಾಲಿಟಿ ಲೈಫ್. ವಾಟ್ ಈಸ್ ಬೆಟರ್ ಕ್ವಾಲಿಟಿ? ನೀವೀಗ ಗುಡ್ ಕ್ವಾಲಿಟಿ ಲೈಫಲ್ಲಿ ಇರ್ಬೋದು, ಬೆಟರ್ ಕ್ವಾಲಿಟಿ ಲೈಫ್ ಒಂದು ಉಂಟಂತ ನಿಮಗೆ ಗೊತ್ತಿಲ್ಲ. ಎಷ್ಟೋ ಜನ ಇನ್ನೂ ಬಾಡಿಗೆ ಮನೆಯಲ್ಲೇ ಇದ್ದಾರೆ. ಅಟ್ಲೀಸ್ಟ್ ನಿಮ್ಮದೇ ಒಂದು ಸ್ವಂತ ಮನೆ ಇದ್ರೆ ಹೇಗಿರ್ಬೋದು? ಬಾಡಿಗೆ ಮನೆಯಲ್ಲಿ ಎಷ್ಟು ಕಿರಿಕಿರಿ, ಎಷ್ಟು ತೊಂದರೆಗಳು. ಕೆಲವು ಮನೆಯಲ್ಲಂತೂ ಸರಿಯಾಗಿ ನೀರು ಬಿಡೋದಿಲ್ಲ ಹೇಳ್ತಾರೆ. ಇನ್ನು ಕೆಲವರು ಅಂತ ಹೇಳಿದ್ರೆ ನೀವು ಏನೋರು ಅದು ಇದು ಮಾಡ್ತಾರೆ. ಅವರಿಗೆ ಎಷ್ಟೋ ಮನೆಯವರು ಬೇಗ 10 ಗಂಟೆ ಮೇಲೆ ನೀವು ಲೈಟ್ ಹಾಕ್ಲಿಕ್ಕಿಲ್ಲ, ಈ ಥರದ ಎಷ್ಟೋ ತೊಂದರೆಗಳು ಕೊಡ್ತಾರೆ. ಸೊ ಇದು ಬೇಕಾ ನಿಮಗೆ ಲೈಫ್ ಲಾಂಗ್? ಬೇಕಂದ್ರೆ ಅಲ್ಲೇ. ಅದು ಬೇಡ ಅಂತ ಹೇಳಿದ್ರೆ ನೀವು ಪ್ಲಾನ್ ಅನ್ನ ತೋರಿಸಿ. ಬೆಟರ್ ಕ್ವಾಲಿಟಿ ಲೈಫ್. ಸೈಕಲಲ್ಲಿ ಎಲ್ಲವರಿಗೆ ಸೈಕಲಲ್ಲೇ ಹೋಗ್ತಾ ಇರ್ತಾರೆ. ಅಟ್ಲೀಸ್ಟ್ ಯು ಕ್ಯಾನ್ ಗೋ ಸ್ಕೂಟಿಗೆ ಹೋಗ್ಬೋದಲ್ಲ. ಸ್ಕೂಟಿ ಇದ್ದವ್ರೀಗ ನೀವು 2 ಮಕ್ಕಳಿದ್ರೆ ನೀವು 4 ಜನ ಆಗ್ಬಿಟ್ರಿ. ಸ್ಕೂಟಿಯವರು ಪೊಲೀಸ್ನವ್ರು ಅಡ್ಡಾಕ್ತಾರೆ, 200 ರೂಪಾಯಿ ಫೈನ್ ಆಗ್ತಾರೆ. ಅಟ್ಲೀಸ್ಟ್ ನೀವು ಕಾರಿಗೆ ಹೋಗ್ಬೋದಲ್ಲ. ಕಾರ್ಗಿಂದ ಗುಡ್ ಕಾರಿಗೆ ಹೋಗ್ಬೋದಾ? 1 ಬೆಡ್ರೂಮ್ ಇದೆ, 2 ಬೆಡ್ರೂಮಿಗೆ ಹೋಗ್ಬೋದು. 2 ಬೆಡ್ರೂಮ್ 3 ಬೆಡ್ರೂಮ್ 5 ಬೆಡ್ರೂಮ್ ಮನೆಗಳು ಬಂದು ಈಗ ಮಣಿಪಾಲದಲ್ಲಿ 5 ಬೆಡ್ರೂಮ್ ಮನೆ 2 ಕೋಟಿ ರೂಪಾಯಿ ಮಣಿಪಾಲದಲ್ಲಿ ನೋಡಿ. 5 ಬೆಡ್ರೂಮ್ ಮನೆ ಕಟ್ತಾ ಇದೆ. ಜನ ಹೋಗೋರು ಇದ್ದಾರೆ, ತಗೊಳ್ಳೋರು ಇದ್ದಾರೆ. ಸೊ ಹಾಗಾಗಿ ನೀವು ಯೋಚನೆ ಮಾಡ್ಬೇಕು. ಬೆಟರ್ ಕ್ವಾಲಿಟಿ ಲೈಫ್, ಒಳ್ಳೆ ಆರೋಗ್ಯವಾಗಿರೋದು. ಹೇಗಿರೋದು ಆರೋಗ್ಯ, ಅದ್ರ ಬಗ್ಗೆ ನಾವು ಬೇಕಾದಷ್ಟು ಪಾಠ ಮಾಡಿದ್ವಿ. ಯು ಶುಡ್ ನಾಟ್ ಬಿ ಡಿಪೆಂಡೆಂಟ್. ಇವು ಶುರುವಾಗ್ತದೆ 50 ವರ್ಷ 60 ವರ್ಷ ಆದಾಗ, ನನಗೆ ಅದು ಪ್ರಾಬ್ಲಮ್, ಇದು ಪ್ರಾಬ್ಲಮ್, ಜೀರ್ಣ ಆಗುವುದಿಲ್ಲ, ಮೋಷನ್ ಪ್ರಾಬ್ಲಮ್, ನಿದ್ರೆ ಬರುವುದಿಲ್ಲ, ಸುಸ್ತಾಗ್ತಾ ಇದೆ. ಎಷ್ಟಿದೆ ಇದರಲ್ಲಿ. ನಿಮ್ಗೆ ಹೆಲ್ತ್ ಒಟ್ಟಿಗೆ ವೆಲ್ತ್ ಅಲ್ಲ, ಆರೋಗ್ಯದೊಟ್ಟಿಗೆ ಐಶ್ವರ್ಯ. ನಿಮ್ಮ ಆರೋಗ್ಯ ಚೆನ್ನಾಗಿರ್ತದೆ, ಆರೋಗ್ಯ ಚೆನ್ನಾಗಿ ಮೇಂಟೈನ್ ಮಾಡ್ಬೋದು. ನೀವು ಡಿಪೆಂಡೆನ್ಸಿ ಆಗ್ಬೇಕಂತಿಲ್ಲ. ನಿಮ್ಮ ಏಜ್ ಓಲ್ಡ್ ಅಲ್ಲಿ ಗೊತ್ತಾಗುದೇ ಏನಾಗ್ತದೆ ಅಂತ. ಅದು ಕರೆಕ್ಟ್ ಇರ್ಬೇಕಂದ್ರೆ ನಿಮ್ಮ ಬ್ಯಾಂಕಲ್ಲಿ ದುಡ್ಡು ಇರ್ಬೇಕಾಗ್ತದೆ, ಇಲ್ಲಾಂದ್ರೆ ಅದು ಪ್ರಾಬ್ಲಮ್ ಆಗ್ತದೆ ನಿಮ್ಗೆ. ಸೊ ನಿಮ್ಮವರು ನಿಮ್ಮನ್ನು ನೋಡ್ಕೊಳ್ಳೋದಂತ ಯಾವ ಗ್ಯಾರಂಟಿ ಇಲ್ಲ. ನಿಮ್ಮ ಸೆಕ್ಯೂರಿಟಿಯನ್ನ ನೋಡ್ಕೋಬೇಕು ನೀವು. ಅದಕ್ಕೋಸ್ಕರ DXN ಮಾಡ್ಬೇಕು. ಎಷ್ಟು ತೊಂದರೆಯಲ್ಲಿದ್ದಾರೆ, ಎಷ್ಟು ಜನ ಸಾಲ ತೀರ್ಸ್ಲಿಕ್ಕೆ ಆಗ್ಲಿಲ್ಲ, ಸಾಲದಲ್ಲೇ ಹುಟ್ಟಿ ಸಾಲದಲ್ಲೇ ಬಂದು ಸಾಲದಲ್ಲೇ ಹೋಗಿದ್ದಾರೆ. ಸೊ ಅದಕ್ಕೆಲ್ಲ ಫುಲ್ ಸ್ಟಾಪ್ ಹಾಕ್ಬೋದು ನೋಡಿ. ಬೆಟರ್ ಕ್ವಾಲಿಟಿ ಲೈಫ್, ಫಿನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗ್ಬೋದು, ಆರ್ಥಿಕ ಸ್ವತಂತ್ರನ ಪಡಿಬೋದು. ಅಂದ್ರೆ ಬ್ಯಾಂಕಿಗೆ ಹಣ ಹಾಕ್ಲಿಕ್ಕೆ ಕಂಪನಿ ಹಣ ಹಾಕ್ತದೆ. ಕಂಪನಿ ನಿಮ್ಗೆ ಯಾವ ಬ್ಯಾಂಕ್ ಆ ಬ್ಯಾಂಕ್, ATM ನೀವು ಯಾವ ಬ್ಯಾಂಕಲ್ಲಿ ಹೋಗಿ ಬೇಕಾದ್ರೆ ಎಲ್ಲೇ ATM ಅಲ್ಲಿ ಹೋಗಿ ದುಡ್ಡು ತೆಗಿತಾ ಇರೋದಷ್ಟೇ, ಹಾಕ್ಬೇಕಂತಿಲ್ಲ. ಯಾಕಂದ್ರೆ ನೀವು ಬಿಸ್ನೆಸ್ ಮಾಡಿದ್ರೆ ಕಂಪನಿ ಹಾಕ್ತಾ ಇರ್ತದೆ. ನಾನು ಹೇಳಿದಲ್ಲ, ಅವರು ಕೇಳಿದ್ರೆ ಹಣ ಏನ್ ಮಾಡೋದು ಅಂತ, ಅಷ್ಟು ಮಟ್ಟಿಗೆ ಹಣ ಬಂದ್ಬಿಡ್ತದೆ. ಕ್ವಾಲಿಟಿ ಸ್ಪೇರ್ ಟೈಮ್ 5 ವರ್ಷ 10 ವರ್ಷ 50 ವರ್ಷ ವರ್ಕ್ ಮಾಡ್ತಾರೆ. ಬರೀ ಇದರಲ್ಲಿ 2 to 5 years ವರ್ಕ್ ಮಾಡಿ ನೀವು ರಿಟೈರ್ಮೆಂಟ್ ಆಗ್ಬೋದು ನೋಡಿ. ಉಳಿದ ದಿನಗಳನ್ನ ನೀವು ಎಂಜಾಯ್ ಮಾಡ್ಬೋದು. ದಟ್ ಈಸ್ ವೈ ಕ್ವಾಲಿಟಿ ಸ್ಪೇರ್ ಟೈಮ್. ಪರ್ಸನಾಲಿಟಿ ಡೆವಲಪ್ಮೆಂಟ್, ಯು ಕ್ಯಾನ್ ಬಿ ಒಳ್ಳೆ ಹೇಗೆ ನೀವು ಡ್ರೆಸ್, ಯಾವ ರೀತಿ ಡ್ರೆಸ್ ಮಾಡಬೇಕು, ದಿನಕ್ಕೆ ಬೆಳಿಗ್ಗೆ ಒಂದು ಸಂಜೆ ಒಂದು ಡ್ರೆಸ್ ಇದರಲ್ಲಿ ಮಾಡಬೇಕು. ದಟ್ ಮಚ್ ಐ ಕ್ಯಾನ್ ಟೆಲ್ ಯು. ಅಥವಾ ನಿಮ್ಮ ನೀವು ಸ್ಪೀಕರ್ ಆಗಬೇಕು, ಮಾತಾಡಬೇಕು. ಯಾವ ಸ್ಟೇಜಲ್ಲಿ ನೀವು ಮಾತಾಡೋದು, ನಾವು ಕಲಿಸ್ಬಿಡ್ತೇವೆ. ವ್ಯಕ್ತಿತ್ವ ವಿಕಸನ ಮಾಡೋದು, ಅದಕ್ಕೆ ಎಷ್ಟು ದುಡ್ಡು ಕಟ್ಟಬೇಕಾಗ ಬೇರೆ ಕಡೆ. ಲೀವ್ ಎ ಲೆಗೆಸಿ. ನಿಮ್ಮ ಫೋಟೋವನ್ನ ನೋಡಿ, ನಾನು ಹೇಳಿದ ಮೈಸೂರು ಮಹಾರಾಜರ ಫೋಟೋ ನೋಡಿ, ಮೈಸೂರು ಅರಮನೆಯಲ್ಲಿ ಹಾಕಿ ಹೋಗಿದ್ದಾರೆ. ಯಾಕಂದ್ರೆ ಅರಮನೆ ತಗೊಂಡು ಹೋಗ್ಲಿಲ್ಲ, ಅವ್ರು ಮಾತ್ರ ಹೋದ್ರು, ಅರಮನೆ ಬಿಟ್ಟು ಹೋಗಿದ್ದಾರೆ. ಕಟ್ಟಿದಾರಲ್ಲ ಆಗ ಅವರ ನೆನಪು. ಅದೇ ತರ ನೀವು ಎಷ್ಟು ಬಿಲ್ಡಿಂಗ್ ಕಟ್ತೀರಿ. ಪ್ರೊಫೆಸರ್ ನೋಡಿ 30 ಕಡೆ 30 ಬಿಲ್ಡಿಂಗ್ ಕಟ್ಟಿದ್ದಾರೆ. ಗೋವಾದಲ್ಲಿ ಬಿಲ್ಡಿಂಗು, ಮೈಸೂರು ಬಿಲ್ಡಿಂಗು, ಬೆಂಗಳೂರು ಬಿಲ್ಡಿಂಗು, ಚೆನ್ನೈ ಬಿಲ್ಡಿಂಗು, ಇಂದೋರಲ್ಲಿ ಬಿಲ್ಡಿಂಗು, ದುಬೈಯಲ್ಲಿ ಬಿಲ್ಡಿಂಗ್ಸ್. ದುಡ್ಡು ಏನ್ ಮಾಡುದು ಅವ್ರಿಗೆ ಗೊತ್ತಿದೆ, ಅವ್ರ ಹತ್ರ ಕೇಳಿ, ಅವ್ರು ಹೇಳ್ತೀನಂತ. ಸೊ ದಿಸ್ ಲೀವ್ ಎ ಲೆಗಸಿ ಅಂಡ್ ಹೆಲ್ದಿ ವ್ಯಾಲ್ಯೂ ಬೇಸ್ಡ್ ರಿಲೇಶನ್ಶಿಪ್.
ನಾನು ಹೇಳಿದಿಲ್ಲ ನೀವು ಗುಪ್ತಾ ಅವಧಿ. ಸೊ ಅವ್ರು ನಮ್ಮ ಲೈನೇ ಅಲ್ಲ, ಬಟ್ ನಮ್ಗೆ ಒಂದು ರಿಲೇಶನ್ಶಿಪ್, ನಮಗೆ ಒಂದು ಅಂಡರ್ಸ್ಟ್ಯಾಂಡಿಂಗ್, ಒನ್ ವರ್ಲ್ಡ್ ಒನ್ ಫ್ಯಾಮಿಲಿ ಅಂತ ಹೆಲ್ದಿ ವ್ಯಾಲ್ಯೂ ಬೇಸ್ಡ್ ರಿಲೇಶನ್ಶಿಪ್ ಇದ್ರಲ್ಲಿ ಸಿಗ್ತದೆ. ಸಿಸ್ಟಮ್ ಡ್ರಿವನ್ ಸಕ್ಸಸ್ ಥ್ರೂ ನೀವೇನು ಮಾಡ್ಬೇಕು, 3000 PV 1ನೇ ತಾರೀಕು 3000 PV ಅನ್ನ ಮಾಡೋದು. ಸೊ ಅದನ್ನೇ ಜನರಿಗೆ ಪ್ಲಾನ್ ಅನ್ನ ತೋರಿಸು, ಬೇರೆ ಏನೂ ಇಲ್ಲ ನಿಮಗೆ. ಈ ಪ್ಲಾನ್ ಅನ್ನು ನಿಮಗೆ ಇದನ್ನ ಯಾರು ಬೇಕಾದ್ರೂ ಮಾಡ್ಬೋದು, ಹೆಬ್ಬೆಟ್ನವ್ರು ಮಾಡ್ಬೋದು, ನಾಲೆಡ್ಜ್ ಅಗತ್ಯ ಇಲ್ಲ, ರಾಕೆಟ್ ಸೈನ್ಸ್ ಅಗತ್ಯ ಇಲ್ಲ ನಿಮಗೆ. ತುಂಬಾ ಜನ ಜ್ಞಾನೋಡರ್ಮ ಏನ್ ಅಗತ್ಯ ಇದೆ, ಬ್ರ್ಯಾಂಡ್ ಚೇಂಜಿಂಗ್, ಜಸ್ಟ್ ಆ ಥರ ಪ್ರಾಡಕ್ಟ್ಸ್ ಬಂದ್ಬಿಟ್ಟಿದೆ ನಿಮ್ಗೆ. ಸೊ ಒಟ್ಟಿಗೆ ಟೀಮಲ್ಲಿ ವರ್ಕ್ ಮಾಡ್ಬೇಕು ನಾವು. ಟೀಮ್ ನಮ್ಮ 6 ಜನ ಇದ್ದಾರಲ್ಲ, ಅವ್ರು ನಮ್ಮ ಫ್ಯಾಮಿಲಿ ಮೆಂಬರ್ಸ್, ನಮ್ಮ ಬ್ರದರ್ಸು ಸಿಸ್ಟರ್ಸು, ನಿಮ್ಮ ಮಕ್ಕಳ ಥರ ಇರ್ಬೇಕು ನೋಡಿ ಅವರೆಲ್ಲ. ಆ ರೀತಿಯಲ್ಲಿ ಬಾಂಡಿಂಗ್ ಮಾಡ್ಬೇಕು ನಿಮಗೆ. ಟೀಮ್, ಎಸ್ ನಾನು ಮಾಡ್ಬೇಕು, ಸಪೋರ್ಟಿಂಗ್, ಟೀಮ್ ವರ್ಕ್, ಕೇರ್ ಮಾಡ್ಬೇಕು ನೀವು. ಅವರ ಪ್ರಾಬ್ಲಮ್ಸ್ ಇದೆ, ಏನಿದೆ, ಅವರ ಏನಾದ್ರು ತೊಂದರೆ, ಅವ್ರನ್ನ ಕೇರ್ ಮಾಡಿ. ಮಕ್ಕಳನ್ನ ಹೇಗೆ ಕೇರ್ ಮಾಡೋದಿಲ್ವ ನೀವು, ಫಸ್ಟಿಗೆ ಕೈ ಹಿಡ್ಕೊಂಡು ಹೋಗೋದಿಲ್ವ, ಆಮೇಲೆ ಬಿಡ್ತಾರೆ ಇಂಡಿವಿಜುವಲ್. ಅವ್ರನ್ನ ನೀವು ಕೇರ್ ಮಾಡಿ, ಎಕ್ಸ್ಪೀರಿಯನ್ಸನ್ನು ಶೇರ್ ಮಾಡಿ, ನಿಮ್ಗೆ ಏನು ಅನುಭವ ಆಗ್ತದೆ ಅದನ್ನು ಶೇರ್ ಮಾಡಿ. ಎಕ್ಸೈಟ್ಮೆಂಟ್, ಜಸ್ಟ್ ಎಕ್ಸೈಟ್ಮೆಂಟ್ ಬೇಕೇ ಬೇಕು. ನಿಮ್ಗೆ ಬೆಳಿಗ್ಗೆ ಮೀಟಿಂಗ್ ಅಟೆಂಡ್ ಮಾಡಿದ್ರೆ ನಿಮಗೆ ಆಟೋಮೆಟಿಕ್ ಎಕ್ಸೈಟ್ಮೆಂಟ್ ಆಗೋಗ್ತದೆ. ಆ್ಯಂಡ್ ಮೋಟಿವೇಶನ್ ಆಲ್ಸೋ ಇಂಪಾರ್ಟೆಂಟ್. ಸಮ್ಟೈಮ್ ಡಲ್ ಆಗ್ತದೆ, ಮಾರ್ಕೆಟಿಗೆ ಹೋಗ್ಬಿಡ್ತೀರಿ ನೀವು, ಯಾರೋ ನಿಮಗೆ ಕಾಸ್ಟ್ಲಿ ಅಂತ ಹೇಳ್ತಾರೆ, ಇದು ತಗೊಳ್ಳೋದಿಲ್ಲ ಅಂತ ಹೇಳ್ತಾರೆ, ಆಮೇಲೆ ಮತ್ತೆ ಕೊಡಿ ಅಂತ ಹೇಳ್ತಾರೆ, ಏನೇನೋ ನಿಮ್ಗೆ ಹೇಳ್ತಾ ಇರ್ತಾರೆ. ಅದಕ್ಕೆ ನೀವು ಪ್ರತಿದಿನ ಚಾರ್ಜ್ ಆಗಬೇಕು. ಮೊಬೈಲ್ ಚಾರ್ಜ್ ಮಾಡಿದ್ರೆ ಅದೇ ಥರ ಇಲ್ಲಿ ಚಾರ್ಜಿಂಗ್ ಸ್ಟೇಷನ್ ಬೆಳಿಗ್ಗೆ 7ರಿಂದ 8 ಗಂಟೆ ಫುಲ್ ಚಾರ್ಜ್ ಆಗಿಬಿಡ್ತದೆ, ಪುನಃ ಹೋಗ್ತದೆ. ಆ ರೀತಿ ನಿಮಗೆ ಇದು ಇದ್ರೆ, ಇದೆಲ್ಲ ಇದ್ರೆ ನೀವು DXN ಬಿಸ್ನೆಸ್ ಅನ್ನ ಫುಲ್ ಸ್ವಿಂಗ್ ಅಲ್ಲಿ ಮಾಡ್ಬೋದು. ಓಕೆ, ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್. ಸಂಡೇ ಇದೆ, ಎಂಜಾಯ್ ಮಾಡಿ. ಆದಷ್ಟು ಜನರಿಗೆ ಮಾರ್ಕೆಟಿಂಗ್ ಪ್ಲಾನ್ ಇವತ್ತೇ ನೋಡಿ. ಸಂಜೆ ಒಳಗೆ ಯಾರಾದ್ರೂ ನೋಡಿ ಬೇಕಾದ್ರೆ ಒಂದು 10 ಜನರಿಗೆ ಕೊಟ್ಟು ನೋಡಿ, 2 ಜನ ಜಾಯ್ನ್ ಆಗಿರ್ತಾರೆ ನೋಡಿ ಬೇಕಾದ್ರೆ. ಈಗ ಇವತ್ತೆಲ್ಲ ಇನ್ನು ಸ್ಕ್ರೀನ್ ಶಾಟ್ ತಗೊಳ್ಳಿಲ್ಲ, ಸ್ಕ್ರೀನ್ ಶಾಟ್ ತಗೊಳ್ಳಿ ಬೇಕಾದ್ರೆ. ನಾನು ಹೇಳ್ತೀನಿ, ಇದನ್ನು ಈಸಿಯೆಸ್ಟ್ ಮೆಥಡ್, ಜಸ್ಟ್ ಈ ಪ್ಲಾನ್ ಇದನ್ನ ಫಸ್ಟ್ ಲೆವೆಲ್, ಇದನ್ನ ಫೋಟೋ ತೆಗೆದು ಇಟ್ಕೊಳ್ಳಿ, ಜನರಿಗೆ ತೋರಿಸಿ. ನೀವು ಜಸ್ಟ್ ಪ್ರಾಡಕ್ಟ್ ಅನ್ನ ಕನ್ಸ್ಯೂಮ್ ಮಾಡಿದಾಗ, ಕಾಫಿ, ಟೀ, ಬೆಲ್ಲ ಯೂಸ್ ಮಾಡೋದು ನಿಮ್ಗೆ ಬೋನಸ್ ಬರ್ತದೆ ಅಂತ ಹೇಳಿ, ನಂಬರ್ 1. ನಂಬರ್ 2, ಇದನ್ನ ಜನರಿಗೆ ನೀವು ಶೇರ್ ಮಾಡ್ಬೇಕು. ಈ ಬೋನಸ್ ಬಂದದನ್ನ ನೀವು ಶೇರ್ ಮಾಡ್ಬೇಕಂತ ಹೇಳಿ 6 ಜನರಿಗೆ ಸೆಟ್ ಮಾಡ್ಕೊಳ್ಳಿ. ಫಸ್ಟ್ ಮಂತ್, ಸೆಕೆಂಡ್ ಮಂತ್ ಒಳಗಡೆ ನಿಮ್ಗೆ 6 ಜನ ಆಗೋಗ್ತಾರೆ. ಇದನ್ನು ತೋರಿಸಿ. ನೆಕ್ಸ್ಟ್ 3rd ಲೆವೆಲಲ್ಲಿ 13,350, ನೆಕ್ಸ್ಟ್ ಲೆವೆಲ್ 129, ನೆಕ್ಸ್ಟ್ ಲೆವೆಲಲ್ಲಿ 10 ಲಕ್ಷ. ದಿಸ್ ಇಸ್ ಸಿಂಪಲ್ ಪ್ಲಾನ್. ಇದನ್ನ ನೀವು 5 ಪೇಜ್ ಸ್ವಲ್ಪ ಹಿಂದಿನ ಸ್ಲೈಡ್ ಹಾಕಿ ಸರ್. 1,29,000. ನೋಡಿ, 1,29,000 4th ಲೆವೆಲ್. ಜಸ್ಟ್ ನೀವು ಇದನ್ನ ತೋರಿಸಿ, ನೀವು ಒಂದನ್ನು ಅಂಟಿಸ್ಬಿಡಿ, ಇದನ್ನ ಒಂದು ಸ್ಕ್ರೀನ್ ಶಾಟ್ ತೆಗೆದು ಇಟ್ಕೊಳ್ಳಿ, ಅಥವಾ ಇದನ್ನ ನೀವು ಲ್ಯಾಮಿನೇಷನ್ ಮಾಡಿ 5 ಪೇಜ್ ಇಟ್ಕೊಳ್ಳಿ. ಮಾರ್ಕೆಟಿಂಗ್ ಪ್ಲಾನ್ ಸಿಂಪಲ್. ಸಿಂಪ್ಲಿಫೈಡ್ ಮಾಡ್ಬೇಕು ನಾವು. ಡುಪ್ಲಿಕೇಶನ್ ಈಸಿ ಡುಪ್ಲಿಕೇಶನ್ ಆಗ್ಬೇಕಿತ್ತು. ಈಸಿ ಡುಪ್ಲಿಕೇಶನ್ ಕಾಂಪ್ಲಿಕೇಶನ್ ಇರಬಾರ್ದು. ನಾವು ಈಸಿ ಮಾಡ್ತಾ ಇದೀವಲ್ಲ, ಎಷ್ಟು ಈಸಿ ಮಾಡಿದೀವಿ. ಜಸ್ಟ್ ಇದನ್ನ ನೆಕ್ಸ್ಟ್ ಒಳಗಡೆ ಹೋದಾಗ ನೀವು ಅದನ್ನ ನೆಕ್ಸ್ಟ್ ತಿಳ್ಕೊಬೇಕಷ್ಟೇ. ನೀವು ಸ್ಟಾರ್ ಆದಾಗ ನಿಮ್ಗೆ ಮತ್ತೇನ್ ಮಾಡ್ಬೇಕು ನಿಮ್ಗೆ ಗೊತ್ತಾಗ್ತದೆ. ರೂಬಿ ಆದಾಗ ಹೆಂಗ್ ಮಾಡ್ಬೇಕು ಗೊತ್ತಾಗ್ತದೆ. ಡೈಮಂಡ್ ಆದಾಗ ಅದು ಒಳಗಡೆ ಇದೆ. ಸ್ಟಾರ್ಟಿಂಗ್ ಒಂದು ನೋಡ್ತಾರೆ, ನಾನು ನೋಡ್ತೀನಿ, 5,000 ಕೊಟ್ಟು ಮಾರುತಿ ಕಾರ್ ತಗೊಂಡು ಹೋಗಿ ಅಂತ ಅಡ್ವರ್ಟೈಸ್ಮೆಂಟ್. ಎಷ್ಟು? 5,000 ಕೊಡಿ, ಮಾರುತಿ ಕಾರ್ ಕೊಂಡೋಗಿ. ಹಾಕ್ತಾರೆ ಇಲ್ವಾ? EMI ಹಾಕ್ತಾರೆ, EMI. ಅವ್ರು ನೋಡಿ, ಅಲ್ಲಿ ಹೋದ ನಂತರ ಒಳಗಡೆದೆಲ್ಲ ಮತ್ತೆ ಗೊತ್ತಾಗ್ತದೆ. ಸೊ ಅದರಿಂದ ಜನರಿಗೆ ನೀವು ಫಸ್ಟ್ ಇಂಪ್ರೆಷನ್ ದ ಬೆಸ್ಟ್ ಇಂಪ್ರೆಷನ್ ಆಗ್ಬೇಕು ನೀವು. ಅದಕ್ಕೋಸ್ಕರ ಈ ಪ್ಲಾನ್ ಅನ್ನು 5 ಶೀಟಲ್ಲಿ ಇಟ್ಕೊಳ್ಳಿ. ಇದನ್ನ ಜನರಿಗೆ ತೋರಿಸಿ, ನಾನು ಹೇಳಿದಾಗೆ ಫಾಲೋ ಮಾಡಿ. ದಿನಕ್ಕೆ ಅಟ್ಲೀಸ್ಟ್ ಒಬ್ಬರಿಗೆ ಹೇಳಿದ್ರು ಕೂಡ ನೀವು ನೋಡಿ, 30 ದಿನದಲ್ಲಿ ನಿಮ್ದು 3 ಜನ ಜಾಯಿನ್ ಆಗೋದಿಲ್ಲ ನೋಡಿ. ಅದೇ ನೀವು ಪ್ರಾಡಕ್ಟ್ ಹೇಳ್ತೀರಿ, ಪ್ರಾಡಕ್ಟ್ ತಗೊಳ್ತಾರೆ, ಪ್ರಾಡಕ್ಟ್ ಯೂಸ್ ಮಾಡ್ತಾರೆ, ಆದ್ರೆ ಅದು ಏನು ಸೆಟಲ್ ಏನ್ ಹೇಳ್ತಾರೆ, ಏನೋ ರೋರೋ ಅಂತ ಹೇಳ್ತಾರೆ, ಅದಕ್ಕೆ ರೋರೋ ಟ್ರೈನ್ ಆ ಥರ ಆಗ್ತದೆ. ಸೊ ಅದರಿಂದ ನೀವು ಫಾಸ್ಟ್ ಇದಕ್ಕೆ ಬರಲೇಬೇಕಾದ್ರೆ ಇದನ್ನು ತೋರಿಸ್ಬೇಕು, ಆವಾಗ ನಿಮಗೆ ಲೀಡರ್ಸ್ ಬರ್ತಾರೆ. ಸೊ ಈಗ ನಮ್ಮ ಮೊನ್ನೆ PR ರಾಜೀವ್ ಹೇಳ್ತಾರೆ, ಟ್ರೈನಲ್ಲಿ ಅವರು ಇದನ್ನ ಈ ಪ್ರಾಡಕ್ಟ್ ಕೊಟ್ಟು ಮತ್ತೆ ಮಾರ್ಕೆಟಿಂಗ್ ಪ್ಲಾನ್ ಹೇಳಿದ್ರಂತೆ. ಇವತ್ತು 20 ಕೋಟಿ ಒಂದು ಲೈನಲ್ಲಿ 20 ಕೋಟಿ ಬರ್ತಾ ಇದ್ದಾಳು. ಸೊ ಯು ಕ್ಯಾನ್ ಆಲ್ ಡೂ ಇಟ್. ವಿಶ್ ಯು ಆಲ್ ದ ಬೆಸ್ಟ್. ಸೊ ಲಾಸ್ಟ್ ಬಟ್ ದ ಸೀಕ್ರೆಟ್ ನಮ್ದು ಇದೆಯಲ್ಲ ಸಿಸ್ಟಮ್, 6 ಸ್ಟೆಪ್. ಸೊ ಡ್ರೀಮ್ ಇರಬೇಕು, ಗೋಲ್ ಸೆಟ್ ಮಾಡಿ, ಲಿಸ್ಟ್ ಮಾಡಿ, ನಿಮ್ಮ ಎಲ್ಲ ಲಿಸ್ಟ್ ಮಾಡಿ, ಇನ್ವೈಟ್ ಮಾಡೋದನ್ನ ಕಲೀರಿ, ಪ್ಲಾನ್ ತೋರಿಸೋದನ್ನ ಕಲೀರಿ, ಶೋ ದ ಪ್ಲಾನ್. ನೆಕ್ಸ್ಟ್ ಜಾಯ್ನ್ ಆದವರಿಗೆ 100% ಪ್ರಾಡಕ್ಟ್ ಯೂಸ್ ಮಾಡೋದು ಹೇಗೆ ಅಂತ ಹೇಳ್ಕೊಡಿ. ಲಾಸ್ಟ್ ಟ್ರೈನಿಂಗ್ ಮತ್ತೆ ನಮ್ಮ ಟೂಲ್ಸ್ ಅನ್ನ ಪರ್ಚೇಸ್ ಮಾಡಿ. ಓಕೆ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಆಲ್. ಏನಾದರೂ ಕ್ವಶನ್ಸ್ ಇದ್ರೆ ಕೇಳ್ಬೋದು, ಅದರ್ವೈಸ್ ವಿ ವಿಲ್ ಎಂಡ್ ಅಪ್ ದ ಸೆಷನ್.
ಥ್ಯಾಂಕ್ ಯು ಸರ್. ಬಹಳ ಒಂದು ಉತ್ತಮವಾದ ರೀತಿಯಲ್ಲಿ ಟ್ರೈನಿಂಗ್ ಕೊಟ್ಟಿದ್ದೀರಿ ಸರ್. ಯಾಕಂದ್ರೆ ಇದು ಪ್ರತಿಯೊಬ್ಬರಿಗೆ ಅರ್ಥ ಆಗ್ಲೇಬೇಕು. ಯಾಕಂದ್ರೆ ನಾವು ಎಲ್ಲಿವರೆಗೆ ಮಾರ್ಕೆಟಿಂಗ್ ಪ್ಲಾನ್ ಕೊಡೋದಿಲ್ವೋ ಅಲ್ಲಿ ತನಕ ನಾವು ಸಕ್ಸಸ್ಫುಲ್ ಆಗ್ಲಿಕ್ಕೆ ಬಾರಿ ಕಷ್ಟ ಸರ್. ಯಾಕಂದ್ರೆ ನಾವು ಇವತ್ತೇ ಡಿಎಕ್ಸನ್ ಜಾಯ್ನ್ ಆಗಿದೆ ಅಂತ ಎಣಿಸಿ ಮಾರ್ಕೆಟಿಂಗ್ ಪ್ಲಾನ್ ಅಲ್ಲಿ ನಾವು ಡೈಲಿ ಒಬ್ರಿಗಾದ್ರೂ ಕೊಡ್ಲೇಬೇಕು ಸರ್ ನೀವು ಹೇಳಿದಾಗ. ಆಗ ನಾವು ಖಂಡಿತ 1 year ಅಲ್ಲಿ ನಾವು ಫೈನಾನ್ಷಿಯಲ್ ಫ್ರೀಡಮ್ ಪಡಿಬಹುದು ಸರ್. ಥ್ಯಾಂಕ್ ಯು ಸರ್. ವೆರಿ ಗುಡ್, ವೆರಿ ಗುಡ್. ಮೊನ್ನೆ ನಮ್ಮ ಸಿಇಒ ಬಂದಿದ್ರು, ಪ್ರಜಿತ್ ಫ್ರಮ್ ಕೇರಳ. ಅವ್ರು ಹೇಳಿದ್ರು, ನೀವು ಫರ್ಗಿವ್ ಮಾಡಿ ಅಂತ ಹೇಳ್ತಾರೋ. ಯು ಫರ್ಗೆಟ್, ಯು ಡೋಂಟ್ ವರಿ. ನೀವು ಸ್ಟಾರ್, ರೂಬಿಯೋ, ಡೈಮಂಡ್, ಕ್ರೌನ್ ಅಂಬಾಸಡರ್, ಯು ಫರ್ಗೆಟ್ ಇಟ್. ಇವತ್ತು ಹೊಸದಾಗಿ, ಈಗ ಅಶೋಕ್ ಹೇಳಿದಾಗ ಹೊಸದಾಗಿ ಜಾಯ್ನ್ ಆಗಿದ್ದೀರಿ. ಇದನ್ನ ನಾನು ನಿಮ್ಗೆ ಹೇಳ್ತಿದ್ದೀನಿ, ಅಷ್ಟೇ ನೀವು ಸ್ಟಾರ್ಟ್ ಮಾಡಿ ನೋಡಿ ಹೇಗೆ ಮಿರಾಕಲ್ ವಿಲ್ ಹ್ಯಾಪನ್. ಮಿರಾಕಲ್ ವಿಲ್ ಹ್ಯಾಪನ್. ಜನರಿಗೆ ಹಣ ಬೇಕು. ಜನರಿಗೆ ಇವತ್ತು ಎಲ್ಲ ಜಾಬ್ ಹುಡುಕ್ತಾ ಇದ್ದಾರೆ. ಜನರಿಗೆ ಹಣದ ಅಗತ್ಯ, ಎಕ್ಸ್ಟ್ರಾ ಇನ್ಕಮ್ ಬೇಕೇ ಬೇಕು. ಸೊ ಡೆಫಿನೆಟ್ಲಿ ದೇ ವಿಲ್ ಡೂ ಇಟ್. ಓಕೆ, ಥ್ಯಾಂಕ್ ಯು ಅಶೋಕ್. ಎನಿಬಡಿ ಯಾರಾದ್ರೂ ಮಾತಾಡ್ಲಿಕ್ಕಿದ್ರೆ ಮಾತಾಡ್ಬೋದು. ಏನಾದ್ರೂ ನೀವು ಕೇಳಲಿಕ್ಕಿದ್ರು ಕೇಳ್ಬೋದು. ನಿಮ್ಮ ಕ್ವಶನ್ಸ್ಗೆ ನಾವು ಆನ್ಸರ್ ಕೊಡ್ಲಿಕ್ಕೆ ರೆಡಿ ಇದ್ದೀವಿ. ನಿಮ್ ಜೊತೆಗೆ ನಾವಿದ್ದೀವಿ. ಯಾರು ಬಂದು ಕ್ವಶನ್ ಕೇಳಿದ್ರು ನೀವು ಬೇಕಾದ್ರೆ ನೀವು ಈಗ ನಮ್ಮ ಮೋದಿ ಅವರು ಇಲ್ಲಿ ಬಂದು ಅವ್ರಿಗೆ ಇದ್ರ ವಿಷಯ ಗೊತ್ತಿಲ್ಲ, ಅವರಿಗೆ ನಾನು ಇನ್ನು ಹೇಳ್ಬೋದು. ಅದು DK ಅವರಿಗೆ ಅದು ಇದು ಗೊತ್ತಿಲ್ಲ, ಅದ್ರ ಬಗ್ಗೆ ನಾವು ಹೇಳ್ಬೋದು. ಸೊ ಹಾಗೆ ಸಿದ್ದರಾಮಯ್ಯ ಈಗ ಫ್ರೀ ಇದ್ದಾರೆ, ಅವ್ರಿಗೆ ಇದಕ್ಕೆ ಸೇರಿಸಿ ದುಡ್ಡು ಆಗ್ತದೆ ಅಂತ ಹೇಳಿ ಅವರು ಬರ್ತಾರೆ, ದುಡ್ಡು ಆಗ್ತದೆ. ನೀವು ಪ್ಲಾನ್ ಕೊಡ್ಲಿಲ್ಲ ಅಂದ್ರೆ ಏನ್ ಗೊತ್ತು, ಅವ್ರಿಗೆ ಏನ್ ಗೊತ್ತುಂಟು DXL ಈ ರೀತಿ ಪ್ಲಾನ್ ಉಂಟಂತ. ಪ್ಲಾನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಅದಕ್ಕೆ STP ಅಂತ. STP ಅಂದ್ರೆ ಶೋ ದ ಪ್ಲಾನ್. ಶೋ ದ ಪ್ಲಾನ್. ಸೀಕ್ರೆಟ್ ಆಫ್ ಸಕ್ಸಸ್ ಏನು? ನಂಬರ್ 1 ಶೋ ದ ಪ್ಲಾನ್. ನಂಬರ್ 2 ಶೋ ದ ಪ್ಲಾನ್. ನಂಬರ್ 3 ಶೋ ದ ಪ್ಲಾನ್. ಅದೇ ಸೀಕ್ರೆಟ್. ನೀವು ಜನರಿಗೆ ತೋರಿಸ್ಲಿಲ್ಲ ಅಂದ್ರೆ, ಈಗ ನಿಮ್ಗೆ ಕೆಲವು ಪಿಕ್ಚರ್ ಇದೆ, ಪಿಕ್ಚರ್ ನೋಡಿದ ನಂತರ ತಾನೆ ಅಷ್ಟು ದೊಡ್ಡದಾಗಿ ಹೋಗುದು. ಅವ್ರು ಹೋದವರು ಒಂದು ಟಾಮ್ ಹೊಡಿತಾರೆ, ಓ ಎಂತ ಪಿಕ್ಚರ್, ಏನು ಫೈಟಿಂಗ್ ರೀ, ಏನ್ ಡಾನ್ಸ್, ಏನ್ ಮ್ಯೂಸಿಕ್, ಏನ್ ಸಾಂಗ್ಸ್ ಅಂತ ಹೇಳ್ತಾರೆ. ಜನ ಕ್ಯೂ ಹಚ್ತಾರೆ ಪಿಕ್ಚರಿಗೆ. ಅದೇ ತರ ನೀವು ಇದಕ್ಕೆ ಕ್ಯೂ ಹಚ್ಚಬೇಕಾದ್ರೆ ನೀವು ಇದನ್ನ ಟಾಮ್ ಮಾಡಿ ಈ 5 ಪೇಜ್ ನೀವು ಹಿಡ್ಕೊಂಡು ಹೇಳಿ ನೋಡಿ ಏನಾಗ್ತದೆ ನೋಡಿ. ಓಕೆ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್. ಯಾವ್ದು ಕ್ವಶನ್ ಇಲ್ಲ ಕಾಣ್ತದೆ. ವಿಲ್ ಎಂಡ್ ಅಪ್ ದ ಸೆಷನ್. ಥ್ಯಾಂಕ್ ಯು ವೆರಿ ಮಚ್. ಓಕೆ ಸರ್, ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು. ಎಲ್ರಿಗೂ ಧನ್ಯವಾದ. ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ ಯು ವೆರಿ ಮಚ್. Thank you very much, sir. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್. ಸ್ಟಾರ್ಟ್ ಮಾಡಿ. ನೀವು ಈಗ ಫಸ್ಟ್ Yes, ಸ್ಟಾರ್ಟ್ sir. ಮಾಡ್ಬೇಕು. ಯಾಕಂದ್ರೆ ನಿಮ್ಗೆ ಪ್ರಾಡಕ್ಟ್ 3000 PV ಮಾಡೋದು ತುಂಬಾ ಈಸಿ ಇದೆ ನಿಮ್ಗೆ. ಸೊ ಯು ಹ್ಯಾವ್ Yes, ಟು 3000 PV ಮಾಡೋರ್ನ ನೀವು ಈಗ ರೆಡಿ ಮಾಡಬೇಕಾಗಿದೆ. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಶೋ Yes, ದಿಸ್ sir. ಪ್ಲಾನ್ ಇಸ್ ವರ್ಕ್ ಮಿರಾಕಲ್. ಓಕೆ, ಭವ್ಯ Good ಅವರೇ, morning, sir. ಗುಡ್ ಮಾರ್ನಿಂಗ್ ಭವ್ಯ ಅವರೇ, ಹೇಗಿದ್ದೀರಿ? ಸರ್, ನಾನು ಒಂದು ಏನ್ ಕಂಡ್ಕೊಂಡೆ ಅಂದ್ರೆ, ನಾವು ಬುಕ್ ಅಲ್ಲಿ ಓದಿ ಅಥವಾ PPT ಅಲ್ಲಿ ಓದಿ ನೋಡೋದಕ್ಕಿಂತ ನಮ್ಮ ಮಾರ್ಕೆಟಿಂಗ್ ಪ್ಲಾನ್ ಇರ್ಬೋದು ಏನು ಸಹ, ನಾವು ಪ್ರೆಸೆಂಟ್ ಹೋಗಿ ನಾವು ಮೀಟಿಂಗ್ಸ್ ಅಟೆಂಡ್ ಮಾಡೋದಿರ್ಬೋದು, ಅವ್ರ ಝೂಮ್ ಮೀಟಿಂಗ್ ಅಲ್ಲಿ ನೀವೇನ್ ಹೇಳ್ತೀರಿ ಅದನ್ನ ಎಕ್ಸ್ಪ್ಲೈನ್ ಮಾಡುವಾಗ ಅದನ್ನ ನಾವು ಬರ್ಕೊಳ್ಳೋದಕ್ಕೂ ತುಂಬಾ ವ್ಯತ್ಯಾಸ ಉಂಟು. ಅದನ್ನ ನಾನು ಕಂಡ್ಕೊಂಡಿದ್ದೇನೆ. That's why I'm not missing any Zoom meeting from now onwards. Okay. Thank you, ma'am. You can make you are a young and energetic. Your future is very bright. ಮೊನ್ನೆನೆ ಹೇಳಿದ್ದಾರೆ ಅವರು, ಜನ್ಸಿಗಳು ಇವರೆಲ್ಲ ಇದ್ದಾರೆ, ಅವರೆಲ್ಲ ಯಾವ ರೀತಿ ಮಾಡಬಹುದಂತ, ಅವ್ರಿಗೆ ಯಾವ ರೀತಿ ಪ್ಲಾನ್ ಕೊಡಬೇಕು ನೀವು ಅಂತ. ಯಾಕಂದ್ರೆ ನೀವು ಪ್ರಾಡಕ್ಟೇ ಹೇಳ್ತಾ ಕೂತ್ಕೊಂಡ್ರೆ ಅವ್ರು ಬರುದಿಲ್ಲ ಅಂತೆ. ಅವರಿಗೆ ಏನು ಫ್ಯೂಚರ್ ಬಗ್ಗೆ, ಅವರಿಗೆ ಇವತ್ತು ಏನು ಖರ್ಚಿದೆ, ಆನ್ಲೈನ್ ಇದೆ, ಏನ್ ಬೇಕೋ ಅವರು ತಗೋಬಹುದು. ಅದಕ್ಕೆ ನಿಮ್ಗೆ ಈ ಬಿಸ್ನೆಸ್ ಇಸ್ ಈಸಿ. ಮನೆಯಲ್ಲೇ ಕುತ್ಕೊಂಡು ನೀವು ಮಾಡಬಹುದು, ನಿಮ್ಮ ಆಫೀಸಲ್ಲಿ ಕುತ್ಕೊಂಡು ಮಾಡಬಹುದು. ಫ್ರೀ ಟೈಮ್ ಅಲ್ಲಿ ಜಸ್ಟ್ ಯು ಸೆಂಡ್ ದಮ್. ನೀವು ಒಂದು, ನಾನು ಹೇಳಿದಿಲ್ಲ, ಆನ್ಲೈನ್ ಈ ಸೋಷಿಯಲ್ ಮೀಡಿಯಾ ಒಂದು ಕ್ರಿಯೇಟ್ ಮಾಡಿ. ಎಷ್ಟೋ ಈಗ ಫೇಸ್ಬುಕ್ ಅದು ಇನ್ಸ್ಟಾಗ್ರಾಮ್ ಕ್ರಿಯೇಟ್ ಮಾಡಿ, ಜಸ್ಟ್ ಯು ಎಷ್ಟೋ ನೀವು ಅವ್ರನ್ನೂ ಸರ್ಚ್ ಮಾಡಿ, ಅವರಿಗೆ ನೀವು ಇಂಟ್ರೊಡ್ಯೂಸ್ ಮಾಡಿ, ಅವರು ಸಹ ಬರ್ತಾರೆ, ಅವರಿಗೂ ಹಣ ಬೇಕಿದೆ. ಸೊ ಅದರಿಂದ ಯು ಕ್ಯಾನ್ ಮೇಕ್ ಮಿರಾಕಲ್ ಮೇಡಮ್. ಯು ಆರ್ ಆಲ್ ಯಂಗ್ಸ್ಟರ್ಸ್. ನಮ್ಮ ಸಪೋರ್ಟ್ ನಿಮ್ಗೆ 100% ಇದೆ. ಆದ್ರಿಂದ ನೀವು ಮಾಡಿ. ಆಲ್ ದ ಬೆಸ್ಟ್. ಓಕೆ, ಆದಷ್ಟು ಝೂಮಿಗೆ ಜನರನ್ನ ಜಾಯಿನ್ ಮಾಡಿ, 6 people ಜಾಯಿನ್ ಮಾಡಿ. ಟೇಕ್ ಕೇರ್, ವಿ ವಿಲ್ ಟೇಕ್ ಕೇರ್. ಈಗ ನೀವು ಮಕ್ಕಳನ್ನ ಕಾಲೇಜ್ಗೆ ಸೇರಿಸಿ ಬಿಟ್ಬಿಡೋದಿಲ್ವಾ, ಕಾಲೇಜ್ ವಿಲ್ ಟೇಕ್ ಕೇರ್. ಸೊ ಅವ್ರನ್ನ ಡಿಗ್ರಿ ಮಾಡ್ತಾರೆ ಅವರು. ಹಾಗಾಗಿ ಓಕೆ, ಆಲ್ ದ ಬೆಸ್ಟ್. Thank you, sir. ಓಕೆ.